ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಯೂಟ್ಯೂಬ್ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಸೊ ಇಂದಿನ ವಿಡಿಯೋಗಳಲ್ಲಿ ನಾವು 2019 ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ SDA, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ FDA ಪತ್ರಿಕೆಗಳನ್ನು ಕಂಪ್ಲೀಟಾಗಿ 100 ಪ್ರಶ್ನೆಗಳನ್ನು ಸಂಪೂರ್ಣ ವಿವರಣೆಯೊಂದಿಗೆ ನಾವು ಸಾಲ್ವ್ ಮಾಡಿದ್ವಿ. ಅದೇ ಥರ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ನನಗೆ 2018ರಲ್ಲಿ ಬಂದಿರತಕ್ಕಂಥ SDA ಪೇಪರನ್ನು ಸಹಿತ ಸಾಲ್ವ್ ಮಾಡಿ ಸರ್ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ನಾನು 2018 ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಪ್ರಶ್ನೆ ಪತ್ರಿಕೆಯ ಒಟ್ಟು 100 ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಅಂತ. ಸೊ ಇದನ್ನು ಒಟ್ಟು 2 ಭಾಗಗಳಾಗಿ ವಿಭಾಗ ಮಾಡ್ತಾ ಇದ್ವಿ. ಮೊದಲನೇ ಭಾಗದಲ್ಲಿ 1ರಿಂದ 50ನೇ ಕ್ವಶನ್ ಮತ್ತು 51ರಿಂದ 100ನೇ ಕ್ವಶನ್ನ 2ನೇ ಭಾಗದಲ್ಲಿ ಸಾಲ್ವ್ ಮಾಡೋಣ. ಸೊ ಆದ್ದರಿಂದ ಇವತ್ತಿನ ಒಂದು ಭಾಗ 1ರಲ್ಲಿ SDA 2018 ಪ್ರಶ್ನೆ ಪತ್ರಿಕೆಯ 1ರಿಂದ 50ನೇ ಕ್ವಶನ್ನ ಸಂಪೂರ್ಣ ವಿವರಣೆಯೊಂದಿಗೆ ಪ್ರತಿಯೊಂದು ಕ್ವಶನ್ನ ತಗೊಳ್ತೀವಿ. ಅದರ ಹಿಂದೆ ಮುಂದೆ ನಡೀತಕ್ಕಂಥ ಘಟನೆಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಅದರಿಂದ ನಮಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ, ಬೇರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ನಮಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಅದೇ ಒಂದು ಟಾಪಿಕ್ ಮೇಲೆ ಬೇರೆ ರೀತಿಯಾಗಿ ಕೇಳಿರ್ಬೋದು, ಕ್ವಶನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರ್ಬೋದು ಅಥವಾ ಇನ್ನೊಂದು ರೀತಿಯಲ್ಲಿ ಕೇಳಿರ್ಬೋದು. ಆದ್ದರಿಂದ ಕೇವಲ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಅದರದ್ದು ಆನ್ಸರ್ ಏನಂತ ತಿಳ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸರಿಯಾದ ಸ್ಟ್ರಾಟಜಿ ಆಗಲ್ಲ. ಸೊ ಆದ್ದರಿಂದ ನಾವು ಯಾವುದೇ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಅದು ಯಾಕೆ ಬಂತು, ಏನು ಅಂತಕ್ಕಂಥದ್ದನ್ನು, ಅದರ ಹಿಂದೆ ಮುಂದೆ ನಡೀತಕ್ಕಂಥ ಘಟನೆಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಅವಾಗ ಮಾತ್ರ ನಾವು ಬೇರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಸೊ ಹಾಗಾದರೆ ನೋಡೋಣ ಬನ್ನಿ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ನನ್ನ ಚಾನಲ್ ಆಗಿರ್ತಕ್ಕಂಥ ಅಮರ್ಸ್ ಕ್ಲಾಸಸಲ್ಲಿ ನಾನು ಇಲ್ಲಿ ನೋಡಿ, ನಾನು ಹೇಳಿದೆ ಆಲ್ರೆಡಿ FDA 2019 ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ 100 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿರ್ತಕ್ಕಂಥ ವಿಡಿಯೋ ಇಲ್ಲಿದೆ. ಸೊ ಮತ್ತು SDA 2019 ಪ್ರಶ್ನೆ ಪತ್ರಿಕೆಯ ಭಾಗ 1 ಮತ್ತು ಭಾಗ 2 ಇಲ್ಲಿದ್ದಾವೆ, ನೀವು ಹೋಗಿ ನೋಡ್ಬೋದು. ಸೊ 2018 ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದರ ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ 1, ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಸೈಮನ್ ಆಯೋಗ ಭಾರತಕ್ಕೆ ಬರುತ್ತೆ. ಅದರ 2 ಹೇಳಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳಿದರೆ ನೋಡ್ತಾ ಹೋಗೋಣ ಹೇಳಿಕೆಗಳು ಯಾವ್ಯಾವ ಇದಾವೆ ಅಂತ. ಸೊ ಮೊದಲನೇ ಹೇಳಿಕೆ, ಹೇಳಿಕೆ 1928ರಲ್ಲಿ ಭಾರತಕ್ಕೆ ಬಂದದ್ದು ಮತ್ತು ಮತ್ತಷ್ಟು ಹೆಚ್ಚಿನ ಸಾಂವಿಧಾನಿಕ ಸುಧಾರಣೆಗಳ ಸಾಧ್ಯತೆಗಳನ್ನು ಪರಿಶೋಧಿಸಲಿಕ್ಕಾಗಿ ಅಂತ ಹೇಳಿದರೆ ಇದು ಮೊದಲನೇ ಹೇಳಿಕೆ, ಸೈಮನ್ ಆಯೋಗಕ್ಕೆ ಸಂಬಂಧಪಟ್ಟಿದ್ದು. ಎರಡನೇ ಒಂದು ಹೇಳಿಕೆ ಬಿ, ಆಯೋಗದಲ್ಲಿ ಭಾರತೀಯರಾರೂ ಪ್ರತಿನಿಧಿಸಲ್ಪಡದಿದ್ದುದರಿಂದ ಭಾರತೀಯರಿಂದ ಬಹಿಷ್ಕೃತವಾಯಿತು ಅಂತ ಎರಡನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ 2 ಹೇಳಿಕೆಗಳು ಸರಿಯಾಗಿದ್ದಾವ ಅಥವಾ ಯಾವುದು ಸರಿ ಯಾವುದು ತಪ್ಪು ಅಂತ ಇಲ್ಲಿ ಕೇಳಿದರೆ ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಬಿ ಎರಡೂ ಸರಿ, ಎ ಆಗಲಿ ಬಿ ಅಥವಾ ಎ ಆಗಲಿ ಅಥವಾ ಬಿ ಆಗಲಿ ಎರಡು ತಪ್ಪು ಅಂತ ಕೇಳಿದರೆ ಇದು 4 ಆಪ್ಷನ್ ಕೊಟ್ಟಿದ್ದಾರೆ. ಈಗ ನೋಡೋಣ, ಮೊದಲು ಸೈಮನ್ ಆಯೋಗದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಈ ಕ್ವಶನಿಗೆ ಬರೋಣ. ನೋಡಿ, ಭಾರತ ಸರ್ಕಾರದ ಕಾಯಿದೆ ಅಥವಾ 1919ರಲ್ಲಿ ಒಂದು ಕಾಯ್ದೆಯನ್ನು ತರುತ್ತೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ. ಅದನ್ನು ನಾವು ಮಾಂಟೆಗು ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಅಂತ ಕರಿತೀವಿ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಅಂತ ಕರಿತೀವಿ. ಸೊ ಅದನ್ನು ಜಾರಿಗೆ ತರುವಾಗ 1919ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಭರವಸೆಯನ್ನು ಭಾರತದ ನಾಯಕರಿಗೆ ಕೊಡುತ್ತೆ. ಏನಂದರೆ 10 ವರ್ಷಗಳ ನಂತರ ಈ ಒಂದು ಸುಧಾರಣೆಗಳಿಂದ ಆಗಿರ್ತಕ್ಕಂಥ ಒಂದು ಪರಿಣಾಮಗಳನ್ನು ಅಧ್ಯಯನ ಮಾಡೋದಕ್ಕೆ ನಾವು ಒಂದು ಆಯೋಗವನ್ನು ರಚಿಸ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿರುತ್ತೆ. ನೋಡಿ, ಅದಕ್ಕೋಸ್ಕರ 10 ವರ್ಷಗಳ ನಂತರ ಒಂದು ಆಯೋಗವನ್ನು ರಚಿಸುತ್ತೇವೆ. ಅದು ಭಾರತದಲ್ಲಿನ ಸಾಂವಿಧಾನಿಕ ಸುಧಾರಣೆಗಳ ಪರಿಣಾಮಗಳು ಮತ್ತು ಕಾರ್ಯಾಚರಣೆಗಳನ್ನು ಪರೀಕ್ಷಿಸಿ ಹೆಚ್ಚಿನ ಸುಧಾರಣೆಗಳನ್ನು ಸೂಚಿಸಲು ವರದಿ ನೀಡುತ್ತದೆ ಎಂಬ ಭರವಸೆಯನ್ನು ನೀಡುತ್ತಾರೆ. ಅದರ ಭರವಸೆಯ ಮೇರೆಗೆ 1927ರಲ್ಲಿ ಸೈಮನ್ ಆಯೋಗವನ್ನು ಬ್ರಿಟಿಷ್ ಸರ್ಕಾರ ರಚಿಸುತ್ತೆ. ಈ ಸೈಮನ್ ಆಯೋಗವು ಭಾರತಕ್ಕೆ 1928ರಲ್ಲಿ ಬರುತ್ತೆ. ಸೊ ಅದನ್ನೇ ಕೇಳಿರ್ತಕ್ಕಂಥದ್ದು ಮೊದಲನೇ ಹೇಳಿಕೆ 1928ರಲ್ಲಿ ಭಾರತಕ್ಕೆ ಬರುತ್ತೆ. ಯಾವುದಕ್ಕೆ ಅಂದರೆ ಹೆಚ್ಚಿನ ಒಂದು ಸಂವಿಧಾನದ ಸುಧಾರಣೆಗಳನ್ನು ಮಾಡೋದಕ್ಕೆ. ಇನ್ನೊಂದು, ಅದರಲ್ಲಿ ಒಟ್ಟು 7 ಬ್ರಿಟಿಷ್ ಪಾರ್ಲಿಮೆಂಟ್ ಸದಸ್ಯರಿರ್ತಾರೆ ಮತ್ತು ಅದರ ಅಧ್ಯಕ್ಷರಾಗಿ ಅಥವಾ ಚೇರ್ಮನ್ ಆಗಿ ಸೈಮನ್ ಅವರು ಆಯ್ಕೆ ಆಗಿರ್ತಾರೆ. ಸೊ ಅದು ಸಹಿತ ಸರಿಯಾಗಿದೆ. ನೆಕ್ಸ್ಟು, ಭಾರತೀಯರ ಪ್ರಾತಿನಿಧ್ಯ ಇಲ್ಲದೇ ಇರುವುದರಿಂದ ಪ್ರತಿಭಟನೆಗಳಾಗುತ್ತವೆ. ನೋಡಿ, 7 ಜನ ಸದಸ್ಯರಲ್ಲಿ ಭಾರತೀಯರು ಒಬ್ಬರೂ ಇರಲ್ಲ. ಹಾಗಾದರೆ ಇಲ್ಲಿ ಏಕಪಕ್ಷೀಯ ನಿರ್ಧಾರವಾಗ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಭಾರತದ ನಾಯಕರು ಏನು ಮಾಡ್ತಾರೆ, ಅದನ್ನು ಅಪೋಸಿಷನ್ನ ಮಾಡ್ತಾರೆ ಅಥವಾ ಅದನ್ನು ಅಪೋಸ್ ಮಾಡ್ತಾರೆ, ವಿರೋಧ ಮಾಡ್ತಾರೆ.
ಅದರಿಂದ ಭಾರತದಾದ್ಯಂತ ಹಲವಾರು ಪ್ರತಿಭಟನೆಗಳಾಗ್ತವೆ. ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಒಂದು ಪ್ರತಿಭಟನೆಗಳನ್ನು ಮಾಡ್ತಾರೆ. ಇಂತಹ ಪ್ರತಿಭಟನೆಗಳಲ್ಲಿ ಯಾಕೆ ಪ್ರತಿಭಟನೆ ಮಾಡಿದರು ಅಂತ ಕೇಳಿದರೆ ನೋಡಿ, ಆಯೋಗದಲ್ಲಿ ಭಾರತೀಯರಾರೂ ಪ್ರತಿನಿಧಿಸ್ತೇ ಇರಲ್ಲ, ಅದಕ್ಕೋಸ್ಕರ ಅದು ಭಾರತೀಯರಿಂದ ಬಹಿಷ್ಕೃತವಾಯಿತು. ಹಾಗಾದರೆ ನೋಡಿ 1928ರಲ್ಲಿ ಸೈಮನ್ ಆಯೋಗ ಭಾರತಕ್ಕೆ ಬರುತ್ತೆ, ಸರಿಯಾದ ಹೇಳಿಕೆ. ಮತ್ತು ಅದರಲ್ಲಿ ಯಾರೂ ಭಾರತೀಯರು ಪ್ರತಿನಿಧಿಯಾಗಿರಲ್ಲ, ಸೊ ಅದು ಸಹಿತ ಸರಿಯಾದ ಹೇಳಿಕೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಎ ಮತ್ತು ಬಿ ಎರಡೂ ಸರಿಯಾದ ಹೇಳಿಕೆಗಳು. ಸೊ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಥರ ನಾವು ಸೈಮನ್ ಆಯೋಗಕ್ಕೆ ಒಂದು ಕ್ವಶನ್ ಕೇಳಿದ್ದಾರೆ ಅಂದರೆ ಅದರದ ಹಿನ್ನೆಲೆಯನ್ನು ತಿಳ್ಕೊಬೇಕಾಗುತ್ತೆ. ಅದರ ನಂತರ ಏನಾಯಿತು, ಯಾಕಾಯಿತು ಅನ್ನೋದನ್ನು ನಾವು ತಿಳ್ಕೊಂಡಾಗ ಇದೇ ಸೈಮನ್ ಆಯೋಗದ ಮೇಲೆ ಹಲವಾರು ಪ್ರಶ್ನೆಗಳು ಬರ್ಬೋದು. ಸೈಮನ್ ಆಯೋಗದಲ್ಲಿ ಎಷ್ಟು ಜನ ಇದ್ದರು ಅಂತ ಬರ್ಬೋದು, ಅಥವಾ ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂತು ಅಂತ ಬರ್ಬೋದು, ರಚನೆ ಆಗಿದ್ದು ಯಾವಾಗ ಅಂತ, ಅಥವಾ ಯಾವ ಒಂದು ಭರವಸೆಯ ಮೇಲೆ ಸೈಮನ್ ಆಯೋಗವನ್ನು ರಚನೆ ಮಾಡಿದರು ಅಂತಲೂ ಬರ್ಬೋದು. ಇನ್ನೂ ಒಂದು ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇಲ್ಲಿ ಏನಂದರೆ ನೋಡಿ, ಲಾಹೋರ್ ಪ್ರತಿಭಟನೆಯಲ್ಲಿ ಲಾಲಾ ಲಜಪತ್ ರಾಯ್ ಅವರು 17 ನವೆಂಬರ್ 1928ರಲ್ಲಿ ನಿಧನರಾಗ್ತಾರೆ. ಅಂದರೆ ಈ ಒಂದು ಪ್ರತಿಭಟನೆಗಳು ಏನಾಗ್ತವೆ ಸೈಮನ್ ಗೋ ಬ್ಯಾಕ್ ಅನ್ನೋದರಲ್ಲಿ 1928ರಲ್ಲಿ ಲಾಹೋರಲ್ಲಿಯೂ ಕೂಡ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರತಿಭಟನೆ ಆಗುತ್ತೆ. ಅದರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಮರಣವನ್ನು ಹೊಂದ್ತಾರೆ. ಅದು ಸಹಿತ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆ ಆಗುತ್ತೆ. ಸೊ ಹಾಗಾದರೆ ಈ ಒಂದು ಸೈಮನ್ ಆಯೋಗದ ಸದಸ್ಯರು ಯಾರ್ಯಾರಾಗಿದ್ದರು ಅಂತಲೂ ಕೇಳ್ಬೋದು ಬೇರೆ ಬೇರೆ ಪರೀಕ್ಷೆಗಳಲ್ಲಿ. ಅದಕ್ಕೋಸ್ಕರ ನೋಡಿ, ಸರ್ ಜಾನ್ ಸೈಮನ್ ಅವರು ಚೇರ್ಮನ್ ಆಗಿರ್ತಾರೆ. ನೆಕ್ಸ್ಟು ಕ್ಲೆಮೆಂಟ್ ಆಟ್ಲಿ, ಇವರು ಭಾಳ ಒಂದು ಇಂಪಾರ್ಟೆಂಟ್ ಪರ್ಸನ್ ಆಗ್ತಾರೆ. ಇವರು ಸೈಮನ್ ಆಯೋಗದ ಒಂದು ಮೆಂಬರ್ ಆಗಿರ್ತಾರೆ. ಯಾಕೆ ಇವರು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ನೋಡಿ, ಭಾರತಕ್ಕೆ ಇಂಡಿಪೆಂಡೆನ್ಸ್ ಬಂದಾಗ, ಸ್ವಾತಂತ್ರ್ಯ ಬಂದಾಗ ಒಂದು ಇಂಗ್ಲೆಂಡ್ನ ಪ್ರಧಾನಿಯಾಗಿದ್ದವರು ಯಾರು ಅಂತ ಬಹಳಷ್ಟು ಪ್ರಶ್ನೆಗಳಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ. ಅವ್ರು ಯಾರು ಅಂದರೆ ಕ್ಲೆಮೆಂಟ್ ಆಟ್ಲಿ ಅವರು ಈ ಒಂದು ಸೈಮನ್ ಆಯೋಗದ ಸದಸ್ಯರಾಗಿದ್ದರು. ಅದು ಸಹಿತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಒಂದು 4 ಜನದ ಹೆಸರು ಕೊಟ್ಟಿರ್ತಾರೆ, ಅದರಲ್ಲಿ 3 ಸೈಮನ್ ಆಯೋಗದವ್ರು ಇರ್ತಾರೆ, ಇನ್ನೊಬ್ರು ಇರಲ್ಲ. ಇದರಲ್ಲಿ ಸೈಮನ್ ಆಯೋಗದಲ್ಲಿ ಸೇರಿಲ್ಲದೆ ಇರ್ತಕ್ಕಂಥವ್ರು ಯಾರು ಅಂತಲೂ ಕೊಡ್ಬೋದು. ಅದಕ್ಕೆ ಈ 7 ಜನದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಜಾನ್ ಸೈಮನ್, ಕ್ಲೈಮೆಂಟ್ ಆಟ್ಲೆ, ಯಾರಿ ಲೇವಿ ಲಾಸನ್, ಎಡ್ವರ್ಡ್ ಕ್ಯಾಡಗಾನ್, ವರ್ನನ್ ಆಟ್ಸಾರ್ನ್, ಜಾರ್ಜ್ ಲೇನ್ ಫಾಕ್ಸ್, ಡೊನಾಲ್ಡ್ ಹೋವರ್ಡ್ ಅಂತಕ್ಕಂಥವ್ರು ಸೈಮನ್ ಆಯೋಗದ ಸದಸ್ಯರಾಗಿದ್ದರು. ಇಲ್ಲಿ ನೋಡಿ, ಈ ಎಡಭಾಗದಲ್ಲಿರ್ತಕ್ಕಂಥವ್ರು ಸೈಮನ್ ಅವರು. ಇವರು ಈ ಒಂದು ಕಮಿಷನನ್ನು ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಪ್ರತಿಭಟನೆಯನ್ನು ಭಾರತೀಯರು ಮಾಡ್ತಾರೆ. ಸೊ ಇಲ್ಲಿ ಒಂದು ಇಮೇಜ್ ಇದೆ ನೋಡಿ, ಭಾರತೀಯರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಗಳಲ್ಲಿನೇ ಲಾಲಾ ಲಜಪತ್ ರಾಯ್ ಅವರು ಮರಣವನ್ನು ಹೊಂದ್ತಾರೆ. ಸೊ ಹೀಗೆ ಆ ಒಂದು ಪ್ರಶ್ನೆಯನ್ನು ಕಂಪ್ಲೀಟ್ ಡೀಟೇಲ್ಸ್ ನೋಡಿದ ನಂತರ 2ನೇ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2, ಮಹಾತ್ಮ ಗಾಂಧಿಯವರು ಸಾಯುವವರೆಗೂ ಉಪವಾಸವನ್ನು ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ, ಕಮ್ಯುನಲ್ ಅವಾರ್ಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಈ ಒಂದು ಫಾಸ್ಟ್ ಅನ್ ಟು ಡೆತ್ ಅಂತ ಮಹಾತ್ಮ ಗಾಂಧಿಯವರು ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಅದು ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ. ಹಾಗಾದರೆ ಅವರು ಆ ಉಪವಾಸವನ್ನು ಯಾವ ಒಂದು ನಿರ್ಣಯದ ಮೇಲೆ ನಿಲ್ಲಿಸ್ತಾರೆ ಅಂತ ಕೇಳಿದ್ದಾರೆ. ಅಂತೂ ಅವರು ಉಪವಾಸ ನಿಲ್ಲಿಸಿದರು ಏಕೆಂದರೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. 1, ಮಹಾತ್ಮ ಗಾಂಧಿಯವರು ನಿರ್ಣಯವನ್ನು ಒಪ್ಪಿಕೊಳ್ಳುವಂತೆ ಮಾಡುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿ ಪ್ರಾಬಲ್ಯವನ್ನು ಗಳಿಸಿದರು ಅಂತ ಒಂದು ಆಪ್ಷನ್ನು. 2ನೇದು, ಬ್ರಿಟಿಷ್ ಸರ್ಕಾರವು ಕೋಮುವಾದಿ ನಿರ್ಣಯವನ್ನು ಹಿಂತೆಗೆದುಕೊಂಡಿತು. 3ನೇದು, ಪೂನಾ ಕೌಲಿನ ಮುಕ್ತಾಯದಿಂದಾಗಿ, ಅಂದರೆ ಪೂನಾ ಪ್ಯಾಕ್ಟ್ ಒಪ್ಪಂದ ಅಂತ ಏನು ಕರಿತೀವಿ ಅದರ ಒಂದು ಕಾರಣದಿಂದಾಗಿಯ, ಅಥವಾ 4ನೇ ಒಂದು ಆಪ್ಷನಲ್ಲಿ ದುರ್ಬಲ ವರ್ಗಗಳು ಅಥವಾ ವೀಕರ್ ಕ್ಲಾಸಸ್ಸು ಮುಕ್ತವಾಗಿ ನಿರ್ಣಯವನ್ನು ವಿರೋಧಿಸಿದವು. ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದರೆ ಮಹಾತ್ಮ ಗಾಂಧಿಯವರು ಉಪವಾಸವನ್ನು ನಿಲ್ಲಿಸಿದ್ದು ಯಾವ ಕಾರಣಕ್ಕಾಗಿ ಅಂತ ಕೇಳಿದರೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಪೂನಾ ಕೌಲಿನ ಮುಕ್ತಾಯದಿಂದಾಗಿ ಅಥವಾ ಪೂನಾ ಪ್ಯಾಕ್ಟಿಂದಾಗಿ, ಪೂನಾ ಒಪ್ಪಂದದಿಂದಾಗಿ ಅಂತ. ಹಾಗಾದರೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಗೋಣ. ನೋಡಿ, ಕಮ್ಯುನಲ್ ಅವಾರ್ಡ್ ಅಥವಾ ಕೋಮುವಾದಿ ನಿರ್ಣಯ ಅಂತಕ್ಕಂಥದ್ದು 1932ರಲ್ಲಿ ಬರುತ್ತೆ. ಇದರ ಹಿನ್ನೆಲೆ ಏನಂದರೆ ನೋಡಿ, ಭಾರತದಲ್ಲಿನ ಬ್ರಿಟಿಷ್ ಶಾಸನ ಸಭೆ, ನಮ್ಮ ಭಾರತದಲ್ಲಿ ಒಂದು ಶಾಸನ ಸಭೆ ಇತ್ತು, ಬ್ರಿಟಿಷ್ ಶಾಸನ ಸಭೆ. ಅದರಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಹಲವಾರು ಸ್ಥಾನಗಳನ್ನು ಮೀಸಲಿರಿಸಿ ಅಲ್ಲಿ ಪರಿಶಿಷ್ಟ ಜಾತಿಯವರು ತಮ್ಮ ಪ್ರತಿನಿಧಿಯನ್ನು ನಿಲ್ಲಿಸಿ ಗೆಲ್ಲಿಸಿ ಕಳಿಸುವ ವ್ಯವಸ್ಥೆಯನ್ನು ತರಲಾಗುತ್ತೆ ಭಾರತದಲ್ಲಿನ ಬ್ರಿಟಿಷ್ ಶಾಸನ ಸಭೆಗೆ. ಇದನ್ನು ನಾವು ಕೋಮುವಾದಿ ನಿರ್ಣಯ ಅಥವಾ ಕಮ್ಯುನಲ್ ಅವಾರ್ಡ್ ಅಂತ ಕರಿತೀವಿ. ಈ ಒಂದು ಅವಾರ್ಡನ್ನು ಜಾರಿಗೆ ತಂದಂಥವ್ರು ಯಾರು ಅಂದರೆ ಆಗಿನ ಬ್ರಿಟಿಷ್ ಪ್ರಧಾನಿಯಾಗಿದ್ದ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಂತಕ್ಕಂಥವ್ರು 1932ರಲ್ಲಿ, ಅಂದರೆ 16 ಆಗಸ್ಟ್ 1932ರಲ್ಲಿ ಈ ಒಂದು ಅವಾರ್ಡನ್ನು ಜಾರಿಗೆ ತರ್ತಾರೆ. ಅದಕ್ಕೋಸ್ಕರ ಈ ಒಂದು ಅವಾರ್ಡನ್ನು, ಕಮ್ಯುನಲ್ ಅವಾರ್ಡನ್ನು ನಾವು ಮ್ಯಾಕ್ ಡೊನಾಲ್ಡ್ ಅವಾರ್ಡ್ ಅಂತಲೂ ಸಹಿತ ಕರಿತೀವಿ. ಇದನ್ನು ಯಾವಾಗ ತರ್ತಾರೆ ಜಾರಿಗೆ ಅಂದರೆ
ಎರಡನೇ ದುಂಡು ಮೇಜಿನ ಸಭೆ 1931ರಲ್ಲಿ ನಡೆಯುತ್ತೆ. ಅದರಲ್ಲಿ ಗಾಂಧೀಜಿಯವರು ಸಹಿತ ಭಾಗವಹಿಸ್ತಾರೆ. ಅದು ಆ ಒಂದು ಸಭೆ ವಿಫಲವಾಗುತ್ತೆ. ಅದಾದ ನಂತರ ಏನಾಗುತ್ತೆ, ಕೋಮುವಾದಿ ನಿರ್ಣಯವನ್ನು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಜಾರಿಗೆ ತರ್ತಾರೆ. ಇದರ ವಿರುದ್ಧವಾಗಿ ನೋಡಿ ಏನಾಗುತ್ತೆ, ಗಾಂಧೀಜಿಯವರು 1932 ಸೆಪ್ಟೆಂಬರ್ 20ರಂದು ಯರವಾಡ ಜೈಲಿನಲ್ಲಿ ಸಾಯುವವರೆಗೂ ಉಪವಾಸ ಅಂತಕ್ಕಂಥ ಒಂದು ಕಾರ್ಯಕ್ರಮನ ಅಥವಾ ಉಪವಾಸವನ್ನು ಕುಳಿತುಕೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಭಾರತದಲ್ಲಿರ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಮುಖರೆಲ್ಲ ಸೇರಿ ಅಂಬೇಡ್ಕರ್ ಅವ್ರ ಹತ್ರ ಹೋಗ್ತಾರೆ. ಅಂಬೇಡ್ಕರ್ ಅವ್ರ ಹತ್ರ ಹೋಗಿ ಅವರ ಮನವೊಲಿಸಿ ಅವ್ರನ್ನ ಯರವಾಡ ಜೈಲಿನಲ್ಲಿ ಉಪವಾಸ ಕುಳಿತಿರ್ತಕ್ಕಂಥ ಗಾಂಧೀಜಿಯವ್ರ ಹತ್ರ ಹೋಗಿ ಗಾಂಧೀಜಿಯವ್ರ ಜೊತೆ ಮಾತುಕತೆ ಆಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಾಗ ಏನಾಗುತ್ತೆ, ಅವ್ರ ನಡುವೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವ್ರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅದನ್ನೇ ನಾವು ಪೂನಾ ಒಪ್ಪಂದ ಅಂತ ಕರಿತೀವಿ. ಅದು 1932 ಸೆಪ್ಟೆಂಬರ್ 24ರಂದು ಪೂನಾದ ಯರವಾಡ ಜೈಲಿನಲ್ಲಿ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿ ನಡುವಿನ ಒಪ್ಪಂದವನ್ನು ಸೂಚಿಸುತ್ತೆ. ಯಾವುದು ಅಂದರೆ ಪೂನಾ ಒಪ್ಪಂದ. ಸೊ ನೋಡಿ, ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, ಗಾಂಧೀಜಿಯವರು ತಮ್ಮ ಉಪವಾಸ ನಿರ್ಣಯವನ್ನು ಯಾವುದರ ಮೂಲಕ ನಿಲ್ಲಿಸ್ತಾರೆ ಅಂದರೆ ಅದು ಪೂನಾ ಒಪ್ಪಂದದ ಪ್ರಕಾರ. ಯಾರ್ಯಾರ ನಡುವೆ ನಡೆಯುತ್ತೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವ್ರ ನಡುವೆ. ಅದು ಯರವಾಡ ಜೈಲಿನಲ್ಲಿ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ನೋಡಿ, BR ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಪರವಾಗಿ ಮದನ್ ಮೋಹನ್ ಮಾಳವೀಯ ಅವರು ಈ ಒಂದು ಪೂನಾ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಇಲ್ಲಿದ್ದಾರೆ ನೋಡಿ, ಇವರು ಅಂಬೇಡ್ಕರ್ ಅವರು ಮತ್ತು ಈ ಕಡೆ ಭಾಗದಲ್ಲಿರ್ತಕ್ಕಂಥವ್ರು ಮದನ್ ಮೋಹನ್ ಮಾಳವೀಯ ಅವರು ಗಾಂಧೀಜಿಯ ಪರವಾಗಿ ಈ ಒಂದು ಪೂನಾ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ. ಓಕೆ, ಇನ್ನು ಮೂರನೇ ಕ್ವಶನ್ಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಬಗೆಯ ಕರೆನ್ಸಿ ತನ್ನ ಮೌಲ್ಯವನ್ನು ಶೀಘ್ರಗತಿಯಲ್ಲಿ ಕಳೆದುಕೊಳ್ಳುತ್ತಿದೆ ಅಥವಾ ಇತರ ಕರೆನ್ಸಿಗಳಿಗೆ ಪರಿವರ್ತಿಸಲು ಕಷ್ಟವಾಗುತ್ತದೆ ಮತ್ತು ವಿದೇಶಿ ವಿನಿಮಯ ವಿತರಕರು ಅದನ್ನು ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೆ? ಅಂದರೆ ಒಂದು ಕರೆನ್ಸಿ ಇರುತ್ತೆ, ಆ ಕರೆನ್ಸಿ ಏನಾಗುತ್ತೆ, ಭಾಳ ಬೇಗನೆ ಡಿಪ್ರಿಷಿಯೇಟ್ ಆಗುತ್ತೆ, ರ್ಯಾಪಿಡ್ಲಿ, ಅಂದರೆ ಶೀಘ್ರಗತಿಯಲ್ಲಿ ತನ್ನ ವ್ಯಾಲ್ಯೂವನ್ನು ತನ್ನ ಮೌಲ್ಯವನ್ನು ಕಳೆದುಕೊಳ್ತಾ ಹೋಗುತ್ತೆ ಅಂತ ಒಂದು ಕರೆನ್ಸಿ. ಮತ್ತು ಆ ಕರೆನ್ಸಿಯಿಂದ ಇನ್ನೊಂದು ಕರೆನ್ಸಿಗೆ ಕನ್ವರ್ಟ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ ಒಂದು ಕರೆನ್ಸಿ. ಹಾಗೂ ಇನ್ನೂ ಒಂದು ಪಾಯಿಂಟ್ ಏನಂದರೆ, ಆ ಕರೆನ್ಸಿ ಬಗ್ಗೆ ವಿದೇಶಿ ವಿನಿಮಯ ವಿತರಕರು ಅಂದರೆ ಫಾರಿನ್ ಎಕ್ಸ್ಚೇಂಜ್ ಡೀಲರ್ಸ್ ಏನು ಮಾಡ್ತಾರೆ, ಅವುಗಳನ್ನು ತೆಗೆದುಕೊಳ್ಳಲು ಅವಾಯ್ಡ್ ಮಾಡ್ತಾರೆ. ಅಂತಹ ಒಂದು ಕರೆನ್ಸಿ ಯಾವುದು ಅಂತ ಕೇಳಿದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ನು ಗಡಸು ಕರೆನ್ಸಿ ಅಥವಾ ಹಾರ್ಡ್ ಕರೆನ್ಸಿ, ಮೃದು ಕರೆನ್ಸಿ ಅಥವಾ ಸಾಫ್ಟ್ ಕರೆನ್ಸಿ, ಫಿಯೆಟ್ ಕರೆನ್ಸಿ, ಪರ್ಯಾಯ ಕರೆನ್ಸಿ ಅಥವಾ ಆಲ್ಟರ್ನೇಟಿವ್ ಕರೆನ್ಸಿ ಅಂತ ಕೇಳಿದರೆ ಸರಿಯಾದ ಉತ್ತರ ಸಾಫ್ಟ್ ಕರೆನ್ಸಿ ಆಗುತ್ತೆ. ಓಕೆ, ಹಾಗಾದರೆ ಹಾರ್ಡ್ ಕರೆನ್ಸಿ ಮತ್ತು ಸಾಫ್ಟ್ ಕರೆನ್ಸಿಗಳಿರ್ತಕ್ಕಂಥ ವ್ಯತ್ಯಾಸವನ್ನು ನೋಡೋಣ. ಅವಾಗ ಗೊತ್ತಾಗುತ್ತೆ ನಮಗೆ ಯಾಕೆ ಅದನ್ನು ಶೀಘ್ರಗತಿಯಲ್ಲಿ ಅದು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ, ಯಾಕೆ ಅದು ಬೇರೆ ಕರೆನ್ಸಿಗೆ ಕನ್ವರ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಯಾಕೆ ಅದನ್ನು ಫಾರಿನ್ ಎಕ್ಸ್ಚೇಂಜ್ ಡೀಲರ್ಸು ಅವಾಯ್ಡ್ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಫಸ್ಟ್ ನೋಡೋಣ. ನಿಮಗೆಲ್ಲ ಗೊತ್ತಿದೆ ಜಿಂಬಾಬ್ವೆಯ ಡಾಲರ್ ಕತೆ ಏನಾಗಿದೆ ಮತ್ತು ವೆನೆಜುವೆಲಾದ ಬೋಲಿವಾರ್ ಅಂತಕ್ಕಂಥ ಸಾಫ್ಟ್ ಕರೆನ್ಸಿಗಳ ಕತೆ ಏನಾಗಿದೆ ಇವತ್ತು ನೋಡಿ. ಅದಕ್ಕೋಸ್ಕರ ಎಕ್ಸಾಂಪಲ್ಸ್ ಯಾವ ಸಾಫ್ಟ್ ಕರೆನ್ಸಿ ಅಥವಾ ಮೃದು ಕರೆನ್ಸಿಗಳಿಗೆ ಅಂದರೆ ಒಂದು ಜಿಂಬಾಬ್ವೆಯ ಡಾಲರ್ ಮತ್ತು ವೆನೆಜುವೆಲಾದ ಬೋಲಿವಾರ್ಗಳು ಒಂದು ಅತ್ಯುತ್ತಮ ಉದಾಹರಣೆಗಳಂತಲೇ ಹೇಳ್ಬೋದು. ಸೊ ಇವು ಏನಾಗ್ತವೆ, ಇಂತಹ ಮೃದು ಕರೆನ್ಸಿಗಳು ಆ ದೇಶದ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಮಾಡ್ತವೆ. ಅಲ್ಲೇನಾದರೂ ಒಂದು ರಾಜಕೀಯದಲ್ಲಿ ಅಸಮತೋಲನ, ಅಸ್ಥಿರತೆ ಕಂಡು ಬಂದರೆ ಆ ಒಂದು ಕರೆನ್ಸಿಗಳ ವ್ಯಾಲ್ಯೂ ಭಾಳಷ್ಟು ಒಂದು ಕುಂಠಿತಗೊಳ್ಳುತ್ತೆ. ಅಲ್ಲೇನಾದರೂ ಎಕನಾಮಿಕಲಿ ಸ್ಲೋ ಡೌನ್ ಆದರೂ ಸಹಿತನೂ ಅಲ್ಲಿರ್ತಕ್ಕಂಥ ಕರೆನ್ಸಿಗಳು ಭಾಳಷ್ಟು ತೀಕ್ಷ್ಣವಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತವೆ. ಅಂತಹ ಕರೆನ್ಸಿಗಳನ್ನು ನಾವು ಮೃದು ಕರೆನ್ಸಿಗಳು ಅಥವಾ ಸಾಫ್ಟ್ ಕರೆನ್ಸಿ ಅಂತ ಕರಿತೀವಿ. ನೋಡಿ, ಮೃದು ಕರೆನ್ಸಿಗಳು ವಿನಿಮಯ ದರಗಳಲ್ಲಿ ಹೆಚ್ಚಿನ ಚಂಚಲತೆಯನ್ನು ಉಂಟು ಮಾಡುತ್ತವೆ. ಇವತ್ತು ಒಂದು ರೇಟ್ ಇದ್ದರೆ ನಾಳೆ ಇನ್ನೊಂದು ರೇಟ್ ಇರುತ್ತೆ. ಯಾವುದಾದ್ರು ಒಂದು ಘಟನೆ ನಡೀತು ಆ ದೇಶದಲ್ಲಿ ಅಂದರೆ ಅದರ ಒಂದು ಕರೆನ್ಸಿ ವ್ಯಾಲ್ಯೂ ಭಾಳಷ್ಟು ಕಡಿಮೆ ಆಗಿಬಿಡುತ್ತೆ. ಸೊ ಅದನ್ನು ನಾವು ಮೃದು ಕರೆನ್ಸಿ ಅಂತೀವಿ. ಇನ್ನು ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಹಾರ್ಡ್ ಕರೆನ್ಸಿ ಅಥವಾ ಕಠಿಣ ಅಥವಾ ಗಡಸು ಕರೆನ್ಸಿ ಅಂದರೆ ನೋಡಿ, ಅಲ್ಪಾವಧಿಯಲ್ಲಿ ತುಲನಾತ್ಮಕವಾಗಿ ಸ್ಥಿರವಾಗಿರುತ್ತೆ. ಒಂದು 3 ತಿಂಗಳು 6 ತಿಂಗಳು ತೊಗೊಂಡ್ರೆ ಅದ್ರ ವ್ಯಾಲ್ಯೂ ಭಾಳಷ್ಟು ವ್ಯತ್ಯಾಸ ಆಗಿರಲ್ಲ, ಭಾಳ ಅತ್ಯಲ್ಪ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಹಾರ್ಡ್ ಕರೆನ್ಸಿನೇ. ಎಕ್ಸಾಂಪಲ್ ಯಾವುವು ಅಂದರೆ ಹಾರ್ಡ್ ಕರೆನ್ಸಿಗೆ ಅಮೆರಿಕನ್ ಡಾಲರ್, US ಡಾಲರ್ ಆಗಿರ್ಬೋದು, ಯುರೋಪಿಯನ್ದ ಯೂರೋ ಆಗಿರ್ಬೋದು, ಜಪಾನ್ದ ಯೆನ್ ಆಗಿರ್ಬೋದು, ಬ್ರಿಟಿಷ್ ಪೌಂಡ್ ಆಗಿರ್ಬೋದು, ಸ್ವಿಸ್ ಅಥವಾ ಸ್ವಿಟ್ಜರ್ಲ್ಯಾಂಡ್ನ ಫ್ರ್ಯಾಂಕ್ ಆಗಿರ್ಬೋದು, ಕೆನಡಿಯನ್ನ ಡಾಲರ್, ಆಸ್ಟ್ರೇಲಿಯಾದ ಡಾಲರ್ಗಳು, ಇವು ಸ್ವಲ್ಪ ಹಾರ್ಡ್ ಕರೆನ್ಸಿ ಅಂತ ಕರಿತೀವಿ. ಯಾಕಂದರೆ ಇವು ಫ್ಲಕ್ಚುವೇಷನ್ ಭಾಳ ಕಡಿಮೆ ಇರುತ್ತೆ. ಇನ್ನು ನೋಡಿ, ಈ ಕರೆನ್ಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಕರೆನ್ಸಿಯ ಮೌಲ್ಯ ಒಂದು ದೇಶದ ಒಟ್ಟು ದೇಶೀಯ ಉತ್ಪನ್ನ ಅಥವಾ GDP ಅಂತ ಕರಿತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಉದ್ಯೋಗಗಳ ಒಂದು
ಅವುಗಳ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಮೇನಾಗಿ ಜಿ ಡಿ ಪಿ ಮೇಲೆ ನೋಡಿ. ಆ ಜಿ ಡಿ ಪಿ ನಾವು ಮೇಲೆ ನೋಡಿರ್ತಕ್ಕಂಥ ಬೇರೆ ಬೇರೆ ದೇಶದ ಹಾರ್ಡ್ ಕರೆನ್ಸಿ ನೋಡಿದಾಗ ಅಲ್ಲಿ ಜಿ ಡಿ ಪಿ ಭಾಳಷ್ಟು ಒಂದು ಸ್ಟ್ರಾಂಗ್ ಜಿ ಡಿ ಪಿ ಇದ್ದಾವೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಕರೆನ್ಸಿಗಳು ಸಹಿತ ಹಾರ್ಡ್ ಕರೆನ್ಸಿ ಆಗ್ತವೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಮಗೀಗ ಕ್ವಶನ್ ಆಗ್ತಕ್ಕಂಥದ್ದು, ನಮ್ಮ ಭಾರತದ ರೂಪಾಯಿ ಕರೆನ್ಸಿ ಏನು ಹಾರ್ಡ್ ಕರೆನ್ಸಿ ಅಥವಾ ಸಾಫ್ಟ್ ಕರೆನ್ಸಿ ಅಂತಕ್ಕಂಥ ಒಂದು ಡೌಟ್ ಬರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ, ಭಾರತದ ರೂಪಾಯಿ ಕೂಡ ಒಂದು ಮೃದು ಕರೆನ್ಸಿ, ನಮ್ಮದು ಸಹಿತನೂ ಒಂದು ಸಾಫ್ಟ್ ಕರೆನ್ಸಿ. ಬಟ್ ಜಿಂಬಾಬ್ವೆಯ ಡಾಲರ್ ಅಥವಾ ವೆನಿಜುವೆಲಾದ ಬೊಲಿವಾರಗಳಷ್ಟು ಸಾಫ್ಟ್ ಕರೆನ್ಸಿ ಅಂದರೆ ಅಷ್ಟು ತೀವ್ರವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ, ತೀಕ್ಷ್ಣವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡಲ್ಲ. ಯಾಕಂದರೆ ನಮ್ಮ ಜಿ ಡಿ ಪಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನೋಡಿ, ನಮ್ಮ ಇಂಡಿಯನ್ ರುಪಿ ಯಾಕೆ ಮೃದು ಕರೆನ್ಸಿ ಆಗುತ್ತೆ ಅಂದರೆ, ಒಂದು ಇಲ್ಲಿ ಕರೆನ್ಸಿ ಲೈವ್ ವೆಬ್ಸೈಟಲ್ಲಿ ಬಂದಿರತಕ್ಕಂಥ ನ್ಯೂಸ್ ನೋಡೋದಾದರೆ 15 ಏಪ್ರಿಲ್ 2020 ಅಂದರೆ ಒಂದು 7-8 ದಿವಸದ ಹಿಂದೆ ಬಂದಿರತಕ್ಕಂಥ ನ್ಯೂಸು. USD INR ಇಂಡಿಯನ್ ರುಪಿ ವೀಕನ್ಸ್ ಆಫ್ಟರ್ IMF ಪ್ರೆಡಿಕ್ಟ್ಸ್ ಜಸ್ಟ್ 1.9% ಎಕನಾಮಿಕ್ ಗ್ರೋತ್. ಅಂದರೆ IMF ಏನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಅದು ನಮ್ಮ ಒಂದು ಜಿ ಡಿ ಪಿಯನ್ನು ಗ್ರೋತನ್ನು ಏನು 1.9%ಗೆ ಇಳಿಸಿದೆ. ಯಾಕಂದರೆ ಇಲ್ಲಿ ನೋಡಿ, ಕೊರೋನಾ ವೈರಸ್ಸಿಂದ ಏನಾಗಿದೆ, ಇವತ್ತು ಸ್ಲೋ ಡೌನ್ ಆಗಿದೆ ಇಡೀ ವರ್ಲ್ಡಲ್ಲಿ. ಭಾರತದಲ್ಲೂ ಸಹಿತ ಲಾಕ್ಡೌನ್ ಆಗಿರೋದ್ರಿಂದ ಎಕನಾಮಿಕಲಿ ಆಲ್ರೆಡಿ ಸ್ಲೋ ಡೌನ್ ಇರ್ತಕ್ಕಂಥ ದೇಶದಲ್ಲಿ ಕೊರೋನಾ ವೈರಸ್ಸಿಂದ ಇನ್ನಷ್ಟು ಸ್ಲೋ ಡೌನ್ ಆಗುತ್ತೆ. ಅಂದರೆ ಜಸ್ಟ್ 1.9% ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ಏನಾಗ್ತಾ ಇದೆ, ಭಾರತದ ಜಿ ಡಿ ಪಿ ಕಡಿಮೆ ಆಗುತ್ತೆ. ಜಿ ಡಿ ಪಿ ಕಡಿಮೆ ಆದಾಗ ಅದು ಯಾವುದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಕರೆನ್ಸಿ ಮೇಲೆ ಎಫೆಕ್ಟ್ ಆಗುತ್ತೆ. ಅದರಿಂದ ನಮ್ಮ ಭಾರತದ ಕರೆನ್ಸಿ US ಡಾಲರ್ಗೆ ಕಂಪೇರ್ ಮಾಡಿದಾಗ ಇನ್ನಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಇವತ್ತು ನೋಡಿ 76 ರೂಪಾಯಿಗೆ ಇಳಿದಿದೆ ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನೋಡಿ, ಒಂದು ದೇಶದ ಜಿ ಡಿ ಪಿ, ಒಟ್ಟು ದೇಶ ಉತ್ಪನ್ನವು ಆ ಕರೆನ್ಸಿಯ ಮೌಲ್ಯಕ್ಕೆ ಒಂದು ಕೊಡುಗೆಯನ್ನು ನೀಡುತ್ತೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ಸಾಫ್ಟ್ ಕರೆನ್ಸಿ ಅಂತಕ್ಕಂಥದ್ದನ್ನು ಶೀಘ್ರಗತಿಯಲ್ಲಿ ಅದು ಮೌಲ್ಯವನ್ನು ಕಳ್ಕೊಳ್ಳುತ್ತೆ. ಅದಕ್ಕೆ ಎಕ್ಸ್ಚೇಂಜ್ ಡೀಲರ್ಸ್ ಅದನ್ನು ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4. ಇಲ್ಲಿ 2 ಪಟ್ಟಿಗಳನ್ನ ಕೊಟ್ಟಿದ್ದಾರೆ. ಒಂದು ಪಟ್ಟಿ 1ರಲ್ಲಿ ಕರ್ನಾಟಕದ ಜಲಪಾತಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ನದಿಗಳನ್ನು ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಒಂದು ಕಡೆ ಜಲಪಾತಗಳು, ಇನ್ನೊಂದು ಕಡೆ ನದಿಗಳನ್ನ ಕೊಟ್ಟಿದ್ದಾರೆ. ನೋಡಿ, ಜಲಪಾತಗಳು ಯಾವಿದಾವೆ ಅಂದರೆ ಮಾಗೋಡು, ಲಾಲ್ಗುಲಿ, ಊಂಚಳ್ಳಿ, ಬಾಂದಾಜೆ ಅಂತಕ್ಕಂಥವು. ನದಿಗಳು ಯಾವ್ಯಾವಿದ್ದಾವೆ, ಕಾಳಿ, ಅಗುನಾಶಿನಿ, ನೇತ್ರಾವತಿ, ಬೇಡ್ತಿ. ನೋಡಿ, ಇಲ್ಲಿ ನಮಗೆ ಜನಜನಿತವಾಗಿರ್ತಕ್ಕಂಥ ಯಾವುದೇ ಒಂದು ಇಲ್ಲಿ ಫಾಲ್ಸ್ ಜಲಪಾತಗಳು ಇಲ್ಲವೇ ಇಲ್ಲ. ಒಂದು ಜೋಗ ಜಲಪಾತನೂ ಇಲ್ಲ, ಗಗನಚುಕ್ಕಿ ಭರಚುಕ್ಕಿಗಳು ಇಲ್ಲ, ಹೊಗೇನಕಲ್ಲು ಇಲ್ಲ, ಅಥವಾ ಗೋಕಾಕ್ ಜಲಪಾತಗಳು ಇಲ್ಲ. ಸೊ ಇಲ್ಲಿ ನಮಗೆ ಈಗ ನೋಡಿ, ಎಕ್ಸಾಮ್ಗಳಲ್ಲಿ ಇವತ್ತು ಡಿಫಿಕಲ್ಟ್ ಕ್ವಶನ್ಸು ಫ್ರೇಮ್ ಆಗ್ತಾ ಇದ್ದಾವೆ. ಇಲ್ಲೇ ಒಂದು ಎಕ್ಸಾಂಪಲ್ ಗೊತ್ತಾಗ್ತಾ ಇದೆ ನಮಗೆ. ಸೊ ಈಗ ಆಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನದಿಗಳು ಸಹಿತ ಪಶ್ಚಿಮ ಘಟ್ಟಗಳಲ್ಲಿ ಇರ್ತಕ್ಕಂಥ ನದಿಗಳೇ ಆಗಿದ್ದಾವೆ. ಸೊ ಇನ್ನು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಕೂಡ ಈ ಒಂದು 4 ನದಿಗಳು ಕರ್ನಾಟಕದ ಪಶ್ಚಿಮ ಭಾಗಕ್ಕೆ ಹರಿತಕ್ಕಂಥ ನದಿಗಳು, ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ನದಿಗಳಾಗಿದ್ದಾವೆ. ಹಾಗಾದರೆ ಇಲ್ಲಿ ನೋಡಿ, ಯಾವ್ಯಾವ ಜಲಪಾತಗಳು ಯಾವ ನದಿಗೆ ಬರ್ತವೆ ಅಂತ ನೋಡೋಣ. ಮೊದಲನೇದಾಗಿ ಮಾಗೋಡು ಅಂತಕ್ಕಂಥ ಒಂದು ಜಲಪಾತವು ಬೇಡ್ತಿ ನದಿಗೆ ಬರುತ್ತೆ. ಇಲ್ಲಿ ನೋಡಿ, ಮಾಗೋಡು ಜಲಪಾತ ಯಾವುದಕ್ಕೆ ಬರುತ್ತೆ, ಬೇಡ್ತಿ ನದಿಗೆ, ಅಂದರೆ ಎಲ್ಲಿ 4ಗೆ ಬರುತ್ತೆ. ಇನ್ನು ಲಾಲ್ಗುಲಿ ಜಲಪಾತವು ಕಾಳಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಊಂಚಳ್ಳಿ ಜಲಪಾತವು ಇದು ಸ್ವಲ್ಪ ಫೇಮಸ್, ಇದು ಅಗುನಾಶಿನಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಬಾಂದಜೆ ಅಂತಕ್ಕಂಥ ಜಲಪಾತವು ನೇತ್ರಾವತಿ ನದಿಯಿಂದ ಆಗಿರ್ತಕ್ಕಂಥ ಜಲಪಾತ. ಓಕೆ, ಸೊ ಆದ್ದರಿಂದ ಸರಿಯಾದ ಉತ್ತರ ಯಾವುದಾಗುತ್ತೆ, 1 ಆಗುತ್ತೆ. ಸೊ ಅದರಿಂದ ಏನಂದರೆ ಯಾವ್ಯಾವ ಜಲಪಾತಗಳಿದ್ದಾವೆ ಅದರಲ್ಲೂ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಿಗೆ ಸೃಷ್ಟಿಯಾಗ್ತಕ್ಕಂಥ ಜಲಪಾತಗಳು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಹಾಗಾದರೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಯಾವ್ಯಾವ ಅಂತ ಒಂದು ಗ್ಲಾನ್ಸ್ ಮಾಡೋಣ. ಪಶ್ಚಿಮಕ್ಕೆ ಹರಿಯುವ ಕರ್ನಾಟಕ ನದಿಗಳು ಶರಾವತಿ, ನೇತ್ರಾವತಿ, ಕಾಳಿ, ಗಂಗಾವಳಿ ಅಥವಾ ಬೇಡ್ತಿ ಅಂತ ಕರಿತೀವಿ, ಅಗುನಾಶಿನಿ, ವರಾಹಿ, ಶಾಲ್ಮಲಾ ಮತ್ತು ಮಹದಾಯಿ ನದಿಗಳು ಕರ್ನಾಟಕದ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಾಗಿದ್ದಾವೆ. ಅವುಗಳ ಜಲಪಾತಗಳು ಮತ್ತು ನದಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ನೋಡೋಣ. ಅಗುನಾಶಿನಿ ನದಿಯಿಂದ ಉಂಟಾದ ಊಂಚಳ್ಳಿ ಜಲಪಾತವನ್ನು ಲುಶಿಂಗ್ಟನ್ ಫಾಲ್ಸ್ ಅಂತ ಕರಿತೀವಿ, ಅಥವಾ ಕೆಪ್ಪ ಜೋಗ ಅಂತಲೂ ಕರಿತೀವಿ. ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳ್ಬೋದು. ಓಕೆ, ಕರ್ನಾಟಕದ ಅತಿ ಎತ್ತರದ ಮತ್ತು ಭಾರತದಲ್ಲಿ 2ನೇ ಅತಿ ಎತ್ತರದ ಕುಂಚಿಕಲ್ ಜಲಪಾತವು ಶಿವಮೊಗ್ಗದ ಮಸ್ತಿಕಟ್ಟೆ ಬಳಿಯ ನಿಡಗೋಡು ಗ್ರಾಮದಲ್ಲಿದೆ. ಈ ಕೇಳ್ಬೋದು ಬೇರೆ ಬೇರೆ ಎಕ್ಸಾಮಲ್ಲಿ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಅಂದರೆ ಕುಂಚಿಕಲ್ ಜಲಪಾತ, 455 ಮೀಟ್ರ್ ಇದೆ ಮತ್ತು ಇದು ಭಾರತದ 2ನೇ ಅತಿ ಎತ್ತರದ ಜಲಪಾತ. ಇನ್ನೊಂದೇನೆಂದರೆ ಇದು
ವರಾಹಿ ನದಿಯಿಂದ ಉಂಟಾಗ್ತಕ್ಕಂಥ ಜಲಪಾತ ಆಗಿದೆ. ಓಕೆ, ಇನ್ನು ಭಾರತದ ಅತಿ ಎತ್ತರ ಜಲಪಾತ ಯಾವುದು ಅಂದರೆ ವಜ್ರಾಯಿ ಅಂತಕ್ಕಂಥ ಜಲಪಾತ. ಇದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಊರ್ಮೋಡಿ ನದಿಯಲ್ಲಿ ಬರುತ್ತೆ ಮತ್ತು ಇದರ ಎತ್ತರ 560 ಮೀಟರ್ಗಳು. ಇದು ಭಾರತದ ಅತಿ ಎತ್ತರದ್ದು. ಸೊ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇನ್ನು 5ನೇ ಕ್ವಶನ್ಗೆ ಹೋಗೋಣ. 21 ಸೆಪ್ಟೆಂಬರ್ 2017 ಅಂದರೆ ಇದು ಕರೆಂಟ್ ಈವೆಂಟ್ ಕ್ವಶನ್ ಆಗಿದೆ. ಆವಾಗ 2018ರ ಪ್ರಶ್ನೆ ಪತ್ರಿಕೆಯಲ್ಲಿ 2017ರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ 21 ಸೆಪ್ಟೆಂಬರ್ 2017ರಂದು ಕಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆದ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 2ನೇ ಭಾರತ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಕುಲದೀಪ್ ಯಾದವ್ ಅವರ ಹ್ಯಾಟ್ರಿಕ್ ಆಸ್ಟ್ರೇಲಿಯಾದ ಮೇಲೆ ಭಾರತವು 50 ರನ್ಗಳಿಂದ ಪ್ರಾಬಲ್ಯ ಗಳಿಸಲು ಸಹಾಯ ಮಾಡುತ್ತೆ. ಅಂದರೆ ಆ ಒಂದು ಪಂದ್ಯದಲ್ಲಿ ಕುಲದೀಪ್ ಯಾದವ್ ಅವರು ಹ್ಯಾಟ್ರಿಕನ್ನು ಪಡಿತಾರೆ. ಅದರಿಂದ ಭಾರತ ಗೆಲ್ಲುತ್ತೆ ಆ ಒಂದು ಪಂದ್ಯದಲ್ಲಿ. ಸೊ ಒಂದು ದಿನದ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಹ್ಯಾಟ್ರಿಕನ್ನು ಗಳಿಸಿದ 3ನೇ ಭಾರತೀಯ ಆಟಗಾರರು ಯಾರು ಅಂದರೆ ಕುಲದೀಪ್ ಯಾದವ್ ಅವರು. ಅಂದರೆ ಅವ್ರಿಗಿನ ಮುಂಚೆ ಇಬ್ಬರು ಏಕದಿನ ಪಂದ್ಯದಲ್ಲಿ ಹ್ಯಾಟ್ರಿಕನ್ನು ಪಡೆದಿರ್ತಾರೆ. ಅವ್ರು ಯಾರು ಅಂತ ಕೇಳಿದರೆ, ಒಂದು ಚೇತನ್ ಶರ್ಮಾ ಕಪಿಲ್ ದೇವ್, ಅನಿಲ್ ಕುಂಬ್ಳೆ ವೆಂಕಟಪತಿ ರಾಜು, ಚೇತನ್ ಶರ್ಮಾ ವೆಂಕಟಪತಿ ರಾಜು, ಅನಿಲ್ ಕುಂಬ್ಳೆ ಕಪಿಲ್ ದೇವ್ ಅಂತ ಕೇಳಿದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಚೇತನ್ ಶರ್ಮಾ ಮತ್ತು ಕಪಿಲ್ ದೇವ್ ಆಗುತ್ತೆ. ಇದು ಕರೆಂಟ್ ಈವೆಂಟ್ಸ್ ಕ್ವಶನ್. ಹಾಗಾದರೆ ಇದ್ರ ಮೇಲೆ ಬೇರೆ ಕಡೆ ಬರ್ಬೋದು, ಅದಕ್ಕೆ ನೋಡೋಣ. ಹ್ಯಾಟ್ರಿಕ್ ಅಂದರೆ ಏನು ಫಸ್ಟ್ ನೋಡೋಣ. ನೋಡಿ, ಭಾಳಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಕ್ರಿಕೆಟಲ್ಲಿ ಭಾಳ ಆಸಕ್ತಿ ಇರುತ್ತೆ, ಅವ್ರಿಗೆಲ್ಲ ಹ್ಯಾಟ್ರಿಕ್ ಅಂದರೆ ಏನಂತ ಗೊತ್ತಿರುತ್ತೆ. ಆದರೂ ಸಹಿತ ಕಂಪ್ಲೀಟ್ ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ಕ್ರಿಕೆಟಲ್ಲಿ ಹ್ಯಾಟ್ರಿಕ್ ಅಂದರೆ ಒಬ್ಬ ಬಾಲರು ಸತತ 3 ಎಸೆತಗಳಲ್ಲಿ 3 ವಿಕೆಟ್ಗಳನ್ನು ಕಬಳಿಸೋದು ನಮಗೆಲ್ಲ ಗೊತ್ತಿದೆ. ಕಂಟಿನ್ಯೂಸ್ ಆಗಿ 3 ವಿಕೆಟ್ ತೊಗೊಂಡಿರ್ಬೇಕು 3 ಬಾಲಲ್ಲಿ. ಮಿಡ್ಲಲ್ಲಿ ವೈಡ್ ಬಂದರೆ ಅದು ಕನ್ಸಿಡರ್ ಆಗಲ್ಲ ಒಂದು. ಆಮೇಲೆ 1 ಓವರಲ್ಲಿ ಲಾಸ್ಟ್ 2 ಬಾಲ್ಸಲ್ಲಿ 2 ವಿಕೆಟ್ ತೊಗೊಂಡು ಮತ್ತು ಇನ್ನೊಂದು ಓವರ್ ಆದಮೇಲೆ ಇನ್ನೊಂದು ಓವರ್ ಹಾಕಕ್ಕೆ ಬರ್ತಾನಲ್ವ ಆ ಬಾಲರು, ಅವಾಗ ವಿಕೆಟ್ ತೊಗೊಂಡ್ರು. ಸೊ ಕಂಟಿನ್ಯೂಸ್ 3 ಬಾಲ್ಸ್ ಅಂತಲೇ ಆಗುತ್ತೆ, ಕನ್ಸಿಡರ್ ಆಗುತ್ತೆ. ಸೊ ಹಾಗಾದರೆ ಈ ಥರ ಒನ್ ಡೇಸಲ್ಲಿ ಅಥವಾ ಏಕದಿನ ಕ್ರಿಕೆಟ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯಾರು ಒಂದು ಹ್ಯಾಟ್ರಿಕನ್ನು ಪಡೆದರು ಅಂದರೆ ಪಾಕಿಸ್ತಾನದ ಜಲಾಲುದ್ದೀನ್ ತೆಗೆದುಕೊಳ್ತಾರೆ. ಸೊ ಇಂತಹ ಹ್ಯಾಟ್ರಿಕನ್ನು 3 ಬಾರಿ ಹ್ಯಾಟ್ರಿಕ್ ಪಡೆದಂಥವ್ರು ಯಾರು ಅಂದರೆ ಅವರು ಒಬ್ಬ ಬಾಲರು ಶ್ರೀಲಂಕಾದ ಲಸಿತ್ ಮಾಲಿಂಗ್ ಅವರು 3 ಬಾರಿ ಏಕದಿನ ಪಂದ್ಯಗಳಲ್ಲಿ ಹ್ಯಾಟ್ರಿಕನ್ನು ಪಡೆದಿದ್ದಾರೆ. ಮತ್ತು ಇನ್ನೂ ಒಂದು ವಿಶೇಷ ಏನಂದರೆ ನೋಡಿ, ಚಮಿಂಡಾ ವಾಸ್ ಅವ್ರದ್ದು ಒಂದು ವಿಶಿಷ್ಟತೆ ಇದೆ. ಏನಂದರೆ ಅವರು ಒಂದು ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತಲ್ವ ಒನ್ ಡೇದಲ್ಲಿ, ಆ ಇನ್ನಿಂಗ್ಸ್ ಸ್ಟಾರ್ಟ್ ಆಗೋ ಫಸ್ಟ್ ಓವರ್ ಅವರೇ ಹಾಕ್ತಾರೆ. ಆ ಫಸ್ಟ್ ಓವರಲ್ಲಿ ಮೊದಲನೇ 3 ಬಾಲಲ್ಲೂ ವಿಕೆಟ್ಗಳನ್ನ ತಗೊಳ್ತಾರೆ. ಅದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಹ್ಯಾಟ್ರಿಕ್. ಅಂದರೆ ಒಂದು ಇನ್ನಿಂಗ್ಸ್ನ ಮೊದಲ 3 ಬಾಲ್ಗಳಲ್ಲೇ ಒಂದು ಹ್ಯಾಟ್ರಿಕನ್ನು ಪಡೆದಿರ್ತಕ್ಕಂಥವ್ರು ಚಮಿಂಡಾ ವಾಸ್ ಅವರು ಬಾಂಗ್ಲಾದೇಶದ ಎದುರಿನಲ್ಲಿ. ಇನ್ನೂ ಒಂದು ಏನಂದರೆ ಭಾರತದ ಚೇತನ್ ಶರ್ಮಾರವರು ವಿಶ್ವಕಪ್ ಪಂದ್ಯವೊಂದರಲ್ಲಿ ಮೊದಲ ಹ್ಯಾಟ್ರಿಕ್ ಪಡೆದಂಥವ್ರು. ಈ ವರ್ಲ್ಡ್ ಕಪ್ ನಡೀತಲ್ವ ಅದರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹ್ಯಾಟ್ರಿಕ್ ಪಡೆದಂಥವ್ರು ಯಾರಂದರೆ ಚೇತನ್ ಶರ್ಮಾ ಅವರು. ಇಲ್ಲಿ ನೋಡಿ, ಹಾಗಾದರೆ ಭಾರತದ ಬಗ್ಗೆ ಕೇಳಿದ್ದಾರೆ. ಕುಲದೀಪ್ ಯಾದವ್ ಅವರು ಬಿಟ್ಟು ಇನ್ಯಾರು ಅಂದರೆ ಇಬ್ಬರು. ಚೇತನ್ ಶರ್ಮಾ ಅವರು 1987ರಲ್ಲಿ ನ್ಯೂಜಿಲೆಂಡ್ ಆಪೋಸಿಟ್, ಕಪಿಲ್ ದೇವ್ ಅವರು ಶ್ರೀಲಂಕಾ ಆಪೋಸಿಟ್ 1991ರಲ್ಲಿ ಹ್ಯಾಟ್ರಿಕ್ ಪಡಿತಾರೆ. ಅದಾದಮೇಲೆ 2017ರಲ್ಲಿ ಕುಲದೀಪ್ ಯಾದವ್ ಅವರು ಆಸ್ಟ್ರೇಲಿಯಾದ ಮೇಲೆ ಹ್ಯಾಟ್ರಿಕ್ ಪಡಿತಾರೆ. ಅದ್ರ ಬಗ್ಗೆನೇ ಕೇಳಿರ್ತಕ್ಕಂಥದ್ದು ಈ ಒಂದು ಕ್ವಶನ್ ಪೇಪರಲ್ಲಿ. ಅದಾದಮೇಲೆ ಇವತ್ತು ನಾವೇನು 2020ರಲ್ಲಿ ಓದ್ತಾ ಇದ್ದೀವಿ, ನಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಯಾಕಂದರೆ 2019ರಲ್ಲಿ ಇಬ್ಬರು ಬೌಲರ್ಸು ಒಂದು ಹ್ಯಾಟ್ರಿಕನ್ನು ತೊಗೊಳ್ತಾರೆ ಒನ್ ಡೇಸಲ್ಲಿ. ಯಾರಂದರೆ ಮೊಹಮ್ಮದ್ ಶಮಿ ಅವರು ಅಫ್ಘಾನಿಸ್ತಾನದ ಮೇಲೆ, ಕುಲದೀಪ್ ಯಾದವ್ ಅವರು ಮತ್ತೊಮ್ಮೆ 2ನೇ ಬಾರಿಗೆ ತೆಗೆದುಕೊಳ್ತಾರೆ ವೆಸ್ಟ್ ಇಂಡೀಸ್ ಮೇಲೆ 2019ರಲ್ಲಿ. ಹಾಗಾದರೆ ಭಾರತದಲ್ಲಿ ಒಟ್ಟು 5 ಸಲ ಹ್ಯಾಟ್ರಿಕ್ ತೊಗೊಂಡಿದ್ದಾರೆ 4 ಜನ. ಸೊ ಅದರಲ್ಲಿ ಕುಲದೀಪ್ ಯಾದವ್ ಅವರು 2 ಸಲ. ಸೊ ಹಾಗಾದರೆ ನೋಡಿ, ಕೊಟ್ಟಿರ್ತಕ್ಕಂಥದ್ದಕ್ಕೆ ಚೇತನ್ ಶರ್ಮಾ ಮತ್ತು ಕಪಿಲ್ ದೇವ್ ಅವರು ಕುಲದೀಪ್ ಯಾದವ್ ಅವ್ರನ್ನ ಬಿಟ್ಟು ಒಂದು ಹ್ಯಾಟ್ರಿಕ್ ಪಡೆದಿರ್ತಕ್ಕಂಥವ್ರು. ಸೊ ಅದರಿಂದ ಈ ಒಂದು ಕ್ವಶನ್ಗೆ ಅವ್ರು ಆಗ್ತಾರೆ. ಬಟ್ 2019ಕ್ಕೆ ಬಂದಾಗ ಒಟ್ಟು ಮೊಹಮ್ಮದ್ ಶಮಿ ಅವರು ಸಹಿತ ಜಾಯ್ನ್ ಆಗ್ತಾರೆ. ಸೊ ಇಲ್ಲಿದೆ ನೋಡಿ, ಇವರು ಚೇತನ್ ಶರ್ಮಾ ಅವರು. ಇವ್ರದ್ದು ಇನ್ನೊಂದು ಈ ಹ್ಯಾಟ್ರಿಕ್ ವಿಶೇಷತೆ ಏನಂದರೆ ಆ 3 ಬಾಲ್ಗಳಲ್ಲಿ ಅವರು 3 ಒಂದು ವಿಕೆಟ್ಗಳನ್ನು ಬೋಲ್ಡ್ ತೆಗಿತಾರೆ. ಅಂದರೆ ವಿಕೆಟನ್ನು ಕ್ಲೀನ್ ಬೋಲ್ಡ್ ಮಾಡ್ತಾರೆ. ಅದು ಒಂದು ವಿಶೇಷ ಚೇತನ್ ಶರ್ಮಾ ಅವರು. ಇಲ್ಲಿರ್ತಕ್ಕಂಥ ಇವರೇ ಚೇತನ್ ಶರ್ಮಾ. ಓಕೆ, ಇಲ್ಲಿ ನೋಡಿ ಚೇತನ್ ಶರ್ಮಾ ಅವರು ಇಲ್ಲಿದ್ದಾರೆ, ಇಲ್ಲಿ ಕಪಿಲ್ ದೇವ್ ಇದ್ದಾರೆ. ಓಕೆ, ಸೊ ನೆಕ್ಸ್ಟು 6ನೇ ಕ್ವಶನ್. ಈ ಕೆಳಗಿನ 4 ಭೂಖಂಡಗಳಲ್ಲಿನ ಜನಸಂಖ್ಯೆಯ ಆರೋಹಣ ಕ್ರಮ, ಏರಿಕೆ ಕ್ರಮದಲ್ಲಿ ಸರಿಯಾಗಿ ಬರೆಯಿರಿ ಅಂತ ಕೇಳಿದರೆ 2016ರ ಪ್ರಕಾರ 4 ಖಂಡಗಳು ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ, ಯುರೋಪ್, ಆಫ್ರಿಕಾ, ದಕ್ಷಿಣ ಅಮೆರಿಕ ಅಂತ 4 ಕಾಂಟಿನೆಂಟ್ಸ್ ಕೊಟ್ಟಿದ್ದಾರೆ. ಇವುಗಳನ್ನು ಏರಿಕೆ ಕ್ರಮದಲ್ಲಿ ಆ ಕಾಂಟಿನೆಂಟಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ನ
ಕನ್ಸಿಡರ್ ಮಾಡಿಕೊಂಡು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ. ಫಸ್ಟ್ ಈಗ ನಾವು ಇರ್ತಕ್ಕಂಥ 7 ಕಾಂಟಿನೆಂಟ್ಗಳ ಒಂದು ಪಾಪ್ಯುಲೇಷನ್ನ ನೋಡ್ಕೊಂಬಂದು ಈ ಕ್ವಶನಿಗೆ ಬರೋಣ. ಇಲ್ಲಿ ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಕಾಂಟಿನೆಂಟ್ಸ್. ವರ್ಲ್ಡಲ್ಲಿ ಒಟ್ಟು 757 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ ಏಷ್ಯಾ ಒಂದು ಟಾಪಲ್ಲಿದ್ದು 458 ಕೋಟಿ, ಆಫ್ರಿಕಾ 121 ಕೋಟಿ, ಯುರೋಪ್ 73 ಕೋಟಿ, ನಾರ್ತ್ ಅಮೆರಿಕಾ 57 ಕೋಟಿ, ಸೌತ್ ಅಮೆರಿಕಾ 42 ಕೋಟಿ, ಓಸಿಯಾನಿಯಾ 3.8 ಕ್ರೋರ್ಸ್ ಮತ್ತು ಅಂಟಾರ್ಟಿಕಾದಲ್ಲಿ ಸುಮಾರು 1000 ಮೆಂಬರ್ಸ್ ಇದ್ದಾರೆ. ಹಾಗಾದರೆ ನಾವೀಗ ಏರಿಕೆ ಕ್ರಮದಲ್ಲಿ ಹೋಗ್ಬೇಕಾದ್ರೆ ಫಸ್ಟು ಓಸಿಯಾನಿಯಾ ಬರುತ್ತೆ. ಓಸಿಯಾನಿಯಾ ಅಂದರೆ ಇಲ್ಲೇ ಆಸ್ಟ್ರೇಲಿಯಾ ಬರ್ತಕ್ಕಂಥದ್ದು. ನೋಡಿ, ಓಸಿಯಾನಿಯಾ ಅಂದರೆ ಆಸ್ಟ್ರೇಲೇಷಿಯಾ, ಮೆಲನೇಷಿಯಾ, ಮೈಕ್ರೋನೇಷಿಯಾ ಮತ್ತು ಪಾಲಿನೇಷಿಯಾಗಳನ್ನು ಒಳಗೊಂಡಿದ್ದು. ಅದರಲ್ಲೂ ಆಸ್ಟ್ರೇಲೇಷಿಯಾ ಅಂದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳು ಮತ್ತು ಇನ್ನು ಸಣ್ಣ ಒಂದು ದ್ವೀಪಗಳು ಸೇರಿ ಆಸ್ಟ್ರೇಲೇಷಿಯಾ ಆಗುತ್ತೆ. ಆದ್ದರಿಂದ ಈ ಓಸೆನೇಷಿಯಾ ಅಂತಕ್ಕಂಥ ಒಂದು ಖಂಡ ಏನಿದೆ ಇದು ಅತಿ ಕಡಿಮೆ ಜನಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಆದ್ದರಿಂದ ಆಪ್ಷನ್ ಎ ಆಸ್ಟ್ರೇಲಿಯಾ ಏನಿದೆ ಅದು ಮೊದಲು ಬರಬೇಕು. ಸೊ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ನೆಕ್ಸ್ಟು ಯುರೋಪ್, ಆಫ್ರಿಕಾ, ದಕ್ಷಿಣ ಅಮೆರಿಕಾದಲ್ಲಿ ಅತಿ ಚಿಕ್ಕ ಒಂದು ಜನಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ನೋಡಿ ಸೌತ್ ಅಮೆರಿಕಾ ಅಥವಾ ದಕ್ಷಿಣ ಅಮೆರಿಕಾ 42 ಕೋಟಿ. ಸೊ ಅದಕ್ಕೆ ನೆಕ್ಸ್ಟು ಡಿ ಬರಬೇಕು. ಸೊ ಡಿ ಬಂದಿರತಕ್ಕಂಥದ್ದು 2ನೇ ಆಪ್ಷನಲ್ಲೂ ಇದೆ, 3ನೇ ಆಪ್ಷನಲ್ಲೂ ಇದೆ. ನೆಕ್ಸ್ಟು ಯುರೋಪ್ ಮತ್ತು ಆಫ್ರಿಕಾದಲ್ಲಿ ಅತಿ ಕಡಿಮೆ ಇರೋದು ಯಾವುದು ಅಂದರೆ ಯುರೋಪು, ಆಮೇಲೆ ಆಫ್ರಿಕಾ ಬರುತ್ತೆ. ಸೊ ಆದ್ದರಿಂದ ಯುರೋಪ್ ಏನಾಗಬೇಕು, ಬಿ ಆಪ್ಷನ್ ಬರಬೇಕು, ಆಫ್ರಿಕಾ ಲಾಸ್ಟಲ್ಲಿ ಬರಬೇಕು. ಸೊ ಆದ್ದರಿಂದ ಸರಿಯಾದ ಉತ್ತರ 2ನೇ ಆನ್ಸರ್ ಆಗುತ್ತೆ. ಓಕೆ ನೋಡಿ, ಇಲ್ಲಿ ಒಂದು ಗಮನಿಸಬೇಕು, ಪ್ರಪಂಚದ ಒಟ್ಟು 60% ಜನಸಂಖ್ಯೆ ನಮ್ಮ ಏಷ್ಯಾ ಖಂಡದಲ್ಲಿದೆ. ಅದು ಭಾರತ, ಚೀನಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮುಂತಾದ ದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. 60% ಪಾಪ್ಯುಲೇಷನ್ ನಮ್ಮ ಏಷ್ಯಾ ಖಂಡದಲ್ಲಿದೆ. ನೆಕ್ಸ್ಟ್ 7ನೇ ಕ್ವಶನ್ಗೆ ಹೋಗೋಣ. ಸ್ವದೇಶಿ ಚಳುವಳಿಯಿಂದುಂಟಾದ ವಿವಿಧ ರೂಪಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕತೆ ಮತ್ತು ಜನಪ್ರಿಯತಾ ಮಟ್ಟಗಳಲ್ಲಿ ಅದ್ಭುತ ದೃಶ್ಯಗೋಚರ ಯಶಸ್ಸನ್ನು ಗಳಿಸಿತು? ಅಂದರೆ ಸ್ವದೇಶಿ ಚಳುವಳಿ ಆಗುತ್ತಲ್ವ, ಆ ಚಳುವಳಿಯಲ್ಲಿ ಹಲವಾರು ವಿಚಾರಗಳು ಬರ್ತವೆ. ಅದರಲ್ಲಿ ಒಂದು ಭಾಳಷ್ಟು ಪ್ರಾಮುಖ್ಯತೆಯನ್ನು, ಭಾಳಷ್ಟು ಪಾಪ್ಯುಲರ್ ಆಗುತ್ತೆ, ಜನಪ್ರಿಯತೆಯನ್ನು ಗಳಿಸುತ್ತೆ, ಭಾರತೀಯರು ಅದಕ್ಕೆ ಭಾಳಷ್ಟು ಸಹಕಾರವನ್ನು ನೀಡ್ತಾರೆ. ಅಂಥದ್ದು ಯಾವುದು ಅಂತ ಕೇಳಿದರೆ, ಒಂದು ವಿದೇಶಿ ವಸ್ತುಗಳ ಬಹಿಷ್ಕಾರ, ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಸಾರ್ವಜನಿಕ ಸಭೆಗಳು ಮತ್ತು ಮೆರವಣಿಗೆಗಳಾದವಾ, ಅಥವಾ ಸ್ವದೇಶಿ ಚಳುವಳಿಯಿಂದ ವಿದೇಶಿ ವಸ್ತುಗಳು ಮತ್ತು ಮದ್ಯಗಳನ್ನು ಮಾರುವ ಅಂಗಡಿಗಳಿಗೆ ಮುತ್ತಿಗೆ ಹಾಕಿದ್ರ, ಅಥವಾ ಹೆಚ್ಚಿನ ಮೊತ್ತದ ರಾಜಕೀಯ ಕಾರ್ಯಕರ್ತರ ಬಂಧನವಾಯಿತು ಅಂತ. ನೋಡಿ, ಸ್ವದೇಶಿ ಚಳುವಳಿಯಿಂದ ಇವೆಲ್ಲ ಆಗಿರ್ಬೋದು, ಆದರೆ ಯಾವುದು ಅತಿ ಹೆಚ್ಚು ಪಾಪ್ಯುಲರ್ ಆಯಿತು, ಪ್ರಸಿದ್ಧಿ ಆಯಿತು ಅಂತಕ್ಕಂಥದ್ದು. ಸೊ ಆದ್ದರಿಂದ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವಿದೇಶಿ ವಸ್ತುಗಳ ಬಹಿಷ್ಕಾರ, ದ ಬಾಯ್ಕಟ್ ಆಫ್ ಫಾರಿನ್ ಗೂಡ್ಸ್ ಅಂತಕ್ಕಂಥದ್ದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯಿತು ಸ್ವದೇಶಿ ಚಳುವಳಿಯ ಸಮಯದಲ್ಲಿ. ಹಾಗಾದರೆ ಏನಿದು ಸ್ವದೇಶಿ ಚಳುವಳಿ ಅಂದರೆ ನೋಡಿ, 1905ರ ಬಂಗಾಳದ ವಿಭಜನೆಯ ನಂತರ ಭಾರತದಲ್ಲಿ ಭಾರತೀಯತೆಯ ಬಗ್ಗೆ ಅರಿವು ಮೂಡಿಸಲು ಸ್ವದೇಶಿ ಅಸ್ತ್ರವನ್ನು ನಮ್ಮ ನಾಯಕರು ಬಳಸಿಕೊಳ್ತಾರೆ. ಯಾವಾಗ? 1905ರ ಬಂಗಾಳದ ವಿಭಜನೆ ನಂತರ. ಅದಕ್ಕೋಸ್ಕರ 1906ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಅಧಿವೇಶನ ಬನಾರಸಲ್ಲಿ ನಡೆಯುತ್ತೆ. ಆವಾಗ ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೋಪಾಲಕೃಷ್ಣ ಗೋಖಲೆ ಅವರು ಏನು ಮಾಡ್ತಾರೆ, ವಿದೇಶಿ ವಸ್ತುಗಳ ಬಹಿಷ್ಕಾರದ ಬಗ್ಗೆ ಆ ಒಂದು ಅಧಿವೇಶನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದರಂತೆ ಏನು ಮಾಡ್ತಾರೆ, ನಮ್ಮ ಲಾಲ್ ಬಾಲ್ ಪಾಲ್ ಅಂತ ಪ್ರಸಿದ್ಧಿ ಆಗಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ ಅವರು ಪಂಜಾಬ್ ಪ್ರಾಂತ್ಯದಲ್ಲೂ, ಬಾಲಗಂಗಾಧರ್ ತಿಲಕರು ಮಹಾರಾಷ್ಟ್ರ ಅಥವಾ ಬಾಂಬೆ ಪ್ರಾಂತ್ಯದಲ್ಲೂ ಮತ್ತು ಬಿಪಿನ್ ಚಂದ್ರಪಾಲರು ಬಂಗಾಳ ಪ್ರಾಂತ್ಯದಲ್ಲೂ ಅದರ ಒಂದು ನೇತೃತ್ವವನ್ನು ವಹಿಸಿ ಮುಂಚೂಣಿಯಲ್ಲಿ ಈ ಒಂದು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರದ ಬಗ್ಗೆ ಒಂದು ನೇತೃತ್ವವನ್ನು ವಹಿಸ್ತಾರೆ. ಸೊ ಇಲ್ಲಿದ್ದಾರೆ ನೋಡಿ, ಇವರು ಲಾಲಾ ಲಜಪತ್ ರಾಯ್ ಅವರು, ಇವರು ಬಾಲಗಂಗಾಧರ್ ತಿಲಕ್ ಅವರು ಮತ್ತು ಬಿಪಿನ್ ಚಂದ್ರಪಾಲ್ ಅವರು. ಅದರ ಜೊತೆಗೆ ಗಾಂಧೀಜಿಯವರು ಸಹಿತ ನಮ್ಮ ವಿದೇಶಿ ವಸ್ತುಗಳ ಬಹಿಷ್ಕಾರದ ಜೊತೆಗೆ ನಮ್ಮ ಮೇಕ್ ಇನ್ ಇಂಡಿಯಾ ಅಥವಾ ನಮ್ಮ ದೇಶದಲ್ಲೇ ನಮ್ಮ ವಸ್ತುಗಳನ್ನು ತಯಾರಿಸಿಕೊಳ್ಳೋದಕ್ಕೆ ಭಾಳಷ್ಟು ಒಂದು ಕರೆಯನ್ನು ಕೊಡ್ತಾರೆ. ಅದರ ಪ್ರಕಾರವಾಗಿ ನೋಡಿ, ಚರಕದಲ್ಲಿಯೇ ಒಂದು ಬಟ್ಟೆಗಳನ್ನು, ಹತ್ತಿಯಿಂದ ಬಟ್ಟೆಯನ್ನು ಎಣಿತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದು ಸಹಿತ ಸ್ವದೇಶಿ ಚಳುವಳಿಯ ಒಂದು ಭಾಗವಾಗುತ್ತೆ. ಅದಕ್ಕೆ ಕೇಳಿರ್ತಕ್ಕಂಥದ್ರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವಿದೇಶಿ ವಸ್ತುಗಳ ಬಹಿಷ್ಕಾರವು ಸ್ವದೇಶಿ ಚಳುವಳಿಯಿಂದ ಉಂಟಾಗಿರ್ತಕ್ಕಂಥ ಒಂದು ಪ್ರಸಿದ್ಧ ಅಥವಾ ಒಂದು ಪಾಪ್ಯುಲರ್ ಒಂದು ವರ್ಕ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 8.
ಎತ್ತಿನ ಹೊಳೆ ಯೋಜನೆಯ ಬಗ್ಗೆ ಕುರಿತಂತೆ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಎತ್ತಿನ ಹೊಳೆ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಎತ್ತಿನ ಹೊಳೆ ಬಗ್ಗೆ ಒಂದಲ್ಲ ಒಂದು ರೀತಿಯ ಕ್ವಶನ್ ಕೇಳ್ತಾರೆ. ನಾವಿಲ್ಲಿ ಕೇವಲ ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ಕಲ್ತ್ಬಿಟ್ಟು ಮುಂದಕ್ಕೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಇದನ್ನು ಬಿಟ್ಟು ಬೇರೆ ಇನ್ನೊಂದು ಎಕ್ಸಾಮಲ್ಲಿ ಇನ್ನೊಂದು ಥರ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ತಿಳ್ಕೊಳ್ತಾ ಹೋಗೋಣ, ಎಷ್ಟು ಸಾಧ್ಯ ಅಷ್ಟು. ಯಾಕಂದರೆ ಇಲ್ಲಿ ನಾವು ಇಡೀ ಒಂದು ವಿಡಿಯೋನ ಎತ್ತಿನ ಹೊಳೆ ಮೇಲೆ ಮಾಡ್ತಾ ಇಲ್ಲ, SDA 2018 ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಅದರಿಂದ ಕ್ವಶನ್ ನಂಬರ್ 8 ಎತ್ತಿನ ಹೊಳೆ ಮೇಲಿದೆ, ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಹೇಳಿಕೆಗಳಿದ್ದಾವೆ. ಮೊದಲನೇ ಹೇಳಿಕೆ, ಯೋಜನೆಯು 8 ಚಿಕ್ಕ ಅಣೆಕಟ್ಟುಗಳ ನಿರ್ಮಿಸುವಿಕೆಯನ್ನು ಒಳಗೊಂಡಿದೆ. 8 ಅಣೆಕಟ್ಟುಗಳನ್ನ ಕಟ್ತಾರೆ ಅಂತ ಇದೆ. ಇನ್ನೊಂದು, ಡಾಕ್ಟರ್ GS ಪರಮಶಿವಯ್ಯರವರ ನೇತೃತ್ವದಲ್ಲಿನ ಸಮಿತಿಯು ಸಲ್ಲಿಸಿರುವ ವರದಿಯ ಮೇಲೆ ಈ ಯೋಜನೆಯು ಆಧಾರಿತವಾಗಿದೆ ಅಂತ ಹೇಳಿದರೆ. ಸೊ 2 ಹೇಳಿಕೆಗಳು ಸರಿನಾ ಇಲ್ವಾ ಅಂತ ನಾವು ಮುಂದೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಬಂದು ನೋಡೋಣ. ಮೊಟ್ಟ ಮೊದಲನೇದಾಗಿ ಎತ್ತಿನ ಹೊಳೆ ಯೋಜನೆಯನ್ನು ಡಾಕ್ಟರ್ GS ಪರಮಶಿವಯ್ಯ ನೇತೃತ್ವದ ಸಮಿತಿ ಸಲ್ಲಿಸಿದ ವರದಿಯನ್ನು ಆಧರಿಸಿದೆ. ಹೌದು, ಹಾಗಾದರೆ ಹೇಳಿಕೆ ಬಿ ಸರಿಯಾಗಿದೆ. ಓಕೆ, ಇನ್ನು ಈ ವರದಿಯನ್ನು ಆಧರಿಸಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ತಾರೆ. ಆ ಬದಲಾವಣೆಗಳನ್ನು ಮಾಡಿಕೊಂಡು ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ, ಎತ್ತಿನ ಹೊಳೆ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ, ಅಂಡರ್ ಪ್ರೋಗ್ರೆಸ್ ಇದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ನೋಡಿ, ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಮತ್ತು ರಾಮನಗರ ಈ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಒಂದು ಉದ್ದೇಶವನ್ನು ಎತ್ತಿನ ಹೊಳೆ ಪ್ರಾಜೆಕ್ಟಲ್ಲಿ ಇದೆ. ಹಾಗಾದರೆ ಇದನ್ನು ಯಾವ ಒಂದು ಪ್ರದೇಶಗಳಿಂದ ನೀರನ್ನು ತರ್ತಾರೆ ಅನ್ನೋದಾದ್ರೆ ನೋಡಿ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಗುಂಡ್ಯ ಅಂತಕ್ಕಂಥ ಒಂದು ನದಿ ಇದೆ. ಓಕೆ, ಆ ಗುಂಡ್ಯ ನದಿಯು ಕುಮಾರಧಾರ ನದಿಯ ಉಪನದಿಯಾಗಿದೆ. ಈ ಕುಮಾರಧಾರ ನದಿ ಏನು ಮಾಡುತ್ತೆ, ಮತ್ತು ಮುಂದೆ ನೇತ್ರಾವತಿ ನದಿಯನ್ನು ಹೋಗಿ ಸೇರುತ್ತೆ ಉಪ್ಪಿನಂಗಡಿ ಹತ್ರ. ಅಂದರೆ ಸಪೋಸ್ ಇದು ನೇತ್ರಾವತಿ, ಇದು ಅರಬ್ಬಿ ಸಮುದ್ರ, ಈ ಕಡೆ ನೇತ್ರಾವತಿ ನದಿ ಹರಿತಾ ಇದ್ದರೆ ಕುಮಾರಧಾರ ನದಿ ಹೋಗಿ ಇಲ್ಲಿ ಉಪ್ಪಿನಂಗಡಿ ಹತ್ರ ಸೇರುತ್ತೆ. ಮತ್ತು ಈ ಕುಮಾರಧಾರ ನದಿಗೆ ಗುಂಡ್ಯ ನದಿ ಬಂದು ಸೇರುತ್ತೆ. ನೋಡಿ, ಗುಂಡ್ಯವು ಕುಮಾರಧಾರ ನದಿಯ ಉಪನದಿ ಆದರೆ ಕುಮಾರಧಾರ ನದಿ ನೇತ್ರಾವತಿ ನದಿಯ ಉಪನದಿ. ಕೊನೆಗೆ ನೇತ್ರಾವತಿ ನದಿ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ. ಒಂದು ಅದಾದಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೋಡಿ, ಇಲ್ಲಿ ಈ ಗುಂಡ್ಯ ನದಿ ಅಂತ ಹೇಳಿದ್ವಿ. ಇದನ್ನು ಈ ಗುಂಡ್ಯ ನದಿಗೆ ಹಲವಾರು ಉಪನದಿಗಳು ಅಥವಾ ಹಳ್ಳಗಳು ಬಂದು ಸೇರ್ತವೆ. ಯಾವ್ಯಾವ ಅಂದರೆ ಒಂದು ಎತ್ತಿನ ಹೊಳೆ, ಕರಿಹೊಳೆ, ವಂಗದ ಹಳ್ಳ, ಬೆಟ್ಟಕುಂಬ್ರಿ ಅಂತಕ್ಕಂಥ ಹಲವಾರು ಹಳ್ಳಗಳು ಬಂದು ಈ ಗುಂಡ್ಯ ನದಿಗೆ ಬಂದು ಸೇರ್ತವೆ. ಅವುಗಳನ್ನು ಗುಂಡ್ಯ ನದಿಯ ಉಪನದಿಗಳು ಅಂತ ಕರಿತೀವಿ. ಯಾವ್ಯಾವ ಒಂದು ನೋಡಿ, ಒಂದು ಎತ್ತಿನ ಹೊಳೆ, ಕರಿಹೊಳೆ, ವಂಗದ ಹಳ್ಳ, ಬೆಟ್ಟಕುಂಬ್ರಿ. ಸೊ ಈ ಎತ್ತಿನ ಹೊಳೆ ಯೋಜನೆ ಇರ್ತಕ್ಕಂಥದ್ದು ಏನಂದರೆ, ಈ ಹಳ್ಳಗಳಿಂದ 24.01 TMC ನೀರನ್ನು ಈ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ತರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಮಂಗಳೂರು ಭಾಗದಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಭಾಳಷ್ಟು ವಿರೋಧ ವ್ಯಕ್ತವಾಗಿತ್ತು, ಆಗ್ತಾ ಇದೆ. ಯಾಕಂದರೆ ನೋಡಿ, ಕೊನೆಗೆ ಈ ಹಳ್ಳಗಳ ನೀರು ಎಲ್ಲಿ ಸೇರುತ್ತೆ ಅಂದರೆ ಗುಂಡ್ಯ ನದಿ ಸೇರುತ್ತೆ. ಅಲ್ಲಿಂದ ಮತ್ತೆ ಆ ಗುಂಡ್ಯ ನದಿ ಹೋಗಿ ಕುಮಾರಧಾರ ನದಿಯನ್ನು ಸೇರುತ್ತೆ. ಅಲ್ಲಿಂದ ಆ ಕುಮಾರಧಾರ ನದಿ ಹೋಗಿ ನೇತ್ರಾವತಿ ನದಿಯನ್ನು ಸೇರುತ್ತೆ. ನೇತ್ರಾವತಿ ನದಿಯ ನೀರನ್ನು ಅವಲಂಬಿಸಿರ್ತಕ್ಕಂಥ ಮಂಗಳೂರು ಭಾಗದಲ್ಲಿ ಅಥವಾ ದಕ್ಷಿಣ ಕನ್ನಡ ಭಾಗದಲ್ಲಿ ಪ್ರತಿಭಟನೆಗಳಾಗೋದು ಸಹಜವಾಗಿದೆ. ಸೊ ಅದರಿಂದ ಇಲ್ಲಿ ಬೇರೆ ಬೇರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹಲವಾರು ವಿಚಾರಗಳನ್ನ ಕೇಳ್ಬೋದು. ಗುಂಡ್ಯ ನದಿಯ ಉಪನದಿ ಯಾವುದು, ಅದು ಯಾವ ನದಿಗೆ ಸೇರುತ್ತೆ, ಅಥವಾ ಕುಮಾರಧಾರ ನದಿ ಹೋಗಿ ಮತ್ತೆಲ್ಲಿ ಸೇರುತ್ತೆ, ಯಾವ ಒಂದು ಸ್ಥಳದಲ್ಲಿ ಸೇರುತ್ತೆ, ಅಥವಾ ಎಷ್ಟು ಒಂದು TMC ನೀರನ್ನು ತಿರುಗಿಸ್ತಕ್ಕಂಥ ಒಂದು ಯೋಜನೆ ಆಗಿದೆ. ಸೊ ಈ ಥರ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್ ನೋಡಿ, ಈ ಯೋಜನೆಯಲ್ಲಿ 8 ಸಣ್ಣ ಅಣೆಕಟ್ಟುಗಳನ್ನು ಕಟ್ಟುವ ಯೋಜನೆ ಇದ್ದು, 2 ಅಣೆಕಟ್ಟುಗಳನ್ನು ಎತ್ತಿನ ಹೊಳೆ ಮೇಲೂ, 2 ಕಾಡುಮನೆ ಹೊಳೆ. ನೋಡಿ ಇಲ್ಲಿ ಕಾಡುಮನೆ ಹೊಳೆ ನೋಡಿ, 2 ಸಣ್ಣ ಒಂದು ಅಣೆಕಟ್ಟುಗಳನ್ನು ಕಾಡುಮನೆ ಹೊಳೆ, ಒಂದು ಕರಿಹೊಳೆಗೆ, ಇನ್ನೊಂದು ಹೊಂಗದ ಹಳ್ಳಕ್ಕೆ ಒಂದು ಸಣ್ಣ ಅಣೆಕಟ್ಟು, ಹಾಗೂ 2 ಉಪನದಿಗಳಿಗೆ ಒಟ್ಟು 8 ಸಣ್ಣ ಅಣೆಕಟ್ಟುಗಳನ್ನು ಕಟ್ಟತಕ್ಕಂಥ ಯೋಜನೆ ಸಹಿತ ಎತ್ತಿನ ಹೊಳೆಯಲ್ಲಿದೆ. ಅದಕ್ಕೋಸ್ಕರ ನೋಡಿ, ಯೋಜನೆ 8 ಚಿಕ್ಕ ಅಣೆಕಟ್ಟುಗಳಂದರೆ ಹೌದು, 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಸೊ ಆದ್ದರಿಂದ 3ನೇ ಆಪ್ಷನು ಸರಿಯಾದ ಉತ್ತರ ಆಗುತ್ತೆ.
ಸೊ ಇಷ್ಟಕ್ಕೆ ನಾವು ನಿಲ್ಲಕ್ಕಾಗಲ್ಲ, ಯಾಕಂದರೆ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಇನ್ನಷ್ಟು ಕೇಳ್ಬೋದು. ಇದನ್ನು ಕಂಪ್ಲೀಟ್ ಮಾಡೋಣ. ಈ ಶೇಖರಣಾ ಅಣೆಕಟ್ಟುಗಳಿಂದ ನೀರನ್ನು ಮತ್ತೆ 8 ವಿತರಣಾ ಪಂಪ್ ಹೌಸ್ಗಳಿಗೆ ಪಂಪ್ ಮಾಡುತ್ತೆ. ಆ ಪಂಪ್ ಹೌಸ್ಗಳಿಂದ ನೀರನ್ನು ಮತ್ತೆ ಸಕಲೇಶ್ಪುರ ಬಳಿಯ ಹರವನಹಳ್ಳಿ ಅಂತಕ್ಕಂಥ ಒಂದು ಜಲಾಶಯವನ್ನು ನಿರ್ಮಿಸಿ ಅಲ್ಲಿ ನೀರನ್ನು ಮಾಡಲಾಗುತ್ತೆ. ಅಲ್ಲಿಂದ ಲಿಫ್ಟ್ ಮಾಡಿ, ಎಲ್ಲಿಂದ ಸಕಲೇಶ್ಪುರ ಬಳಿಯ ಹರವನಹಳ್ಳಿ ಜಲಾಶಯದಿಂದ ನೀರನ್ನು ಲಿಫ್ಟ್ ಮಾಡಿ ಗುರುತ್ವಾಕರ್ಷಣೆ ಮೂಲಕ ತುಮಕೂರು ಮುಖಾಂತರ ನೀರನ್ನು ಹರಿಸಿ ಅಲ್ಲಿ ದೇವರಾಯನದುರ್ಗ ಅಂತಕ್ಕಂಥ ಒಂದು ಸ್ಥಳದ ಹತ್ತಿರ ಒಂದು ಜಲಾಶಯವನ್ನು ನಿರ್ಮಿಸ್ತಾರೆ. ಅಲ್ಲಿಗೆ ನೀರನ್ನು ಪಂಪ್ ಮಾಡ್ತಾರೆ. ನಂತರ ದೇವರಾಯನದುರ್ಗದ ಜಲಾಶಯದಿಂದ ಆ ನೀರನ್ನು ನಂದಿ ಬೆಟ್ಟದ ವಿವಿಧ ನದಿಗಳ ಚಾನಲ್ಗಳ ಮೂಲಕ ನೀರನ್ನು ಹರಿಸಿ ನಾವು ಹೇಳಿರ್ತಕ್ಕಂಥ ಆ 6 ಜಿಲ್ಲೆಗಳು ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಮತ್ತು ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತೆ. ಇದು ಎತ್ತಿನ ಹೊಳೆ ಯೋಜನೆಯಾಗಿದೆ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಕ್ವಶನಲ್ಲಿ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಸೊ ಇನ್ನು ಮುಂದಿನ 9ನೇ ಕ್ವಶನ್ಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು 2011ರ ಪ್ರಕಾರ ಭಾರತದ ಜನಗಣತಿಯ ಮೇರೆಗೆ ಕರ್ನಾಟಕದಲ್ಲಿ ಅಧಿಕ ಅಥವಾ ಅತ್ಯಧಿಕ ಲಿಂಗಾನುಪಾತವನ್ನು ಸೆಕ್ಸ್ ರೇಷಿಯೋನ ಒಳಗೊಂಡಿರ್ತಕ್ಕಂಥ ಅತ್ಯಧಿಕ ಸೆಕ್ಸ್ ರೇಷಿಯೋ ಇರ್ತಕ್ಕಂಥ ಡಿಸ್ಟಿಕ್ ಯಾವುದು ಅಂತ ಕೇಳಿದರೆ ಬೀದರ್, ಉಡುಪಿ, ವಿಜಯಪುರ, ಧಾರವಾಡ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ನೋಡೋಣ. ಕರ್ನಾಟಕದ ಲಿಂಗಾನುಪಾತ ಫಸ್ಟ್ ನೋಡಿದರೆ 2001ರಲ್ಲಿ 1000 ಪುರುಷರಿಗೆ 965 ಮಹಿಳೆಯರಿದ್ದರು 2001ರ ಪ್ರಕಾರ. 2011ರ ಜನಗಣತಿಯ ಪ್ರಕಾರ 973ಕ್ಕೆ ಇರುತ್ತೆ. ಇನ್ನು ಗ್ರಾಮೀಣ ಪ್ರದೇಶಕ್ಕೆ ತೆಗೆದುಕೊಂಡಾಗ ಗ್ರಾಮೀಣ ಪ್ರದೇಶದಲ್ಲಿ 1000 ಪುರುಷರಿಗೆ 979 ಮಹಿಳೆಯರಿರ್ತಾರೆ. ನಗರ ಪ್ರದೇಶದಲ್ಲಿ 963 ಇರ್ತಾರೆ. ಇದು 2011ರ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ. ಇನ್ನು ಜಿಲ್ಲೆಗಳನ್ನು ತೆಗೆದುಕೊಂಡಾಗ ಯಾವುದೋ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಅಂತ ಕೇಳಿದರೆ ಉಡುಪಿ ಜಿಲ್ಲೆ ಆಗುತ್ತೆ. ಅತಿ ಹೆಚ್ಚು 1000 ಪುರುಷರಿಗೆ 1046 ಮಹಿಳೆಯರಿರ್ತಕ್ಕಂಥದ್ದು. ಇನ್ನು ಅತಿ ಕಡಿಮೆ ಯಾವುದು ಅಂತ ಬೇರೆ ಎಕ್ಸಾಮ್ಸಲ್ಲಿ ಕೇಳಿಬಿಡ್ಬೋದು. ಅದಕ್ಕೋಸ್ಕರ ಬೆಂಗಳೂರು ನಗರ ಜಿಲ್ಲೆಯು 1000 ಪುರುಷರಿಗೆ 920 ಮಹಿಳೆಯರಿರ್ತಕ್ಕಂಥದ್ದು. ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕದ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದ ಜಿಲ್ಲೆಯಾಗಿದೆ. ಇನ್ನು ಭಾರತದ ಬಗ್ಗೆ ಬಂದಾಗ ಭಾರತದಲ್ಲಿ 1000 ಪುರುಷರಿಗೆ 943 ಮಹಿಳೆಯರಿದ್ದಾರೆ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಯಾವುದು ಅಂದರೆ ಕೇರಳ 1000ಕ್ಕೆ 1084. ಅತಿ ಕಡಿಮೆ ಹರಿಯಾಣ 1887. ಈ ಥರ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಈಗ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಕರ್ನಾಟಕದಲ್ಲಿ ಯಾವುದು ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆ ಅನ್ನೋದಾದರೆ ಅದು ಉಡುಪಿ ಆಗುತ್ತೆ. ಕಡಿಮೆ ಬೆಂಗಳೂರು ನಗರ. ಇನ್ನು 10ನೇ ಕ್ವಶನು, ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಅಂತ ಕರೆದಿದ್ದಾರೆ? ಅದು ಬನ್ನೇರುಘಟ್ಟ, ನಾಗರಹೊಳೆ, ಕುದುರೆಮುಖ, ಅಂಶಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕು, ಈ ಒಂದು ಕ್ವಶನ್ನ ಭಾಳಷ್ಟು ಎಕ್ಸಾಮ್ಸಲ್ಲಿ ಕೇಳ್ತಾ ಇದ್ದಾರೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಅಂದರೆ ಯಾವುದು ಅಂದರೆ ಅದು ಸರಿಯಾದ ಉತ್ತರ ನಾಗರಹೊಳೆ ನ್ಯಾಷನಲ್ ಪಾರ್ಕನ್ನು ಅಥವಾ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಅಂತಲೂ ಸಹಿತ ಕರೀತಾರೆ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ? ಅವು ಯಾವಾಗ ಸ್ಥಾಪನೆ ಆಯಿತು? ಅತಿ ದೊಡ್ಡದು ಯಾವುದು, ಅತಿ ಚಿಕ್ಕದು ಯಾವುದು ಅಂತ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಅದಕ್ಕೆ ನೋಡೋಣ. ನೋಡಿ, ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ನ್ಯಾಷನಲ್ ಪಾರ್ಕ್ಸ್ ಇದ್ದಾವೆ. ಮೊದಲನೇದಾಗಿ 1974ರಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ನ್ಯಾಷನಲ್ ಪಾರ್ಕ್. ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ. ಒಟ್ಟು 872 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಕರ್ನಾಟಕದ ಅತಿ ದೊಡ್ಡ ಒಂದು ನ್ಯಾಷನಲ್ ಪಾರ್ಕ್. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ 2ನೇ ನ್ಯಾಷನಲ್ ಪಾರ್ಕ್ ಕರ್ನಾಟಕದ್ದು. 1986ರಲ್ಲಿ ಸ್ಥಾಪನೆ ಆಗಿದ್ದು ಬೆಂಗಳೂರಲ್ಲಿ ಬರುತ್ತೆ. ಇದು 260 ಸ್ಕ್ವೇರ್ ಕಿಲೋಮೀಟರ್ ಇದ್ದು ಕರ್ನಾಟಕದ ಅತಿ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ. ಇನ್ನು 3 ಬೇರೆ ಯಾವಂದರೆ ಅಣಶಿ ನ್ಯಾಷನಲ್ ಪಾರ್ಕ್ ಉತ್ತರ ಕನ್ನಡದಲ್ಲಿ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಚಿಕ್ಕಮಗಳೂರು, ನಾಗರಹೊಳೆ ನ್ಯಾಷನಲ್ ಪಾರ್ಕ್ 1988ರಲ್ಲಿ ಕೊಡಗು, ಮೈಸೂರು ಜಿಲ್ಲೆಗಳಲ್ಲಿ ಬರುತ್ತೆ. ಸೊ ಈ ನಾಗರಹೊಳೆ ನ್ಯಾಷನಲ್ ಪಾರ್ಕನ್ನೇ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಅದನ್ನೇ ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಯಾವುದು ಅಂದರೆ ಅದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಆಗುತ್ತೆ. ಸೊ ಅದಾದಮೇಲೆ 11ನೇ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ, ಗ್ರಾಮೀಣ ಅಭಿವೃದ್ಧಿ ಮಂತ್ರಿಮಂಡಲ ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅವರು ದ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂದರೆ NRLM ಅಂತ ಒಂದು ಪ್ರೋಗ್ರಾಮ್ ಇದೆ. ಅದನ್ನು 2011ರಲ್ಲಿ ಲಾಂಚ್ ಮಾಡ್ತಾರೆ. ಇಟ್ ಏಮ್ಡ್ ಎಟ್ ಕ್ರಿಯೇಟಿಂಗ್ ಎ ಎಫಿಷಿಯಂಟ್
ಆ್ಯಂಡ್ ಎಫೆಕ್ಟಿವ್ ಇನ್ಸ್ಟಿಟ್ಯೂಷನಲ್ ಪ್ಲಾಟ್ಫಾರ್ಮ್ಸ್ ಫಾರ್ ರೂರಲ್ ಪೂರ್ ಎನೇಬಲಿಂಗ್ ದೆಮ್ ಟು ಇನ್ಕ್ರೀಸ್ ಹೌಸ್ ಹೋಲ್ಡ್ ಇನ್ಕಮ್ ಥ್ರೂ ಸಸ್ಟೈನಬಲ್ ಲೈವ್ಲಿಹುಡ್ ಎನ್ಹಾನ್ಸ್ಮೆಂಟ್ಸ್ ಆ್ಯಂಡ್ ಇನ್ಕ್ರೀಸ್ಡ್ ಆಕ್ಸೆಸ್ ಟು ದ ಫೈನಾನ್ಷಿಯಲ್ ಸರ್ವಿಸ್ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಪ್ರೋಗ್ರಾಮನ್ನು ಮಾಡ್ತಾರೆ NRLM ಅಂತ. ಅದಕ್ಕೆ ಆ ಪ್ರೋಗ್ರಾಮ್ಗೆ ಏನು ಹೆಸರು ಕೊಡ್ತಾರೆ ಅಂತ ಕೇಳಿದ್ದಾರೆ. ಈ ಪ್ರೋಗ್ರಾಮ್ ಹೆಸರು ನೋಡೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಬರೋಣ. ನೋಡಿ, ಫಸ್ಟು ಅಜೀವಿಕಾ ಅಂದರೆ ಏನು ಅಂತ. ಅಜೀವಿಕಾ ಅಂದರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, NRLMನ ಅಜೀವಿಕಾ ಅಂತ ಕರಿತಾ ಇದ್ದರು. ಈ ಒಂದು ಮಿಷನ್ನ 2015ರಲ್ಲಿ ಒಂದು ರೀನೇಮ್ ಮಾಡ್ತಾರೆ. ಯಾವುದರಿಂದ ಅಂದರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ಲೈವ್ಲಿಹುಡ್ ಮಿಷನ್, DAY NRLM ಅಂತ ಕರೀತಾರೆ. ಮೊದಲನೇದಾಗಿ ಈ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ನ ಉದ್ದೇಶ ಏನಾಗಿತ್ತು ಅಂತ ನೋಡಿ, ಕೌಶಲ್ಯ ತರಬೇತಿಯನ್ನು ನೀಡ್ತಕ್ಕಂಥದ್ದು. ಯಾರಿಗೆ ಅಂದರೆ ಬಡವರಿಗೆ ಒಂದು ಕೌಶಲ್ಯ ತರಬೇತಿಯನ್ನು ನೀಡಿ ಅವರಿಗೆ ಒಂದು ಉದ್ಯೋಗವನ್ನು ನೀಡ್ತಕ್ಕಂಥದ್ದು. ಅದು ಸ್ಕಿಲ್ ಟ್ರೈನಿಂಗ್. ಇಲ್ಲಿ ನೋಡಿ, ಈ ಬಲಭಾಗದಲ್ಲಿ ನೋಡಿ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯ ಒಂದು ನರೇಂದ್ರ ಮೋದಿ ಅವರಿದ್ದಾರೆ ಮತ್ತು ಇಲ್ಲಿ ಮಹಿಳೆಯರಿಗೆ ಒಂದು ಉದ್ಯೋಗ ಕೌಶಲ್ಯವನ್ನು ನೀಡಿರ್ತಕ್ಕಂಥದ್ದು. ಇದನ್ನು ಗ್ರಾಮೀಣ ಪ್ರದೇಶದಲ್ಲಿ ಏನಂತ ಕರಿತೀವಿ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಥವಾ DDU-GKY ಅಂತ ಕರಿತೀವಿ. ಸೊ ಅದಕ್ಕೆ ಏನು ಹೆಸರು ಕೊಟ್ಟಿದ್ರು ಅಂತ ಕೇಳಿದರೆ ಅಜೀವಿಕಾ ಅಂತ ಹೆಸರು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನು ಅಜೀವಿಕಾ, ಸಂಜೀವಿಕಾ, ಪುನರ್ಜೀವಿಕಾ ಮತ್ತು ಸಂಪೂರ್ಣ ಜೀವಿಕಾ ಅಂತ ಕೇಳಿದರೆ ಆ ಒಂದು ವೇದಿಕೆ ಅಥವಾ ಆ ಒಂದು ಪ್ಲಾಟ್ಫಾರ್ಮ್ ಯಾವುದು ಅಂದರೆ ಅಜೀವಿಕಾ ಅಂತಕ್ಕಂಥದ್ದು. ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರನೇ ಹಳ್ಳಿಗಳಲ್ಲಿರತಕ್ಕಂಥ ಪೂರ್ಸ್ ಅಥವಾ ಬಡ ಜನರಿಗೆ ಒಂದು ಕೌಶಲ್ಯಗಳನ್ನು ಕೊಟ್ಟು ಅವರಿಗೆ ಉದ್ಯೋಗಾವಕಾಶಗಳನ್ನು ನಿರ್ಮಿಸ್ತಕ್ಕಂತಹ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಯಾವುದು ಅಂದರೆ ಅದು ಅಜೀವಿಕಾ ಆಗುತ್ತೆ. ಅದರ ಹೆಸರು ಇವಾಗ DAY ಅಂದರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಚೇಂಜ್ ಆಗಿದೆ. ಅದು ಸಹಿತ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಅಥವಾ ಗ್ರಾಮೀಣ ಪ್ರದೇಶದಲ್ಲಿ DDU-GKY ಅಂತಲೂ ಕರೀತಾರೆ. ದೀನ್ ದಯಾಳ್ ಉಪಾಧ್ಯಾಯರ ಮೇಲಿರ್ತಕ್ಕಂಥ ಒಂದು ಯೋಜನೆ ಅದು. ಸೊ ಇನ್ನು 12ನೇ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡಿ ಕ್ವಶನ್ನು, ಯಾವ ಚೋಳ ದೊರೆಯು ಯಾರ ಆಳ್ವಿಕೆಯಡಿ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದನು? 1ನೇ ರಾಜೇಂದ್ರ, 1ನೇ ರಾಜರಾಜ, 1ನೇ ಕುಲೋತ್ತುಂಗ, 1ನೇ ರಾಜಾದಿರಾಜ ಅಂತ ಕೇಳಿದರೆ ಸರಿಯಾದ ಉತ್ತರ 1ನೇ ರಾಜರಾಜ ಚೋಳನು ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ಕಟ್ತಾನೆ. ಈ ದೇವಾಲಯವು ಒಂದು ಯುನೆಸ್ಕೋ ಪರಂಪರೆಯ ತಾಣವಾಗಿದೆ. ಇದನ್ನು ಕ್ರಿಸ್ತಶಕ 1003ರಿಂದ 1010ರ ನಡುವೆ ಚೋಳರ ರಾಜನಾಗಿದ್ದ 1ನೇ ರಾಜರಾಜ ಚೋಳನು ನಿರ್ಮಿಸ್ತಾನೆ. ಈ ದೇವಾಲಯವನ್ನು ನಾವು ರಾಜೇಶ್ವರ ದೇವಸ್ಥಾನ, ರಾಜರಾಜೇಶ್ವರಂ ಮತ್ತು ಪೆರಿಯಾ ಕೋವಿಲ್ ಅಂತಲೂ ಕರೀತಾರೆ. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಇದು ಒಂದು ಯುನೆಸ್ಕೋ ಪರಂಪರೆಯ ತಾಣ ಅಂದರೆ ಕಲ್ಚರಲ್ ಹೆರಿಟೇಜ್ ಸೈಟ್ ಅಂತೀವಿ ಯುನೆಸ್ಕೋದವ್ರದ್ದು. ಸೊ ಇದರಲ್ಲಿ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತ ಒಟ್ಟು 3 ದೇವಾಲಯಗಳನ್ನು ಸೇರಿಸಿ ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿದ್ದಾರೆ. ಆ 3 ದೇವಾಲಯಗಳು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಅಥವಾ ಭಾರತದ ಒಂದು ಇತಿಹಾಸದಲ್ಲಿ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳು ಅವು ಯಾವ್ಯಾವ ಅಂತ ನೋಡೋಣ. ಒಂದು, ರಾಜರಾಜ ಚೋಳನು ಕಟ್ಟಿಸಿರ್ತಕ್ಕಂಥ ಬೃಹದೇಶ್ವರ ಟೆಂಪಲ್. ಈ ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು ತಂಜಾವೂರಲ್ಲಿ ಇಲ್ಲಿದೆ ನೋಡಿ, ಇದು ಬೃಹದೇಶ್ವರ ದೇವಾಲಯ. ಇದನ್ನು ನಾವು ದಕ್ಷಿಣದ ಮೇರು ಅಥವಾ ಮೇರು ಆಫ್ ಸೌತ್ ಅಂತ ಕರಿತೀವಿ. ಇದನ್ನು ರಾಜರಾಜ ಚೋಳ ಅಥವಾ 1ನೇ ರಾಜರಾಜ ಚೋಳನು ಕಟ್ಟಿಸ್ತಾನೆ ತಂಜಾವೂರಿನಲ್ಲಿ. ಇನ್ನೆರಡು ಯಾವುವು ಅಂದರೆ ಈ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸು. ಇದರ ಒಟ್ಟು 3 ದೇವಸ್ಥಾನಗಳಿದಾವೆ ಅಂದ್ವಿ. ಈ 3 ದೇವಾಲಯಗಳಲ್ಲಿ ಒಂದನೇದು ಬೃಹದೇಶ್ವರ ದೇವಾಲಯ. ಇನ್ನು ಎರಡನೇದೇನೆಂದರೆ 1ನೇ ರಾಜರಾಜ ಚೋಳನ ಮಗನಾಗಿರ್ತಕ್ಕಂಥ ರಾಜೇಂದ್ರ ಚೋಳನು 1ನೇ ರಾಜೇಂದ್ರ ಚೋಳನು ಏನು ಮಾಡ್ತಾನೆ, ರಾಜಧಾನಿಯನ್ನು ಗಂಗೈಕೊಂಡ ಚೋಳಾಪುರಂ ಅಂತಕ್ಕಂಥ ಒಂದು ಹೊಸ ನಗರವನ್ನು ಸೃಷ್ಟಿಸಿ ಅಲ್ಲಿ ಬೃಹದೇಶ್ವರ ಟೆಂಪಲನ್ನು ಸ್ಥಾಪನೆ ಮಾಡ್ತಾನೆ. ಸೇಮ್ ಅವರ ತಂದೆ ಆಗಿರ್ತಕ್ಕಂಥ 1ನೇ ರಾಜರಾಜನ ಚೋಳನು ತಂಜಾವೂರಿನಲ್ಲಿ ಏನು ಕಟ್ಟಿಸ್ತಾನೆ ಬೃಹದೇಶ್ವರ ಟೆಂಪಲ್ಲು. ಸೊ ಅಂಥದ್ದೇ ಒಂದು ದೇವಸ್ಥಾನವನ್ನು ಗಂಗೈಕೊಂಡ ಚೋಳಾಪುರಂ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಹೊಸ ರಾಜಧಾನಿಯಲ್ಲಿ ಕಟ್ಟಿಸ್ತಾನೆ. ಅದಕ್ಕೂ ಸಹಿತ ಬೃಹದೇಶ್ವರ ಟೆಂಪಲ್ ಅಂತ ಹೆಸರು ಕೊಡ್ತಾರೆ. ಸೊ ರಾಜೇಂದ್ರ ಚೋಳ ಅಂದರೆ 1ನೇ ರಾಜೇಂದ್ರ ಚೋಳ. ಇನ್ನು 3ನೇ ಒಂದು ದೇವಸ್ಥಾನ ಯಾವುದು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸಲ್ಲಿ ಅಂದರೆ ಅದು 2ನೇ ರಾಜರಾಜ ಚೋಳನ ಕಟ್ಟಿಸಿರ್ತಕ್ಕಂಥ ಐರಾವತೇಶ್ವರ ಟೆಂಪಲ್ಲು ಧಾರಾಸುರಂ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಬರುತ್ತೆ. ಈಗ ಈ 3 ದೇವಸ್ಥಾನಗಳು ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತ ಕರ್ಕೊಳ್ತೇವೆ. ಇದನ್ನು ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಸಹಿತ ಮಾಡಿದ್ದಾರೆ. ನೋಡಿ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಈ 3 ದೇವಸ್ಥಾನಗಳನ್ನು ಕೊಟ್ಟು ಇನ್ನೊಂದನ್ನು ಯಾವುದೋ ಕೊಡ್ಬೋದು, ಇದು ಗ್ರೇಟ್ ಲಿವಿಂಗ್ ಆಫ್ ಚೋಳ ಟೆಂಪಲ್ಸಲ್ಲಿ ಬರಲ್ಲ ಅಂತ ಕೊಡ್ಬೋದು. ಸೊ ಅದರಿಂದ ಇದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಒಟ್ಟಿನಲ್ಲಿ ಬೃಹದೇಶ್ವರ ದೇವಾಲಯನ ತಂಜಾವೂರಿನಲ್ಲಿ ಯಾರು ಕಟ್ಟಿಸಿದ್ರು ಅಂದರೆ
1ನೇ ರಾಜರಾಜ ಚೋಳನು. ಇನ್ನು 13ನೇ ಕ್ವಶನ್ನು, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಭಾರತದ ರಾಜ್ಯಗಳು ಕೊಟ್ಟಿದ್ದಾರೆ, ಆ ಕಡೆ ರಾಜಧಾನಿಗಳು ಕೊಟ್ಟಿದ್ದಾರೆ. ಇದು ಸಹಿತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂದ್ರೆ ನೋಡಿ, ಯಾವಾಗಲೂ ಈ ರಾಜ್ಯಗಳ ಪಟ್ಟಿ ಮತ್ತು ರಾಜಧಾನಿಗಳು ಕೊಟ್ಟಾಗ ಜಾಸ್ತಿ ಈ ನಾರ್ತ್ ಈಸ್ಟ್ ಸ್ಟೇಟ್ಸ್ ಕೊಡ್ತಾರೆ. ಸೊ 7 ಸಿಸ್ಟರ್ ಆಫ್ ಇಂಡಿಯಾ, ಸಿಕ್ಕಿಮು ಅಥವಾ ಉತ್ತರಾಖಂಡು, ಹಿಮಾಚಲ್ ಪ್ರದೇಶ್ ಈ ಭಾಗದಲ್ಲಿನ ಕೊಡ್ತಾರೆ. ಯಾಕಂದರೆ ಮಿಕ್ಕಿದವೆಲ್ಲ ಭಾಳಷ್ಟು ಫೇಮಸ್ ಆಗಿಬಿಟ್ಟಿದ್ದಾವೆ, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋದು ಕನ್ಫ್ಯೂಸಿಂಗ್ ಆಗೋದು ಯಾವುವು ಅಂದರೆ ಅವುಗಳನ್ನ ಮಾತ್ರ ಇಲ್ಲಿ ಎಕ್ಸಾಮಲ್ಲಿ ಕೊಡ್ತಾರೆ. ಯಾಕಂದರೆ ಸ್ವಲ್ಪ ಕ್ವಶನ್ ಲೆವೆಲ್ ಡಿಫಿಕಲ್ಟಿ ಇರಲಿ ಅಂತ. ಸೊ ಹಾಗಾದರೆ ಈ ಕೊಟ್ಟಿರ್ತಕ್ಕಂಥವು ನಾಗಾಲ್ಯಾಂಡ್, ಮಣಿಪುರ್, ಅಸ್ಸಾಂ, ಮಿಜೋರಾಂ, ಮೇಘಾಲಯ. ಈ ಕಡೆ ಇಂಫಾಲ್, ಕೊಹಿಮಾ, ಐಜ್ವಾಲ್, ದಿಸ್ಪುರ್, ಗುವಾಹತಿ, ಶಿಲಾಂಗ್ ಕೊಟ್ಟಿದ್ದಾರೆ. ಮೊದಲನೇದು ನಾಗಾಲ್ಯಾಂಡ್ಗೆ ನಮಗೆ ಗೊತ್ತಿದೆ ಕೊಹಿಮಾ ರಾಜಧಾನಿ ಆಗುತ್ತೆ, ಮಣಿಪುರ್ಗೆ ಇಂಫಾಲ್ ಆಗುತ್ತೆ, ಆಸ್ಸಾಂಗೆ ದಿಸ್ಪುರ್. ಎಸ್, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಆಸ್ಸಾಮಲ್ಲಿ ಗುವಾಹತಿ ಬಿಗ್ಗೆಸ್ಟ್ ಸಿಟಿ ಆಗಿರ್ಬೋದು, ಬಟ್ ದಿಸ್ಪುರ್ ರಾಜಧಾನಿ. ಆಮೇಲೆ ಮಿಜೋರಾಂಗೆ ಐಜ್ವಾಲ್, ಓಕೆ. ಮೇಘಾಲಯಕ್ಕೆ ಶಿಲಾಂಗ್. ಸೊ ಸರಿಯಾದ ಉತ್ತರ 1 ಆಗುತ್ತೆ. ಸೊ ಇನ್ನು ಮ್ಯಾಪಲ್ಲಿ ನೋಡೋಣ. ನೋಡಿ, ಸಿಕ್ಕಿಂನಲ್ಲಿ ಗ್ಯಾಂಗ್ಟಾಕ್ ರಾಜಧಾನಿ, ನೆಕ್ಸ್ಟು ಅರುಣಾಚಲ್ ಪ್ರದೇಶ್ ಈಟಾನಗರ್, ಆಸ್ಸಾಂ ದಿಸ್ಪುರ್, ಮೇಘಾಲಯ ಶಿಲಾಂಗ್, ತ್ರಿಪುರಾ ಅಗರ್ತಲಾ, ಮಿಜೋರಾಂ ಐಜ್ವಾಲ್, ಮಣಿಪುರ್ ಇಂಫಾಲ್, ನಾಗಾಲ್ಯಾಂಡ್ ಕೊಹಿಮಾ. ಹೀಗೆ ಇವುಗಳಲ್ಲೇ ಕೇಳ್ಬೋದು, ಯಾಕಂದರೆ ಇವುಗಳು ನೆನ್ಪಿಡೋದೇ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇನ್ನು ಕರ್ನಾಟಕದ್ದು, ಆಂಧ್ರ ಪ್ರದೇಶದ್ದು, ತಮಿಳುನಾಡು, ಕೇರಳದ್ದೆಲ್ಲ ನಮಗೆಲ್ಲ ಗೊತ್ತಿರುತ್ತೆ. ಸೊ ಅದರಿಂದ ಎಲ್ಲಿ ಡಿಫಿಕಲ್ಟ್ ಇದೆಯೋ ಅಲ್ಲಿಂದ ಕ್ವಶನ್ ಫ್ರೇಮ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಇನ್ನು 14ನೇ ಕ್ವಶನ್ನು, ಈ ಕೆಳಗಿನ ಮೊಘಲ್ ದೊರೆಗಳಲ್ಲಿ ತಂಬಾಕು ಬಳಕೆಯನ್ನು ನಿಷೇಧಿಸಿದವರು ಯಾರು ಅಂತ ಕೇಳಿದರೆ ಅಕ್ಬರ್, ಹುಮಾಯೂನ್, ಶಹಜಾನ್, ಜಹಾಂಗೀರ್ ಅಂತ. ಸೊ ಸರಿಯಾದ ಉತ್ತರ ಜಹಾಂಗೀರ್ ಆಗುತ್ತೆ. ಜಹಾಂಗೀರು ತನ್ನ ರಾಜ್ಯದಲ್ಲಿ ತಂಬಾಕು ಬಳಕೆಯನ್ನು ನಿಷೇಧಿಸ್ತಾನೆ. ಯಾಕೆಂದರೆ ತಂಬಾಕಿನಿಂದ ಅಲ್ಲಿ ಆ ಒಂದು ರಾಜ್ಯದ ಆಗಿನ ಕಾಲದಲ್ಲಿ ಒಂದು ಜಾಸ್ತಿ ಜನ ಅದಕ್ಕೆ ಅಡಿಕ್ಟ್ ಆಗಿ ಸಾಯ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಜಹಾಂಗೀರು ಅದನ್ನು ನಿಷೇಧಿಸ್ತಾನೆ. ಸೊ ಇನ್ನು ಮೊಘಲರ ಬಗ್ಗೆ ತಿಳ್ಕೊಳ್ಳೋದಾದರೆ, ಮೊಘಲರು ಕ್ರಿಸ್ತಶಕ 1526ರಿಂದ 1857 ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದವರೆಗೂ ಅವರ ಒಂದು ಆಡಳಿತ ಇರುತ್ತೆ. ಅದರಲ್ಲಿ ಬಾಬರ್ ಅವರು 1526ರಲ್ಲಿ ಮೊಘಲ್ ಒಂದು ರಾಜ್ಯವನ್ನು ಅಥವಾ ಮೊಘಲ್ ಒಂದು ಡೈನಾಸ್ಟಿಯನ್ನು ಸ್ಥಾಪನೆ ಮಾಡ್ತಾನೆ. ಇವರ ರಾಜಧಾನಿ ಆಗ್ರಾ, ಫತೇಪುರ್ ಸಿಕ್ರಿ, ಲಾಹೋರ್, ಶಹಜಹಾನಾಬಾದ್ ಮತ್ತು ದೆಹಲಿ ಆಗಿರ್ತವೆ. ಆಯಾ ಕಾಲಕ್ಕೆ ತಕ್ಕಂಥ ಬೇರೆ ಬೇರೆ ರಾಜಧಾನಿಗಳನ್ನು ಮಾಡ್ಕೊಂಡಿರ್ತಾರೆ. ಇವರ ಧರ್ಮಗಳು ಸುನ್ನಿ ಇಸ್ಲಾಂ, ಇದು ಇಂಪಾರ್ಟೆಂಟು. ಇವ್ರದ್ದು ಮೊಘಲರದು ಸುನ್ನಿ ಇಸ್ಲಾಂ, ಬಹುಮನಿ ಸುಲ್ತಾನ್ರದು ಶಿಯಾ ಇಸ್ಲಾಂ ಆಗುತ್ತೆ, ನೆನ್ಪಿಡಬೇಕು. ಇನ್ನೊಂದು ದೀನ್ ಹಿಲಾಯಿ ಅಂತಕ್ಕಂಥ ಧರ್ಮವು ಸಹಿತ ಮೊಘಲರದೇ, ಯಾಕಂದರೆ ಇದನ್ನು ಅಕ್ಬರು ಸ್ಥಾಪನೆ ಮಾಡ್ತಾನೆ. ಇನ್ನು ನಾಣ್ಯಗಳು ರೂಪಿ, ಟಾಕಾ ಮತ್ತು ಡಾಮ್ ಅಂತಕ್ಕಂಥವು ಇವರ ನಾಣ್ಯಗಳಾಗಿರ್ತವೆ. ಇನ್ನು ಇವ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಬಹದ್ದೂರ್ ಜಾ ಶಾಫರ್ ಅಥವಾ ಬಹದ್ದೂರ್ ಶಾ 2 ಅಂತಕ್ಕಂಥನು ಮೊಘಲರ ಕೊನೆಯ ದೊರೆ ಆಗ್ತಾನೆ. 1857ರ ಸ್ವಾತಂತ್ರ್ಯ ದಂಗೆಯಲ್ಲಿ ಸಹಿತ ಭಾಗವಹಿಸಿರ್ತಕ್ಕಂಥವ್ರು ಬಹದ್ದೂರ್ ಶಾ 2. ಸೊ ನೋಡಿ, ಬಾಬರ್ ಮೊದಲ ರಾಜ, ಅವನ ಮಗ ಹುಮಾಯೂನ್, ಹುಮಾಯೂನನ ಮಗ ಅಕ್ಬರ್, ಅಕ್ಬರ್ನ ಮಗ ಜಹಾಂಗೀರ್, ಜಹಾಂಗೀರ್ ಮಗ ಶಹಜಾನ್, ಶಹಜಾನ್ ಮಗ ಔರಂಗಜೇಬ್. ಔರಂಗಜೇಬ್ ಮೊಘಲರ ಕೊನೆಯ ಅತ್ಯಂತ ಪ್ರಮುಖ ಬಲಶಾಲಿ ರಾಜ ಆಗಿರ್ತಾನೆ. ಔರಂಗಜೇಬ್ 1707ರಲ್ಲಿ ತೀರ್ಕೊಳ್ತಾನೆ. ಅದಾದ ನಂತರ ಮೊಘಲರ ಸಾಮ್ರಾಜ್ಯ ಅಷ್ಟೊಂದು ಫೇಮಸ್ ಆಗಲ್ಲ ಔರಂಗಜೇಬನ ನಂತರ. ಇನ್ನು 15ನೇ ಕ್ವಶನ್ನು ಕರೆಂಟ್ ಈವೆಂಟ್ ಕ್ವಶನ್ ಆಗುತ್ತೆ. ಪದ್ಮವಿಭೂಷಣ ಪ್ರಶಸ್ತಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್, ಯುವ ರಾವ್ ಅವರಿಗೆ ಯಾವ ಒಂದು ಕ್ಷೇತ್ರದ ಸಾಧನೆಗಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಆಗುತ್ತೆ. ಹಾಗಾದರೆ 2017ಕ್ಕಿಂತ ನಮಗಿವಾಗ 2020ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಯಾರಿಗೆ ಕೊಟ್ಟರು, ಯಾವ ಕ್ಷೇತ್ರದಲ್ಲಿ ಕೊಟ್ಟರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಪದ್ಮವಿಭೂಷಣ ಭಾರತ ಗಣರಾಜ್ಯದ 2ನೇ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಅದು ಭಾರತ ರತ್ನ ಮೊದಲನೇದು, ನಮಗೆಲ್ಲ ಗೊತ್ತಿದೆ. ಹಾಗಾದರೆ 2020ರಲ್ಲಿ ಒಟ್ಟು 7 ಜನಕ್ಕೆ ಪದ್ಮವಿಭೂಷಣೆಯನ್ನು ಕೊಡ್ತಾರೆ. ಅದರಲ್ಲಿ ಮರಣೋತ್ತರವಾಗಿ 4 ಜನಕ್ಕೆ. ಅವ್ರು ಯಾರ್ಯಾರು ಅಂದರೆ, ಒಬ್ಬರು ಜಾರ್ಜ್ ಫರ್ನಾಂಡಿಸ್ ಅವರಿಗೆ, ಅರುಣ್ ಜೈಟ್ಲಿ ಅವರಿಗೆ, ಸುಷ್ಮಾ ಸ್ವರಾಜ್ ಅವರಿಗೆ ಮತ್ತು ನಮ್ಮ ಕರ್ನಾಟಕದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಅವರಿಗೂ ಸಹಿತನು ಮರಣೋತ್ತರವಾಗಿ 4 ಜನಕ್ಕೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಇನ್ನು 3 ಯಾರಂದರೆ ಅನಿರುದ್ಧ್ ಜಗನ್ನಾಥ್ ಅವರಿಗೆ, ಅವರು ಮಾರಿಷಿಯಸ್ನ ರಾಷ್ಟ್ರಪತಿಗಳು ಮತ್ತು ಪ್ರಧಾನಿಗಳಾಗಿರ್ತಕ್ಕಂಥವ್ರು, ಭಾರತದ ಮೂಲದವರು. ಇನ್ನು ಮೇರಿ ಕೋಮ್ ಅವರು ನಮಗೆಲ್ಲ ಗೊತ್ತಿದೆ, ಅವರು ವಿಶ್ವ ದಾಖಲೆಯ ಬಾಕ್ಸರ್, ಮಹಿಳಾ ಬಾಕ್ಸರ್ ಆಗಿರ್ತಕ್ಕಂಥವ್ರು. ಅವರಿಗೆ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ. ಮತ್ತು ಚೆನ್ನೂಲಾಲ್ ಮಿಶ್ರಾ ಅಂತಕ್ಕಂಥವರು ಉತ್ತರ ಪ್ರದೇಶದವರಿಗೆ, ಅವರಿಗೆ ಸಂಗೀತ ಕ್ಷೇತ್ರದ ಸಾಧನೆಗಾಗಿ ಒಟ್ಟು 7 ಜನಕ್ಕೆ
ಪದ್ಮವಿಭೂಷಣ ಪ್ರಶಸ್ತಿಯನ್ನು 2020ರಲ್ಲಿ ಕೊಡಲಾಗಿದೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಫ್ರೇಮ್ ಆಗ್ಬೋದು ಈ ಬರ್ತಕ್ಕಂಥ SDFDA KS ಎಕ್ಸಾಮ್ಗಳಲ್ಲಿ. ಸೊ ಇಲ್ಲಿ ನೋಡಿ ಮಿಕ್ಕಿರೋ ನಮಗೆಲ್ಲ ಫೆಮಿಲಿಯರ್ ಫೇಸಸ್ಸು. ಇಲ್ಲಿ ಅನಿರುದ್ಧ್ ಜಗನ್ನಾಥ್ ಅವ್ರನ್ನ ನಾವು ನೋಡಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಇಮೇಜ್ ಹಾಕಿದ್ದೀನಿ ನೋಡಿ. ಅನಿರುದ್ಧ್ ಜಗನ್ನಾಥ್ ಅವರು ಮಾರಿಷಸ್ನ ಪ್ರಧಾನಿಗಳಾಗಿದ್ದಂಥವ್ರು ಮತ್ತು ರಾಷ್ಟ್ರಪತಿಗಳಾಗಿದ್ದಂಥವ್ರು. ಇನ್ನು ಚನ್ನುಲಾಲ್ ಮಿಶ್ರಾ ಅವರು ನೋಡಿ ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್, ಅವರು ಬನಾರಸಿಂದ ಇರ್ತಕ್ಕಂಥವ್ರು. ಇನ್ನು ಕ್ವಶನ್ ನಂಬರ್ 16, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಶ್ರೀ ಎಸ್ ಕಿರಣ್ ಕುಮಾರ್ ಅವರು ಉತ್ತರಾಧಿಕಾರಿಯಾಗಿ ಅಧ್ಯಕ್ಷರಾದವರು ಯಾರು? ಇದು ಸಹಿತ ಕರೆಂಟ್ ಇವೆಂಟ್ ಕ್ವಶನ್ ಆಗುತ್ತೆ. ಸರಿಯಾದ ಉತ್ತರ ಡಾಕ್ಟರ್ ಕೆ ಶಿವನ್ ಆಗ್ತಾರೆ. ಇವತ್ತಿಗೂ ಸಹಿತ ಡಾಕ್ಟರ್ ಕೆ ಶಿವನ್ ಅವರೇ ಇಸ್ರೋದ ಅಧ್ಯಕ್ಷರಾಗಿದ್ದಾರೆ. 1969 ಆಗಸ್ಟ್ 15ರಂದು ಇಸ್ರೋ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಸ್ಥಳ ಬೆಂಗಳೂರಿನಲ್ಲಿದೆ. ಮೊದಲ ಅಧ್ಯಕ್ಷರು ಯಾರಂದರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು. ಈಗಿನ ಅಧ್ಯಕ್ಷರು ಡಾಕ್ಟರ್ ಕೆ ಶಿವನ್ ಅವರು. ಮತ್ತು ಇನ್ನೊಂದು ಎಸ್ ಕಿರಣ್ ಕುಮಾರ್ ಅವರು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯವರು. ಇಲ್ಲಿ ಕ್ವಶನ್ ಫ್ರೇಮ್ ಆಗೋದು ಈಗಿನ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು. ಸೊ ಇನ್ನು ಕ್ವಶನ್ ನಂಬರ್ 17, ಇಲ್ಲಿ ಪಟ್ಟಿ 1 ಮತ್ತು 2 ಕೊಟ್ಟಿದ್ದಾರೆ ನೋಡಿ. ಪಟ್ಟಿ 1ರಲ್ಲಿ ಆರ್ಥಿಕ ವಲಯದೊಂದಿಗೆ ಮತ್ತು ಪಟ್ಟಿ 2ರಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನ ಹೊಂದಿಸಬೇರಿ ಅಂತ ಕೇಳಿದ್ದಾರೆ ನೋಡಿ. ಒಂದು ಎಕನಾಮಿಕ್ ಸೆಕ್ಟರ್, ಇನ್ನೊಂದು ಅದರಲ್ಲಿ ನಡೀತಕ್ಕಂಥ ಆ್ಯಕ್ಟಿವಿಟಿ. ಇದನ್ನು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ಬರೋಣ. ಸೊ ಇಲ್ಲಿ ಒಂದು ಪಿರಾಮಿಡ್ ಸ್ಟ್ರಕ್ಚರ್ ಇದೆ, ಇದನ್ನು ನೆಕ್ಸ್ಟ್ ಬರೋಣ. ಸೊ ಇಲ್ಲಿ ನೋಡಿ, ಮೊದಲು ಈ ಪಿರಾಮಿಡಲ್ಲಿ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಷರಿ ಸೆಕ್ಟರ್ ಮತ್ತು ಕ್ವಾಟರ್ನರಿ ಸೆಕ್ಟರ್ ಅಂತ 4 ಸೆಕ್ಟರ್ಗಳಿದ್ದಾವೆ ಪಿರಾಮಿಡಲ್ಲಿ, ನೆನಪಿರಲಿ. ಹಾಗಾದರೆ ಪ್ರೈಮರಿ ಸೆಕ್ಟರ್ ಅಂದರೆ ಏನು? ಪ್ರಾಥಮಿಕ ವಲಯ ಅಂದರೆ ಆರ್ಥಿಕತೆಯ ಪ್ರಾಥಮಿಕ ವಲಯದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸುವುದರ ಮೂಲಕ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ. ನೋಡಿ, ಆರ್ಥಿಕ ವಲಯದಲ್ಲಿ ಪ್ರಾಥಮಿಕ ವಲಯ ಏನು ಮಾಡ್ತಾರೆ ಅಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು. ಯಾವುದು? ಈಗ ನೋಡಿ, ಕೃಷಿಯಲ್ಲಿ ನೈಸರ್ಗಿಕವಾಗೇ ಬಳಸ್ತೀವಿ ನಾವು. ಆಮೇಲೆ ಗಣಿಗಾರಿಕೆ, ಮೀನುಗಾರಿಕೆ, ಅರಣ್ಯ, ಡೈರಿ ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಒಂದು ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು. ಇವುಗಳನ್ನು ನಾವು ಪ್ರಾಥಮಿಕ ವಲಯ ಅಂತ ಕರಿತೀವಿ. ಈ ಒಂದು ವಲಯಗಳಲ್ಲಿ, ಈ ಒಂದು ಚಟುವಟಿಕೆಗಳಲ್ಲಿ ತೊಡಗಿರುವ ಜನರನ್ನು ಏನಂತ ಕರಿತೀವಿ ಅಂದರೆ ರೆಡ್ ಕಾಲರ್ ಕೆಲಸಗಾರರು ಅಂತ. ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸೆಕೆಂಡರಿ ಸೆಕ್ಟರಲ್ಲಿ ಅಥವಾ 2ನೇ ಒಂದು ವಲಯ, ಅದರಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ, ಪ್ರಾಥಮಿಕ ವಲಯದಲ್ಲಿ ಏನು ನೈಸರ್ಗಿಕ ವಸ್ತುಗಳಿಂದ ಉತ್ಪಾದನೆ ಮಾಡ್ತಾರೋ ಅವುಗಳನ್ನ ಬಳಸ್ಕೊಂಡು ಸಿದ್ಧಪಡಿಸಿದ ವಸ್ತುಗಳನ್ನು ತಯಾರಿಸ್ತಾರೆ. ಯಾವುದರಲ್ಲಿ? ಸೆಕೆಂಡರಿ ಸೆಕ್ಟರಲ್ಲಿ. ಒಂದು ಎಕ್ಸಾಂಪಲು ಹತ್ತಿ ಬಟ್ಟೆ. ಹತ್ತಿಯನ್ನು ಪ್ರಾಥಮಿಕ ವಲಯದಲ್ಲಿ ಬೆಳೆದರೆ ಅದನ್ನು ಬಳಸ್ಕೊಂಡು ಬಟ್ಟೆಗಳನ್ನು ತಯಾರಿಸ್ತಕ್ಕಂಥದ್ದು ಸೆಕೆಂಡರಿ ವಲಯದಲ್ಲಿ ಅಥವಾ 2ನೇ ಒಂದು ವಲಯದಲ್ಲಿ. ಓಕೆ. ಇನ್ನು ಕಬ್ಬನ್ನು ಪ್ರಾಥಮಿಕ ವಲಯದಲ್ಲಿ ಬೆಳೆದರೆ ಸೆಕೆಂಡ್ರಿ ಸೆಕ್ಟರಲ್ಲಿ ಅದರಿಂದ ಸಕ್ಕರೆಯನ್ನು ಉತ್ಪಾದಿಸ್ತಕ್ಕಂಥದ್ದು. ಸೊ ಇದು ಸೆಕೆಂಡ್ರಿ ಸೆಕ್ಟರ್ ಆಗುತ್ತೆ. ಈ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಬ್ಲೂ ಕಾಲರ್ ಕೆಲಸಗಾರರು. ನೋಡಿ, ಕಾರ್ಖಾನೆಗಳಲ್ಲಿ ನಾವು ಕೆಲಸ ಮಾಡೋಣ ಬ್ಲೂ ಕಾಲರ್ ವರ್ಕರ್ಸ್ ಅಂತ ಕರಿತೀವಿ. ಇನ್ನು 3ನೇ ಒಂದು ತೃತೀಯ ವಲಯದಲ್ಲಿ ಟ್ರೆಷರಿ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ ಅಂತೀವಿ. ಈ ಒಂದು ವಲಯದಲ್ಲಿ ಆರ್ಥಿಕ ಚಟುವಟಿಕೆಗಳು, ಸರಕುಗಳನ್ನು ಉತ್ಪಾದನೆ ಮಾಡೋದಿಲ್ಲ. ಇಲ್ಲಿ ಯಾವುದೇ ಒಂದು ಸರಕುಗಳು ಉತ್ಪಾದನೆ ಆಗೋದಿಲ್ಲ. ಆದರೆ ಆ ಸರಕುಗಳ ಉತ್ಪಾದಿಸುವ ಒಂದು ಆರ್ಗನೈಜೇಷನ್ಗೆ ಅಥವಾ ಸೆಕ್ಟರ್ಗಳಿಗೆ ಸಹಾಯವಾಗಿ ಅಥವಾ ಬೆಂಬಲವಾಗಿ ಈ ಒಂದು ತೃತೀಯ ವಲಯದಲ್ಲಿ ನಿಲ್ಲುತ್ತೆ. ಯಾವಂದರೆ ಎಕ್ಸಾಂಪಲ್ ಬ್ಯಾಂಕಿಂಗ್. ನೋಡಿ, ಬ್ಯಾಂಕಿಂಗಿಂದನೇ ಪ್ರಾಥಮಿಕ ಮತ್ತು ದ್ವಿತೀಯ ವಲಯದಲ್ಲಿ ಒಂದು ಲೋನ್ಗಳನ್ನು ಕೊಡೋದಾಗಲಿ ರೈತರಿಗಾಗಲಿ ಅಥವಾ ಕಾರ್ಖಾನೆಗಳಿಗೆ, ಫ್ಯಾಕ್ಟ್ರೀಸ್ಗಳಿಗೆ ಲೋನ್ ಕೊಡೋದಾಗಲಿ ಬ್ಯಾಂಕಿಂಗಲ್ಲಾಗುತ್ತೆ. ವಿಮೆ ಮತ್ತು ಹಣಕಾಸು ವಲಯದಲ್ಲೂ ಸಹಿತ ಈ ಒಂದು ಟರ್ಷರಿ ಸೆಕ್ಟರಲ್ಲಿ ಬರ್ತವೆ. ಈ ವಲಯದಲ್ಲಿರ್ತಕ್ಕಂಥ ಉದ್ಯೋಗಿಗಳನ್ನು ನಾವು ಏನಂತ ಕರಿತೀವಿ ಅಂದರೆ ವೈಟ್ ಕಾಲರ್ ಉದ್ಯೋಗಿಗಳು ಅಥವಾ ವೈಟ್ ಕಾಲರ್ ಉದ್ಯೋಗಗಳು ಅಂತ ಕರಿತೀವಿ. ನೋಡಿ, ರೆಡ್ ಕಾಲರ್ ಪ್ರಾಥಮಿಕ ವಲಯ, ಬ್ಲೂ ಕಾಲರ್ ದ್ವಿತೀಯ ವಲಯ, ತೃತೀಯ ವಲಯದಲ್ಲಿ ವೈಟ್ ಕಾಲರ್. ಇನ್ನು 4ನೇ ವಲಯ ಯಾವುದು ಅಂದರೆ ಕ್ವಾಟರ್ನರಿ ಆ್ಯಕ್ಟಿವಿಟೀಸ್ ಅಥವಾ ಕ್ವಾಟರ್ನರಿ ಸೆಕ್ಟರ್ ಅಂತೀವಿ. ಇಲ್ಲಿ ಇಂಟೆಲೆಕ್ಚುವಲ್ ಅಥವಾ ಬೌದ್ಧಿಕ ಮಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕೆಲಸಗಳಾಗ್ತವೆ. ಯಾವ್ಯಾವ ಅಂದರೆ ನೋಡಿ, ಇನ್ನೋವೇಷನ್ ಅಥವಾ ಇಂಪ್ರೂವ್ಮೆಂಟ್ ಆಫ್ ಕ್ವಾಲಿಟಿ ಸರ್ವಿಸಸ್ ಆಗುತ್ತೆ. ಇಂಟೆಲೆಕ್ಚುವಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಅಂದರೆ ಬೌದ್ಧಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ಯಾವ ಅಂದರೆ ಕಚೇರಿಗಳು, ಪ್ರಾಥಮಿಕ ಶಾಲೆಗಳು, ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಆಸ್ಪತ್ರೆಗಳು, ಇವರೆಲ್ಲ ಈ ಒಂದು ವಲಯದಲ್ಲಿ ಬರ್ತಾರೆ. ಸೊ ಆದ್ದರಿಂದ ಇವಾಗ ನಮಗೆ ಗೊತ್ತಾಯಿತು ಯಾವ್ಯಾವ ವಲಯದಲ್ಲಿ ಏನೇನಾಗುತ್ತೆ ಅಂತ. ಸೊ ಇಲ್ಲಿ ಬರೋಣ ಇವಾಗ. ನೋಡಿ, ಪ್ರಾಥಮಿಕ ವಲಯದಲ್ಲಿ ಏನಾಗುತ್ತೆ ಅಂದ್ವಿ, ಕೃಷಿ ಗಣಿಗಾರಿಕೆಗಳಿಗೆ ಬರ್ತವೆ ಅಂದ್ವಿ. ಸೊ ಅದರಿಂದ ಹೇಗೆ 2ನೇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ದ್ವಿತೀಯ ವಲಯದಲ್ಲಿ ಪ್ರಾಥಮಿಕ ವಲಯದಲ್ಲಿ ಸ್ಥಾಪಿಸಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ತಯಾರಿಸ್ತಕ್ಕಂಥದ್ದು ಅಥವಾ ಕಾರ್ಖಾನೆಗಳಲ್ಲಿ
ಒಂದು ಸಿದ್ಧಪಡಿಸಿದ ವಸ್ತುಗಳನ್ನು ತಯಾರಿಸ್ತಕ್ಕಂಥದ್ದು ದ್ವಿತೀಯ ವಲಯದಲ್ಲಿ, ಆದ್ದರಿಂದ ಬಿಗೆ 1 ಆಗುತ್ತೆ. ನೆಕ್ಸ್ಟ್ ತೃತೀಯ ವಲಯದಲ್ಲಿ BPO ಮತ್ತು ಕರೆ ಕೇಂದ್ರಗಳು. ಚತುರ್ಥಕ ವಲಯದಲ್ಲಿ ಶೈಕ್ಷಣಿಕ ಸಂಶೋಧನೆ ರಿಸರ್ಚ್ ಆಕ್ಟಿವಿಟೀಸು, ವಿಶ್ವವಿದ್ಯಾಲಯ ಕಾಲೇಜುಗಳಲ್ಲಿ ಆಗ್ತಕ್ಕಂಥ ಕೆಲಸಗಳು, ಶೈಕ್ಷಣಿಕ ಸಂಶೋಧನೆಗಳು 4ನೇ ವಲಯದಲ್ಲಿ ಬರುತ್ತೆ. ಆದ್ದರಿಂದ ಸರಿಯಾದ ಉತ್ತರ 2ನೇ ಆಪ್ಷನ್ ಆಗುತ್ತೆ. ಸೊ ಇನ್ನು 18ನೇ ಕ್ವಶನ್ನು, ಇಲ್ಲಿ ಒಂದು ಘಟನೆ ಕೊಟ್ಟಿದ್ದಾರೆ, ಫಸ್ಟ್ ನೋಡೋಣ. ಅರ್ಚನಾ ಸ್ಥಳೀಯ ಕರೆನ್ಸಿಯ ಕೊರತೆಯಿಂದ ಕಾರಣದಿಂದಾಗಿ ವೈಕಿಂಗ್ ಶಿಪ್ ಮ್ಯೂಸಿಯಂ ಓಸ್ಲೋದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಸ್ಥಳೀಯ ವ್ಯವಹಾರಗಳನ್ನು ಕೈಗೊಳ್ಳಲು ಆಕೆಗೆ ಕೆಳಗಿನವುಗಳಲ್ಲಿ ಯಾವ ಕರೆನ್ಸಿಯ ಅವಶ್ಯಕತೆ ಇದೆ? ನೋಡಿ, ಡೈರೆಕ್ಟಾಗಿ ಯಾವ ಕರೆನ್ಸಿ ಅಂತ ಕೇಳ್ಬೋದಾಗಿತ್ತು, ಯಾವ ದೇಶದ ಕರೆನ್ಸಿ ಯಾವುದು ಅಂತ ಕೇಳ್ಬೋದಾಗಿತ್ತು. ಇಲ್ಲಿ ಸ್ವಲ್ಪ ಘಟನೆಯನ್ನು ಕೊಟ್ಟು ಟ್ವಿಸ್ಟ್ ಮಾಡಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಮಾಡಿದ್ದಾರೆ. ನೋಡೋಣ, ಆನ್ಸರ್ ಸ್ವಿಸ್ ಫ್ರಾಂಕ್, ಗ್ರೀಕ್ ದ್ರಾಚ್ಮಾ, ನಾರ್ವೇನಿಯನ್ ಕ್ರೋನ್, ಬೆಲರೋಸಿಯನ್ ರೂಬಲ್ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರಬೇಕು ಇಲ್ಲಿ ಘಟನೆ ಏನಾಗಿದೆ, ವೈಕಿಂಗ್ ಶಿಪ್ ಮ್ಯೂಸಿಯಂ ಓಸ್ಲಾದಲ್ಲಿದ್ದಾಳೆ ಅರ್ಚನಾ. ಹಾಗಾದರೆ ಅಲ್ಲಿ ಅವಳು ವ್ಯವಹಾರವನ್ನು ಕೈಗೊಳ್ಳಲು ಏನು ಮಾಡಬೇಕು, ಕರೆನ್ಸಿ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಕರೆನ್ಸಿ ಯಾವುದಿದೆ ಸ್ಥಳೀಯ ಕರೆನ್ಸಿ ಅಂತ ಕೇಳಿದ್ದಾರೆ. ನೋಡಿ, ವೈಕಿಂಗ್ ಶಿಪ್ ಮ್ಯೂಸಿಯಂ ಎಲ್ಲಿದೆ ಅನ್ನೋದು ಫಸ್ಟ್ ಗೊತ್ತಾಗಬೇಕು. ಅದು ಓಸ್ಲೋದಲ್ಲಿದೆ. ಓಸ್ಲೋ ಎಲ್ಲಿ ಬರುತ್ತೆ ಅಂದರೆ ನಾರ್ವೇದಲ್ಲಿ ಬರುತ್ತೆ. ಸೊ ಹಾಗಾದರೆ ನಾರ್ವೆ ದೇಶದ ಕರೆನ್ಸಿ ಯಾವುದು? ನಾರ್ವೇಯನ್ ಕ್ರೋನ್. ಸೊ ಆ ಒಂದು ನಾರ್ವೇಯನ್ ಕ್ರೋನ್ ಅಲ್ಲಿ ಬೇಕಾಗುತ್ತೆ ಅರ್ಚನೆಗೆ ಅಲ್ಲಿ ವ್ಯವಹಾರ ಮಾಡಲು. ಆದ್ದರಿಂದ ಸರಿಯಾದ ಉತ್ತರ ನಾರ್ವೇಯನ್ ಕ್ರೋನ್. ಡೈರೆಕ್ಟಾಗಿ ಕೇಳ್ಬೋದಾಗಿತ್ತು ನಾರ್ವೆಯಲ್ಲಿರುವ ಕರೆನ್ಸಿ ಯಾವುದು ಅಂತ. ಸೊ ಈ ಥರ ಕನ್ಫ್ಯೂಸಿಂಗ್ ಆಗಿ ಕೇಳ್ತೇನೆ. ಡೈರೆಕ್ಟಾಗಿ ಕೇಳ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಈಗ ಕಡಿಮೆ ಆಗ್ತಾಯಿದೆ, ಈಗ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾಯಿದೆ ಕ್ವಶನ್ ಪೇಪರ್ಸಲ್ಲಿ. ಇನ್ನು 18ನೇ ಕ್ವಶನ್ ಇನ್ನೂ ಸ್ವಲ್ಪ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನಾನು, ಯಾವ್ಯಾವ ಕಂಟ್ರಿ ಇದ್ದಾವೆ, ಅದರಲ್ಲೂ G20 ಕಂಟ್ರೀಸ್ ಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ಕಂಟ್ರೀಸು. ಸೊ ಅವುಗಳ ಕ್ಯಾಪಿಟಲ್ ಕೊಟ್ಟಿದ್ದೀನಿ ಮತ್ತು ಅವುಗಳ ಕರೆನ್ಸಿ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ನಮ್ಮ ಭಾರತದ್ದಿದೆ, ಭಾರತದ ನ್ಯೂ ಡೆಲ್ಲಿ ಕ್ಯಾಪಿಟಲ್ ಇಂಡಿಯನ್ ರುಪಿ ಕರೆನ್ಸಿ ಆಗುತ್ತೆ. ಇನ್ನು ಬ್ರಾಜಿಲ್ ಬಂದರೆ ನೋಡಿ, ಬ್ರಾಜಿಲಿಯಾ ಅದರ ರಾಜಧಾನಿ, ರಿಯಲ್ ಅದರದ್ದು ಕರೆನ್ಸಿ. ಇನ್ನು USA ಬಂದರೆ ನೋಡಿ, USA ವಾಷಿಂಗ್ಟನ್ DC US ಡಾಲರ್. ಈ ಥರ 20 G20 ರಾಷ್ಟ್ರಗಳದ್ದಿದೆ. ನೀವು ಪಾಸ್ ಮಾಡಿ ಒಂದೊಂದನ್ನು ಬರ್ಕೋಬೋದು. ಜಪಾನ್ದಿದೆ, ಇಟಲಿದಿದೆ, ಮೆಕ್ಸಿಕೋ, ರಷ್ಯಾ ಎಲ್ಲದೂ ಇದೆ. ಇನ್ನು 19ನೇ ಕ್ವಶನ್ಗೆ ಹೋಗೋಣ. ಕಾವೇರಿ ಅಥವಾ ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲೊಂದಾಗಿದೆ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ಅಡ್ಡಲಾಗಿ ಕರ್ನಾಟಕ, ತಮಿಳುನಾಡುಗಳ ಮೂಲಕ ಹರಿಯುತ್ತದೆ. ಅದನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಸತ್ಯವಾದುದು ಅಂತ ಕೇಳಿದರೆ, ಇಲ್ಲಿ ನೋಡಿ, ಈ ಒಂದು ಕ್ವಶನ್ ಪೇಪರಲ್ಲಿ ಭಾಳಷ್ಟು ಲೆಂತಿಯಾದಂಥ ಕ್ವಶನ್ಸ್ ಇದ್ದಾವೆ. ಅವರೇ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ, ಒಂದಷ್ಟು ನಾಲೆಜ್ ಬೆಳೆಸ್ತಾರೆ, ಆಮೇಲೆ ಅದಕ್ಕೆ ತಕ್ಕಂಥ ಕ್ವಶನ್ಗಳು ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಕಾವೇರಿ ನದಿ ಎಲ್ಲಿ ಹರಿಯುತ್ತೆ ಅಂತ ಗೊತ್ತಾಗ್ತಾ ಇದೆ. ಅವುಗಳ ಹೇಳಿಕೆಗಳು ಹೇಳಿದ್ದಾರೆ ನೋಡಿ, ಪೂರ್ವ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿ ತಲಕಾವೇರಿಯಲ್ಲಿ ಅದು ಉಗಮವಾಗುತ್ತದೆ ಅಂತ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಳಿ ಸ್ಥಾಪನೆಯಾಗಿರುವ ಜೋಗ ಜಲಪಾತವು ಕಾವೇರಿಯಿಂದ ರೂಪಿತವಾಗಿದೆ ಅಂತ ಹೇಳಿದ್ದಾರೆ. ಹೇಮಾವತಿ ನದಿಯು ಇದರ ಉಪನದಿಗಳಲ್ಲೊಂದು ಅಂತ ಹೇಳಿದ್ದಾರೆ. ಕಬಿನಿ ನದಿಯು ಇದರ ಉಪನದಿಗಳಲ್ಲೊಂದು ಆಗಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇಷ್ಟು ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದಂತ ಕೇಳಿದ್ದಾರೆ. ಹಾಗಾದರೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಬರೋಣ. ಮೊದಲು, ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಹಾಗಾದರೆ ನೋಡಿ, ಪೂರ್ವ ಘಟ್ಟಗಳಲ್ಲಿ ತಲಕಾವೇರಿ ಬರೋದೇ ಇಲ್ಲ. ಸೊ ಇದು ರಾಂಗ್ ಆಗುತ್ತೆ ಒಂದು. ಆಮೇಲೆ ನಮಗೆಲ್ಲ ಗೊತ್ತಿದೆ, ಜೋಗ ಜಲಪಾತವು ಶರಾವತಿ ನದಿಯಿಂದ ಆಗಿರ್ತಕ್ಕಂಥದ್ದು. ಸೊ ಅದರಿಂದ ಇದು ಸಹಿತ ರಾಂಗ್ ಆಗುತ್ತೆ. ಇನ್ನು ನೆಕ್ಸ್ಟು ಇದು ನೋಡಿ, ಇದು ಸಮುದ್ರ ಸೇರುವ ಸ್ಥಳ ಯಾವುದಂದರೆ ತಮಿಳುನಾಡಿನ ಪೂಹಾರ್ ಅಥವಾ ಪೂಂಪುಹಾರ್ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಒಂದು. ಇದ್ರ ಉಪನದಿಗಳು ಯಾವ್ಯಾವು ಅಂದರೆ ಶಿಂಷ, ಹಾರಂಗಿ, ಹೇಮಾವತಿ, ಲಕ್ಷ್ಮಣತೀರ್ಥ, ಅರ್ಕಾವತಿ, ಕಬಿನಿ, ಹೊನ್ನಹೊಳೆ, ಲೋಕಪಾವಿನಿ, ಭವಾನಿ, ನೊಯ್ಯಾಲ್, ಪಂಬಾರ್, ಅಮರಾವತಿ, ಚಿನ್ನಾರ್ ಮತ್ತು ಕನ್ನಿಕಾ ಅಂತಕ್ಕಂಥವು ಇವುಗಳ ಉಪನದಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ, ಹೇಮಾವತಿ ಮತ್ತು ಕಬಿನಿ ಇವೆರಡು ಉಪನದಿಗಳಾಗಿದ್ದಾವೆ. ಸೊ ಹಾಗಾದರೆ ನೋಡಿ, ಹೇಮಾವತಿ ನದಿಯು ಇದರ ಉಪನದಿಗಳಲ್ಲೊಂದು, ಹೌದು, ಕರೆಕ್ಟು. ಕಬಿನಿ ನದಿಯು ಅದರ ಉಪನದಿಗಳಲ್ಲೊಂದು ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಕಬಿನಿ ನದಿ ಕಾವೇರಿ ನದಿ ಉಪನದಿ. ಸೊ ಇದರಿಂದ ರಾಂಗ್ ಆಗುತ್ತಿದೆ. ಸೊ ಸರಿಯಾದ ಉತ್ತರ 19ನೇ ಪ್ರಶ್ನೆಗೆ 3ನೇದು ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಇನ್ನಷ್ಟು ತಿಳ್ಕೊಳ್ಳೋಣ. ಕಾವೇರಿ ನದಿ ಒಟ್ಟು 3 ದ್ವೀಪಗಳನ್ನು ಸೃಷ್ಟಿಸುತ್ತೆ. ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಕರ್ನಾಟಕದಲ್ಲಿ, ಶ್ರೀರಂಗಣ ದ್ವೀಪವನ್ನು ತಮಿಳುನಾಡಿನಲ್ಲಿ. ಇನ್ನು ಇದು ದಕ್ಷಿಣ ಭಾರತದ 3ನೇ ಅತಿ ದೊಡ್ಡ ನದಿಯಾಗಿದೆ. 805 ಕಿಲೋಮೀಟರ್ ಹರಿಯುತ್ತೆ. ಇನ್ನು ದಕ್ಷಿಣ ಭಾರತದ 2 ಅತಿ ಉದ್ದದ ನದಿಗಳು ಯಾವ್ಯಾವು ಅಂದರೆ ಗೋದಾವರಿ 1465 ಕಿಲೋಮೀಟ್ರ್, ಕೃಷ್ಣ 1400 ಕಿಲೋಮೀಟ್ರ್ ಒಂದು ಲೆಂತನ್ನು ಹರಿಯುತ್ತೆ. ಆದ್ದರಿಂದ ಕಾವೇರಿ 3ನೇ ಅತಿ ದೊಡ್ಡ ನದಿ ದಕ್ಷಿಣ ಭಾರತದಲ್ಲಿ. ಇಲ್ಲಿ ನೋಡಿ, ಈ ಥರ ಹರಿಯುತ್ತೆ. ಇಲ್ಲಿ ನೋಡಿ,
ತಂಜಾವೂರು ಹತ್ರ ಆ್ಯಕ್ಚುಲಿ ಎರಡು ಕವಲಾಗೆರೆ ಇರುತ್ತೆ, ಎರಡು ಸಹಿತ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಗೆ ಸೇರ್ತವೆ. ಇನ್ನು 20ನೇ ಕ್ವಶನು, ಈ ಕೆಳಗಿನವುಗಳಲ್ಲಿ ಯಾವುದು 2ನೇ ತಲೆಮಾರಿನ ಜೈವಿಕ ಇಂಧನ ತಾಂತ್ರಿಕತೆಯ ಅರ್ಥವಾಗಿದೆ? ಇಂಗ್ಲೀಷಲ್ಲಿ ಚೆನ್ನಾಗಿದೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೀನಿಂಗ್ ಆಫ್ ಸೆಕೆಂಡ್ ಜನರೇಷನ್ ಬಯೋಫಿಯಲ್ ಟೆಕ್ನಾಲಜಿ? ನೋಡಿ, ಬಯೋಫಿಯಲ್ ಅಂದರೆ ನಾವು ಜೈವಿಕ ಇಂಧನ ಅಂತ ಕರಿತೀವಿ. ಆ ಜೈವಿಕ ಇಂಧನದಲ್ಲಿ ಫಸ್ಟ್ ಜನ್ರೇಷನು, ಸೆಕೆಂಡ್ ಜನ್ರೇಷನು, ಥರ್ಡ್ ಜನ್ರೇಷನು, ಫೋರ್ತ್ ಜನ್ರೇಷನ್ ಅಂತ ಒಟ್ಟು 4 ಜನ್ರೇಷನ್ ಇಂಧನಗಳನ್ನು ತಯಾರು ಮಾಡ್ತಾರೆ, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಬಳಸ್ಕೊಂಡು. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಸೆಕೆಂಡ್ ಜನ್ರೇಷನ್ ಬಯೋಫಿಯಲ್ ಟೆಕ್ನಾಲಜಿ ಯಾವ ಒಂದು ಪ್ರಾಡಕ್ಟ್ನ ಬಳಸ್ಕೊಳ್ಳುತ್ತೆ ಅಂತ. ಸೊ ಹಾಗಾದರೆ ಈ ಜನ್ರೇಷನ್ಗಳನ್ನ ನೋಡ್ಕೊಂಬರೋಣ. ಮೊದಲು ಜೈವಿಕ ಇಂಧನ ಅಂದರೆ ನೋಡಿ, ನವೀಕರಿಸಬಹುದಾದ ಇಂಧನ ಮೂಲವಾಗಿದೆ, ಸಾವಯವ ವಸ್ತುಗಳು ಮತ್ತು ತ್ಯಾಜ್ಯಗಳಿಂದ ತಯಾರಿಸಲ್ಪಡ್ತಕ್ಕಂಥ ಒಂದು ಇಂಧನವಾಗಿದೆ. ಇದು ಜೈವಿಕ ಇಂಧನ, ಬಯೋಫಿಯಲ್. ಇದರಲ್ಲಿ ಫಸ್ಟ್ ಜನ್ರೇಷನ್ ಬಯೋಫಿಯಲ್ ಅಥವಾ ಮೊದಲ ತಲೆಮಾರಿನ ಜೈವಿಕ ಇಂಧನಗಳನ್ನು ಸಕ್ಕರೆ ಮತ್ತು ಸಸ್ಯಜನ್ಯ ಎಣ್ಣೆಗಳಿಂದ, ಶುಗರ್ ಮತ್ತು ವೆಜಿಟೇಬಲ್ ಆಯಿಲ್ಗಳಿಂದ ಸಂಸ್ಕರಣಾ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಬಯೋಫಿಯಲ್ನ ಜನರೇಟ್ ಮಾಡ್ತಾರೆ. ಅದು ಫಸ್ಟ್ ಜನ್ರೇಷನ್. ನೆನಪಿರಬೇಕು, ಫಸ್ಟ್ ಜನ್ರೇಷನಲ್ಲಿ ಸಕ್ಕರೆ ಮತ್ತು ಸಸ್ಯಜನ್ಯ ಎಣ್ಣೆಗಳಿಂದ. ಸೆಕೆಂಡ್ ಜನ್ರೇಷನಲ್ಲಿ ಸಸ್ಯ ಸಾಮಗ್ರಿಗಳು ಮತ್ತು ಪ್ರಾಣಿಗಳ ತ್ಯಾಜ್ಯಗಳಿಂದ, ಓಕೆ, ಬಯೋಮಾಸ್ ಅಂತ ಕರಿತೀವಲ್ವ, ಅದರಿಂದ. ಥರ್ಡ್ ಜನ್ರೇಷನಲ್ಲಿ ಆಲ್ಗೆಗಳಿಂದ ಜೈವಿಕ ಇಂಧನಗಳನ್ನು ಸ್ಥಾಪನೆ ಅಥವಾ ಜನ್ರೇಷನ್ ಮಾಡ್ತಾರೆ. ಇಲ್ಲಿ ನೋಡಿ, ಆದ್ದರಿಂದ ಸರಿಯಾದ ಉತ್ತರ ಏನಾಗುತ್ತೆ? ಬಯೋಫ್ಯೂಯಲ್ಸ್ ಮೇಡ್ ಫ್ರಮ್ ದ ನಾನ್ ಎಡಿಬಲ್ ಆ್ಯಂಡ್ ಬಯೋಮಾಸ್ ಅಂದರೆ ಲಿಗ್ನೋಸೆಲ್ಯುಲಾ. ನೋಡಿ, ಅದಕ್ಕೆ ಬಯೋಫ್ಯೂಯಲ್ಸ್ ಮೇಡ್ ಫ್ರಮ್ ನಾನ್ ಎಡಿಬಲ್ ಆ್ಯಂಡ್ ಲಿಗ್ನೋಸೆಲ್ಯುಲೋಸಿಕ್ ಬಯೋಮಾಸಿಂದ ತಯಾರಿಸ್ತಕ್ಕಂಥದ್ದು ಸೆಕೆಂಡ್ ಜನ್ರೇಷನಲ್ಲಿ. ನೋಡಿ, ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳಿಂದ. ಇದು ಯಾವ ಥರ ಒಂದು ಸೈಕಲಲ್ಲಿ ಫಾರ್ಮ್ ಆಗುತ್ತೆ ಅಂತ ನೋಡಿ. ಒಂದು ಫೀಡ್ ಸ್ಟಾಕ್ ಅಥವಾ ಆ ಸಸ್ಯಜನ್ಯ ಅಥವಾ ಪ್ರಾಣಿಗಳ ಬಯೋಮಾಸನ್ನು ತೆಗೆದುಕೊಂಡು ಇಲ್ಲಿ ಬರ್ತಾರೆ, ಟ್ರಾನ್ಸ್ಪೋರ್ಟ್ ಆಗಿ ಬಯೋ ರಿಫೈನರಿಗೆ ಬರುತ್ತೆ. ಅಲ್ಲಿಂದ ಅದು ಕನ್ವರ್ಷನ್ ಆಗಿ ಬಯೋಫ್ಯೂಯಲ್ ಆಗಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ಗೆ ಹೋಗುತ್ತೆ. ಅಲ್ಲಿಂದ ನಮ್ಮ ವಾಹನಗಳಲ್ಲಿ ಬಳಸ್ಬೋದು. ಸೊ ನೋಡಿ, ಇವತ್ತು ಬಯೋಫ್ಯೂಯಲ್ನ ನಮ್ಮ ವಾಹನಗಳಲ್ಲಿ ಬಳಸ್ತಾ ಇದ್ದೀವಿ. ಅಂದರೆ ಲಿಮಿಟೆಡ್ ಆಗಿ ಪೆಟ್ರೋಲಲ್ಲಿ ಒಂದು 8 to 10%, ಡೀಸೆಲಲ್ಲಿ ಒಂದು 7 to 10% ಬಯೋಫ್ಯೂಯಲ್ನ ಆ್ಯಡ್ ಮಾಡ್ತಾ ಇದ್ದಾರೆ, ಬ್ಲೆಂಡಿಂಗ್ ಮಾಡ್ತಾ ಇದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ಗಳಲ್ಲಿ. ಓಕೆ, ಇನ್ನು ಕ್ವಶನ್ ನಂಬರ್ 21 ಇಂಗ್ಲೀಷಲ್ಲಿ ನೋಡೋಣ. ಇದು ಇಂಗ್ಲೀಷಲ್ಲಿ ಕ್ಲಿಯರ್ ಆಗಿದೆ. ಇಲ್ಲಿ ನೋಡಿ, ದ ಮೆಡಿಟೇರಿಯನ್ ಕ್ಲೈಮೇಟ್ ಕ್ಯಾನ್ ಬಿ ಫೌಂಡ್ ಅಲಾಂಗ್ ದ ವೆಸ್ಟ್ ಸೈಡ್ ಕಾಂಟಿನೆಂಟ್ಸ್ ಇನ್ ಮಿಡ್ ಲ್ಯಾಟಿಟ್ಯೂಡ್ಸ್ ಫ್ರಮ್ 30 ಡಿಗ್ರಿ ಟು 50 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, 30 to 40 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡಲ್ಲಿ ಕಂಡುಬರುತ್ತೆ ಮೆಡಿಟೇರಿಯನ್ ಕ್ಲೈಮೇಟು. ಹಾಗಾದರೆ ಅವುಗಳಲ್ಲಿ ಆ ಒಂದು ಕ್ಲೈಮೇಟ್ನ ಫೀಚರ್ ಏನು? ಒನ್ ಆಫ್ ದ ಟಿಪಿಕಲ್ ಫೀಚರ್ ಆಫ್ ದ ಕ್ಲೈಮೇಟ್ ಯಾವುದು ಅಂದರೆ ವಾರ್ಮ್ ಟು ಹಾಟ್ ಡ್ರೈ ಸಮ್ಮರ್ಸ್ ಆ್ಯಂಡ್ ಮೈಲ್ಡ್ ಟು ಕೂಲ್ ವೆಟ್ ವಿಂಟರ್ಸ್ ಅಂತ. ಹಾಗಾದರೆ ಇಲ್ಲಿ ತಿಳ್ಕೊಳ್ಳೋಣ, ಗ್ಲೋಬಲ್ಲಿ ಮೆಡಿಟೇರಿಯನ್ ಕ್ಲೈಮೇಟು ಯಾವ ಭಾಗದಲ್ಲಿ ಬರುತ್ತೆ ನೋಡಿ. 30 to 50 ಆ್ಯಂಡ್ 30 to 50 ಸೌತ್ ಆ್ಯಂಡ್ ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನಾರ್ತ್ ಮತ್ತು ಸೌತ್ ಲ್ಯಾಟಿಟ್ಯೂಡ್ ಎಲ್ಲಿ ಬರುತ್ತೆ ನೋಡೋಣ. ಇಲ್ಲಿ ನೋಡಿ, ಇದು ಈಕ್ವೇಟರ್, ಸಮಭಾಜಕ ವೃತ್ತ ಅಂತ ಕರಿತೀವಿ. ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆಯಲಾಗಿರುವ ಭೂಮಿಯ ಒಂದು ಕಾಲ್ಪನಿಕ ರೇಖೆ ಸಮಭಾಜಕ ವೃತ್ತ. ಓಕೆ, ಇದು ಈಕ್ವೇಟರ್, ಇದು 0 ಡಿಗ್ರಿ ಅಂತ ಕರಿತೀವಿ. ಈ 0 ಡಿಗ್ರಿಯಿಂದ ಉತ್ತರ ಭಾಗಕ್ಕೆ ಹೋದರೆ ನಾರ್ತ್ ಲ್ಯಾಟಿಟ್ಯೂಡ್ಗಳು ಬರ್ತವೆ. ಇಲ್ಲಿ ನೋಡಿ, ಈ ನಾರ್ತ್ ಲ್ಯಾಟಿಟ್ಯೂಡ್ಗಳು. ಸೊ ಇಲ್ಲಿ ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ ಎಳೆಯಲಾಗಿರುವ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರ್ತಕ್ಕಂಥವುಗಳನ್ನು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಇವು ಸಮಭಾಜಕ ವೃತ್ತದಿಂದ ಉತ್ತರ ಭಾಗದಲ್ಲಿರೋದ್ರಿಂದ ನಾರ್ತ್ ಲ್ಯಾಟಿಟ್ಯೂಡ್ಸು, ಇವು ಸೌತ್ ಲ್ಯಾಟಿಟ್ಯೂಡ್ಸು. ಇಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಬರುತ್ತೆ 23.26 ನಾರ್ತ್ ಲ್ಯಾಟಿಟ್ಯೂಡಲ್ಲಿ. ಟ್ರೋಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಬರುತ್ತೆ 23.26ರಲ್ಲಿ. ಸೊ ಇಲ್ಲಿ 30ರಿಂದ 50 ಡಿಗ್ರಿವರೆಗೂ ಈ ಭಾಗದಲ್ಲಿ ಮೆಡಿಟೇರಿಯನ್ ಕ್ಲೈಮೇಟ್ ಬರುತ್ತೆ. ಈ ಕಡೆ ಸೌತ್ ಭಾಗದಲ್ಲೂ ಸಹಿತ 30ರಿಂದ 50 ಭಾಗದಲ್ಲಿ ಇಲ್ಲೂ ಸಹಿತ ಏನು ಬರುತ್ತೆ, ಮೆಡಿಟೇರಿಯನ್ ಕ್ಲೈಮೇಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಕೇಳಿರೋದು ನೋಡಿ 30ರಿಂದ 50 ಡಿಗ್ರಿ. ಓಕೆ, ಸೊ ಇಲ್ಲಿ ನೋಡಿ, ಈ ಹಾಗಾದರೆ ಮೆಡಿಟೇರಿಯನ್ ಕ್ಲೈಮೇಟ್ ಬರ್ತಕ್ಕಂಥ ಏರಿಯಾಗಳು ಯಾವಂದರೆ ಕ್ಯಾಲಿಫೋರ್ನಿಯಾ ನಾರ್ತ್ ಭಾಗದಲ್ಲಿ ಮೆಡಿಟೇರಿಯನ್ ಬಶಿನ್, ಮತ್ತು ಸೌತ್ ಭಾಗದಲ್ಲಿ ಸೆಂಟ್ರಲ್ ಚಿಲಿ ಬರುತ್ತೆ, ವೆಸ್ಟರ್ನ್ ಕೇಪ್ ಆಫ್ ಸೌತ್ ಆಫ್ರಿಕಾ, ವೆಸ್ಟರ್ನ್ ಆ್ಯಂಡ್ ಸೌತ್ ಆಸ್ಟ್ರೇಲಿಯಾಗಳು ಬರ್ತವೆ ಈ ಭಾಗದಲ್ಲಿ. 30ರಿಂದ ಅರೌಂಡ್ 45ರಿಂದ 50 ಸೌತ್ ಲ್ಯಾಟಿಟ್ಯೂಡ್ ಮತ್ತು ನಾರ್ತ್ ಲ್ಯಾಟಿಟ್ಯೂಡಲ್ಲಿ. ಓಕೆ, ಸೊ ಅದರಿಂದ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವಾರ್ಮ್ ಟು ಹಾಟ್ ಡ್ರೈ ಸಮ್ಮರ್ಸ್ ಇರ್ತವೆ,
ಮತ್ತು ಮೈಲ್ಡ್ ಟು ಕೂಲ್ ವೆಟ್ ವಿಂಟರ್ಸ್ ಇರ್ತವೆ ಮೆಡಿಟೇರಿಯನ್ ಕ್ಲೈಮೇಟಲ್ಲಿ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು ಎಲ್ಲಿ ಮೆಡಿಟೇರಿಯನ್ ಕ್ಲೈಮೇಟ್ ಬರುತ್ತೆ ಅಥವಾ ಯಾವ ಒಂದು ದೇಶಗಳ ಭಾಗ ಅದರಲ್ಲಿ ಬರುತ್ತೆ ಅಂದರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಮ್ಯಾಪಲ್ಲಿ ಗೊತ್ತಾಗುತ್ತೆ. ಇನ್ನು 22ನೇ ಕ್ವಶನು, ಈ ಕೆಳಗಿನ ಯಾವ ಜೀವ ಭೌಗೋಳಿಕ ಪ್ರದೇಶದಲ್ಲಿ ಜೀವ ವೈವಿಧ್ಯದ ಬಿಸಿ ತಾಣವಾದ ಕೆರೇಬಿಯನ್ ದ್ವೀಪಗಳು ಕಂಡುಬರುತ್ತವೆ? ನೋಡಿ, ಉತ್ತರ ಮತ್ತು ಮಧ್ಯ ಅಮೆರಿಕದ ಮಧ್ಯೆ ಕಂಡು ಬರ್ತವೆ. ಅದು ಕೆರೇಬಿಯನ್ ದ್ವೀಪಗಳು ಅಂತಕ್ಕಂಥ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಸೊ ಇಲ್ಲಿ ಜೀವ ವೈವಿಧ್ಯತಾ ಮಹಾಕೇಂದ್ರಗಳು ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ನಾವು ಇದ್ರ ಮೇಲೆ ಒಂದು ಕಂಪ್ಲೀಟ್ ವಿಡಿಯೋನೇ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಹಲವಾರು ಡಿಸ್ಕಷನ್ ಮಾಡಿದ್ದೀನಿ, ಯಾವ್ಯಾವ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದ್ದಾವೆ, ಭಾರತದಲ್ಲಿ ಯಾವಿದ್ದಾವೆ ಅಂತೆಲ್ಲ ಕಂಪ್ಲೀಟ್ ಡಿಸ್ಕಷನ್ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಅದರಲ್ಲಿ ಹೋಗಿ ನೋಡ್ಬೋದು. ಆದರೂ ಸಹಿತ ಇಲ್ಲಿ ಒಂದು ಗ್ಲಾನ್ಸ್ ಮಾಡೋದಾದ್ರೆ ನೋಡಿ, ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅವರು ಇವುಗಳನ್ನ ಘೋಷಿಸ್ತಾರೆ ಮತ್ತು ಅದರಲ್ಲಿ ಒಂದಷ್ಟು ಕ್ರೈಟೀರಿಯಾ ಇದ್ದಾವೆ. ಕ್ರೈಟೀರಿಯಾ 1 ಮತ್ತು ಕ್ರೈಟೀರಿಯಾ 2 ಅಂತ ಅವೇನಂತ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಒಂದು ವಿಶ್ವದಲ್ಲಿ ಒಟ್ಟು 36 ಜೀವ ವೈವಿಧ್ಯತಾ ಮಹಾಕೇಂದ್ರಗಳಿದ್ದಾವೆ. ಅವು ಯಾವ ಅಂತ ಅಲ್ಲಿ ಒಂದು ಡಿಸ್ಕಷನ್ನ ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ, ನನ್ನ ಚಾನಲ್ ಆಗಿರ್ತಕ್ಕಂಥ ಅಮರ್ಸ್ ಕ್ಲಾಸಸ್ಸಲ್ಲಿ ಜೀವ ವೈವಿಧ್ಯತಾ ಮಹಾಕೇಂದ್ರಗಳು ಅಂತಕ್ಕಂಥ ಒಂದು ಸಣ್ಣ ವಿಡಿಯೋನ ಮಾಡಿದ್ದೀನಿ, 25 ನಿಮಿಷ ಇದೆ. ಅದರಲ್ಲಿ ಕಂಪ್ಲೀಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಮೇಲೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀವಿ, ಅಲ್ಲೋಗಿ ನೀವು ನೋಡ್ಬೋದು. ಸೊ ಇಲ್ಲಿ ಬರುತ್ತೆ ನೋಡಿ, ಕೆರೇಬಿಯನ್ ದ್ವೀಪಗಳು ನೋಡಿ ನಾರ್ತ್ ಅಮೆರಿಕ ಮತ್ತು ಸೌತ್ ಅಮೆರಿಕ ಮಧ್ಯದಲ್ಲಿ ಬರ್ತವೆ. ಸೊ ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ ನೋಡಿ, ಉತ್ತರ ಮತ್ತು ಮಧ್ಯ ಅಮೆರಿಕದ ಮಧ್ಯೆ ಬರ್ತಕ್ಕಂಥದ್ದು ಕೆರೇಬಿಯನ್ ದ್ವೀಪಗಳು. ಇನ್ನು ಭಾರತದಲ್ಲಿ ಯಾವ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದಾವೆ ಅಂತ 4 ಇದ್ದಾವೆ. ವೆಸ್ಟರ್ನ್ ಘಾಟ್ಸ್, ಹಿಮಾಲಯಾಸ್, ಇಂಡೋ ಬರ್ಮಾ ರೀಜನ್ ಮತ್ತು ಸುಂಡಾಲ್ಯಾಂಡ್. ಅವುಗಳ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ ಆ ವಿಡಿಯೋದಲ್ಲಿ ಇದೆ. ಸೊ ಇನ್ನು 23ನೇ ಕ್ವಶನ್ಗೆ ಹೋಗೋಣ. ಲೈಟ್ ಎಮಿಟಿಂಗ್ ಡಯೋಡ್ LED ಲ್ಯಾಂಪ್ಸ್ ಆ್ಯಸ್ ಕಂಪೇರ್ ಟು ಕಾಂಪ್ಯಾಕ್ಟ್ ಫ್ಲೋರಸೆಂಟ್ ಲ್ಯಾಂಪ್ಸ್ CFLಗೆ ಏನು ಕಂಪ್ಯಾರಿಸನ್ ಅಂದರೆ, ಒಂದು LEDಗಳು ಆಫರ್ ಲಾಂಗರ್ ಸರ್ವಿಸ್ ಲೈಫ್ ಅಂದರೆ ದೀರ್ಘಾವಧಿ ಒಂದು ಕಾಲವನ್ನು ಕೊಡ್ತಾವ. ಆ್ಯಂಡ್ LEDs ಆರ್ ಮೋರ್ ಎನರ್ಜಿ ಎಫಿಷಿಯೆಂಟ ಆ್ಯಂಡ್ LEDs ಆರ್ ಚೀಪರ್ ಅಂತ ಕೇಳಿದ್ದಾರೆ CFL ಕಂಪೇರ್ ಮಾಡಿದರೆ. ಒಂದು ಹೌದು, ದೇ ಆರ್ ಗಿವಿಂಗ್ ಎ ಲಾಂಗರ್ ಸರ್ವಿಸ್, ದೇ ಆರ್ ಮೋರ್ ಎನರ್ಜಿ ಎಫಿಷಿಯೆಂಟ್ ಅಂದರೆ ಭಾಳಷ್ಟು ಒಂದು ಅಧಿಕ ದಕ್ಷತಾ ಶಕ್ತಿ ಇದ್ದಾವೆ ಅಂದರೆ ಜಾಸ್ತಿ ಎನರ್ಜಿನ ಬಳಸ್ಕೊಳ್ಳಲ್ಲ. ಸೊ ಅದರಿಂದ ಸರಿಯಾದ ಉತ್ತರ ಏನಾಗುತ್ತೆ A ಮತ್ತು B. ಬಟ್ ದೇ ಆರ್ ನಾಟ್ ಚೀಪರು, ಸ್ವಲ್ಪ ಕಾಸ್ಟ್ಲಿ ಆಗಿದ್ದಾವೆ LED ಬಲ್ಬ್ಸ್. ಇಲ್ಲಿ ನೋಡಿ, ಇದು LED ಬಲ್ಬ್. ಓಕೆ, ಇವೆಲ್ಲ ನಾವೆಲ್ಲ ನೋಡಿದ್ದೀವಿ, ಇವು CFL ಬಲ್ಬ್ಸ್. ಮತ್ತು ಇವು ಹಳೆ ಕಾಲದಲ್ಲಿದ್ದಂಥ ಇನ್ಕಾಂಡೆಸೆಂಟ್ ಬಲ್ಬ್ಸ್, ನಾವು 60 ಕ್ಯಾಂಡಲ್ ಅಂತ ಕರಿತಾ ಇದ್ವಲ್ಲ ಆ ಬಲ್ಬ್ಗಳು ಹಳೆವಿ, ಅವನ್ನ ಇನ್ಕಾಂಡೆಸೆಂಟ್ ಬಲ್ಬ್ಸ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಕೇಳಿರ್ತಕ್ಕಂಥದ್ದು ಸರಿಯಾದ ಉತ್ತರ ಏನಾಗುತ್ತೆ, LEDಗಳು ಲಾಂಗರ್ ಸರ್ವಿಸ್ ಕೊಡ್ತವೆ ಮತ್ತು ಮೋರ್ ಎನರ್ಜಿ ಎಫಿಷಿಯೆಂಟ್ ಆಗಿದ್ದಾವೆ. ಸೊ ಇನ್ನು 24ನೇ ಕ್ವಶನ್ನು, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಹ್ಯಾವ್ ಸ್ಟಾರ್ ರೇಟಿಂಗ್ಸ್ 5 ಸ್ಟಾರು 3 ಸ್ಟಾರ್ 4 ಸ್ಟಾರ್ ಅಂತಕ್ಕಂಥ ಒಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸು ಅಪ್ಲಯನ್ಸಸ್ ಇದ್ದಾವೆ. ಅಂದರೆ ವಾಷಿಂಗ್ ಮೆಷಿನ್ನು, ಈ ಏರ್ ಕೂಲರ್ಸು ಅಥವಾ ಏರ್ ಕಂಡೀಷ್ನರ್ಸು ಅಥವಾ ಫ್ರಿಜ್ಗಳಾಗಿರ್ಬೋದು, ಅವುಗಳಿಗೆಲ್ಲ ಒಂದು ರೇಟಿಂಗ್ ಕೊಡ್ತಾರೆ. ಅವುಗಳನ್ನ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಸಿಗ್ನಿಫೈಡ್ ಮೋರ್ ನಂಬರ್ ಆಫ್ ಸ್ಟಾರ್ಸ್, ಯಾವ ಒಂದು ಕ್ರೈಟೀರಿಯಾ ಮೇಲೆ ಜಾಸ್ತಿ ಸ್ಟಾರ್ಸ್ ಕೊಡ್ತಾರೆ ಅಂದರೆ, ಲಾಂಗರ್ ಲೈಫ್ ಸ್ಪ್ಯಾನ್ ಆಫ್ ದ ಅಪ್ಲಯನ್ಸ್, ಸ್ಟ್ರಿಂಜೆಂಟ್ ಕ್ವಾಲಿಟಿ ಚೆಕ್ಸ್ ಹ್ಯಾವ್ ಬೀನ್ ಅಂಡರ್ಟೇಕನ್, ಹೈಯರ್ ಎನರ್ಜಿ ಎಫಿಷಿಯನ್ಸ್ ಆಫ್ ದ ಅಪ್ಲಯನ್ಸ್. ಅಂದರೆ ಸರಿಯಾದ ಉತ್ತರ C ಆಗುತ್ತೆ. ಅದು ಎನರ್ಜಿ ಎಫಿಷಿಯೆಂಟ್ ಆಗಿರ್ಬೇಕಂದ್ರೆ ಕಡಿಮೆ ವಿದ್ಯುತ್ತನ್ನು ಬಳಸ್ತಕ್ಕಂಥ ಉಪಕರಣಗಳಿಗೆ ಜಾಸ್ತಿ ರೇಟಿಂಗ್, ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ. ಹಾಗಾದರೆ ಯಾರು ಕೊಡ್ತಾರೆ ಇದನ್ನು ಅಂದರೆ ನೋಡಿ, ನಮ್ಮ ಭಾರತ ಸರ್ಕಾರದ ಇಂಧನ ಇಲಾಖೆಯ BEE ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತಕ್ಕಂಥ ಒಂದು ವಿಂಗ್ ಇದೆ. ಆ ವಿಂಗ್ ಅವರು ಎನರ್ಜಿ ಲೈಫ್ ಕನ್ಸರ್ವೇಟ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಏನು ಮಾಡ್ತಾರೆ, ಈ ಒಂದು ಸ್ಟಾರ್ ರೇಟಿಂಗ್ ಕೊಡ್ತಾರೆ. ಒಟ್ಟು 5 ಸ್ಟಾರ್ ಕೊಡ್ತಾರೆ ನೋಡ್ರಿ, 1 2 3 4 5. ಎಷ್ಟು ಸ್ಟಾರ್ ಜಾಸ್ತಿ ಇರುತ್ತೆ ಅದು ಅಷ್ಟು ಕಡಿಮೆ ವಿದ್ಯುತ್ತನ್ನು ಬಳಸ್ಕೊಳ್ಳುತ್ತೆ ಅನ್ನಂಗೆ. ಓಕೆ, ಸೊ ಅದಕ್ಕೋಸ್ಕರ ನೋಡಿ BEE ಅವರು 1 to 5 ಸ್ಟಾರ್ ಕೊಡ್ತಾರೆ. ಇದನ್ನು 2002ರಲ್ಲಿ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ 2001 ಪ್ರಕಾರ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತಕ್ಕಂಥ ಒಂದು ವಿಂಗ್ನ ಇಂಧನ ಇಲಾಖೆ ಅಡಿಯಲ್ಲಿ ಇದು ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಸ್ಟಾರ್ ರೇಟಿಂಗ್ ಕೊಡ್ತಾರೆ. ಯಾವ್ಯಾವಕ್ಕಂದರೆ ಏರ್ ಕಂಡೀಷ್ನರ್ಸ್, ರೆಫ್ರಿಜರೇಟರ್ಸ್ ಮತ್ತು ವಾಷಿಂಗ್ ಮೆಷಿನ್ಗೆ. ಹೈಯರ್ ದ ನಂಬರ್ ಆಫ್ ಸ್ಟಾರ್ಸ್ ದ ಮೋರ್ ಎಫಿಷಿಯೆಂಟ್ ಇಟ್ ಈಸ್. ಅಂದರೆ ಎಷ್ಟು ಜಾಸ್ತಿ ಸ್ಟಾರ್ಸ್ ಇರ್ತಾವೋ ಅಷ್ಟು ಎನರ್ಜಿನ ಕಡಿಮೆ ಬಳಸುತ್ತೆ ಆ ಒಂದು ಅಪ್ಲಯನ್ಸ್ ಅಥವಾ ಒಂದು ಯಾವುದೋ ಒಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು. ಸೊ ಇನ್ನು 25ನೇ ಕ್ವಶನು, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ಆತನ ರಾಯಭಾರಿಯನ್ನು ಕಳಿಸ್ತಾನೆ ಅಂದರೆ 1ನೇ ಬುಕ್ಕ ಸರಿಯಾದ ಉತ್ತರ ಆಗುತ್ತೆ. ಆತನು ಚೀನಾದ ಸಾಮ್ರಾಟನ ಬಳಿಗೆ ತನ್ನ ಒಂದು ರಾಯಭಾರಿಯನ್ನು ಕಳಿಸ್ತಾನೆ.
ಸೊ ಹಾಗಾದರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಾದರೆ 1333 ಸ್ಥಾಪನೆ ಆಗುತ್ತೆ. ಯಾರಿಂದ ಅಂದರೆ ಸಂಗಮ ವಂಶದ 1ನೇ ಹರಿಹರ ಮತ್ತು 1ನೇ ಬುಕ್ಕಾರಿಂದ. ಇವರ ರಾಜಧಾನಿ ವಿಜಯನಗರ ಅಥವಾ ಹಂಪೆ ಆಗಿರುತ್ತೆ ಮತ್ತು ಪೆನೆಕೊಂಡ ಮತ್ತು ಚಂದ್ರಗಿರಿಗಳಾಗಿರ್ತವೆ. ಇವರ ಲಾಂಛನ ವರಹ ಆಗಿರುತ್ತೆ. ಇವರ ವಂಶ 1646ವರೆಗೂ ಇರುತ್ತೆ. ಮತ್ತು ಇದರಲ್ಲಿ 4 ವಂಶಗಳು ಬರ್ತವೆ: ಸಂಗಮ, ಸಾಳುವ, ತುಳವ, ಅರವೀಡು ಅಂತ. ಇವರ ಗುರುಗಳು ವಿದ್ಯಾರಣ್ಯರಾಗಿರ್ತಾರೆ. ಇವರ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯನು 1509ರಿಂದ 30ರವರೆಗೂ ಆಡಳಿತವನ್ನು ಮಾಡ್ತಾನೆ. ಈತನು ತುಳುವ ವಂಶದ ರಾಜನಾಗಿರ್ತಾನೆ. ಮತ್ತು 1565ರಲ್ಲಿ ನಡೆದ ತಾಳಿಕೋಟೆ ಕದನದಲ್ಲಿ ಅಥವಾ ರಕ್ಕಸ ತಂಗಡಿ ಯುದ್ಧದಲ್ಲಿ ವಿಜಯನಗರದ ಹಳೆಯ ರಾಮರಾಯನು ದಕ್ಷಿಣದ ಸುಲ್ತಾನರ ಅಥವಾ ಡೆಕ್ಕನ್ ಸುಲ್ತಾನರ ವಿರುದ್ಧ ಸೋಲ್ತಾನೆ ಆ ಒಂದು ಯುದ್ಧದಲ್ಲಿ. ಇನ್ನು ಮುಂದಿನ ಕ್ವಶನ್ಗೆ ಹೋಗೋದಾದರೆ 26ನೇ ಕ್ವಶನ್ನು: ಕೇಂದ್ರ ಮತ್ತು ರಾಜ್ಯಗಳ ನಡುವಣ ವ್ಯಾಜ್ಯಗಳನ್ನು ತೀರ್ಮಾನಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ, ನಮಗೆಲ್ಲ ಗೊತ್ತಿದೆ. ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವು ಈ ಕೆಳಗಿನ ಯಾವ ಪ್ರವರ್ಗದಡಿ ಬರುತ್ತೆ ಅಂದರೆ ಸಲಹಾ ಅಧಿಕಾರ ವ್ಯಾಪ್ತಿ, ಮೇಲ್ಮನವಿ ಅಧಿಕಾರ ವ್ಯಾಪ್ತಿ, ಮೂಲ ಅಧಿಕಾರ ವ್ಯಾಪ್ತಿ, ಸಂವಿಧಾನಾತ್ಮಕ ಅಧಿಕಾರ ವ್ಯಾಪ್ತಿ ಅಂತ ಕೇಳಿದರೆ ಇಲ್ಲಿ ಮೂಲ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಣ ಸಂಬಂಧಗಳನ್ನು ತೀರ್ಮಾನಿಸ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ದು ಮೇನ್ ಒರಿಜಿನಲ್ ಜುರಿಸ್ಡಿಕ್ಷನಲ್ಲೇ ಬರುತ್ತೆ. ಹಾಗಾದರೆ ನೋಡಿ, ಭಾರತದ ಸುಪ್ರೀಂ ಕೋರ್ಟಲ್ಲಿ 3 ವಿವಿಧ ನ್ಯಾಯವ್ಯಾಪ್ತಿಗಳನ್ನು ಹೊಂದಿದೆ: ಮೂಲ, ಮೇಲ್ಮನವಿ, ಸಲಹಾ ಅಂತಕ್ಕಂಥವು. ಸೊ ಅದು 131 ಆರ್ಟಿಕಲ್, 133, 136, 143ನೇ ಆರ್ಟಿಕಲಲ್ಲಿ ಬರುತ್ತೆ. ಮೂಲ ನ್ಯಾಯವ್ಯಾಪ್ತಿ ಅಂದರೆ ಇಂಡಿಯನ್ ಗೌರ್ಮೆಂಟ್ ಮತ್ತು ಯಾವುದಾರ ರಾಜ್ಯಗಳ ಮಧ್ಯೆ ಒಂದು ವ್ಯಾಜ್ಯ ಇದ್ದರೆ ಅಥವಾ ರಾಜ್ಯಗಳ ಮಧ್ಯೆ ವ್ಯಾಜ್ಯ ಇದ್ದರೆ ಅದು ಮೂಲ ನ್ಯಾಯವ್ಯಾಪ್ತಿಯಲ್ಲೂ. ಮೇಲ್ಮನವಿ ಅಥವಾ ಅಪೆಲೇಟ್ ಜುರಿಸ್ಡಿಕ್ಷನ್ ಅಂದರೆ ಯಾವುದಾರ ಲೋವರ್ ಕೋರ್ಟಲ್ಲಿ ಆಲ್ರೆಡಿ ಒಂದು ಕೇಸ್ ಆಗಿದ್ದರೆ ಅದನ್ನು ಸುಪ್ರೀಂ ಕೋರ್ಟು ಏನು ಮಾಡ್ಬೋದು ನೋಡಿ, ಅಂಡರ್ ದಿಸ್ ಸುಪ್ರೀಂ ಕೋರ್ಟ್ ಕ್ಯಾನ್ ಹಿಯರ್ ದ ಕೇಸಸ್ ಓನ್ಲಿ ವೆನ್ ದೇ ಆರ್ ಅಪೀಲ್ಡ್ ಅಗೇನೆಸ್ಟ್ ದ ಹೈಕೋರ್ಟ್ ಆರ್ಡರ್. ಲೋವರ್ ಒಂದು ಕೋರ್ಟಲ್ಲಿ ಆರ್ಡರ್ ಆಲ್ರೆಡಿ ಆಗಿರುತ್ತೆ, ಅದರ ಮೇಲೆ ಏನಾದರೂ ಅಪೀಲ್ಸ್ ಬಂದರೆ ಅದನ್ನು ಮೇಲ್ಮನವಿ ನ್ಯಾಯವ್ಯಾಪ್ತಿಗೆ ಬರುತ್ತೆ. ಇನ್ನು ಸಲಹಾ ನ್ಯಾಯವ್ಯಾಪ್ತಿ ಅಥವಾ 3ನೇದು ಅಡ್ವೈಸರಿ ಜುರಿಸ್ಡಿಕ್ಷನ್ ಅಂದರೆ ಅಂಡರ್ ದಿಸ್ ಪ್ರೆಸಿಡೆಂಟ್ ಕ್ಯಾನ್ ರಿಕ್ವೆಸ್ಟ್ ಸುಪ್ರೀಂ ಕೋರ್ಟ್ ಟು ಆಫರ್ ಇಟ್ಸ್ ಒಪಿನಿಯನ್ ಆನ್ ಎನಿ ಇಶ್ಯೂ ಆರ್ ಲಾ ಆರ್ ಫ್ಯಾಕ್ಟ್ ಅಂತ. ಅಂದರೆ ಸುಪ್ರೀಂ ಕೋರ್ಟನ್ನು ರಾಷ್ಟ್ರಪತಿಗಳು ಒಂದು ಸಲಹೆಯನ್ನು ಕೇಳ್ಬೋದು, ಅದು ಅಡ್ವೈಸರಿ ನ್ಯಾಯವ್ಯಾಪ್ತಿಯಲ್ಲಿ ಅಥವಾ ಜುರಿಸ್ಡಿಕ್ಷನಲ್ಲಿ ಬರುತ್ತೆ. 27ನೇ ಕ್ವಶನ್ನು: ಪಾಶ್ಚಿಮಾತ್ಯ ಸಂಸ್ಕೃತಿಯ ಆಕ್ರಮಣದ ವಿರುದ್ಧ ಹೋರಾಡಲು ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷ್ ಬೋಧನೆಯ ಒಂದು ಯಾವ ದೇಶದಲ್ಲಿ ಇಂಗ್ಲೀಷ್ ಬೋಧನೆಯನ್ನು ನಿಷೇಧಿಸಿದೆ ಅನ್ನೋದಾದರೆ ಅದು ಇರಾನ್ ಆಗುತ್ತೆ. ಸೊ ಅದು ಸಹಿತ ಒಂದು ಕರೆಂಟ್ ಇವೆಂಟ್ ಕ್ವಶನ್ ನೋಡಿ. ಇರಾನ್ ಬ್ಯಾನ್ಸ್ ಇಂಗ್ಲೀಷ್ ಫ್ರಮ್ ಬೀಯಿಂಗ್ ಎ ಟಾಟ್ ಇನ್ ಪ್ರೈಮರಿ ಸ್ಕೂಲ್ಸ್ ಅಂತ. ಪ್ರೈಮರಿ ಸ್ಕೂಲಲ್ಲಿ ಇರಾನು ಬ್ಯಾನ್ ಮಾಡಿದೆ ಇಂಗ್ಲೀಷನ್ನು. ಯಾಕಂದರೆ ಪಾಶ್ಚಿಮಾತ್ಯದ ಒಂದು ಪ್ರಭಾವ ಚಿಕ್ಕ ಮಕ್ಕಳಿಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ. ಆದರೆ ನಮ್ಮ ಕರ್ನಾಟಕದಲ್ಲಿ ನಾವೇನು ಮಾಡಿದ್ವಿ, 2019-20 ಬಜೆಟ್ನಲ್ಲಿ 1000 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಘೋಷಣೆ ಮಾಡಿದ್ದೀವಿ ಮತ್ತು ಜಾರಿಗೆ ತಂದಿದ್ದೀವಿ. ಅದೇನಿದೆ ಅಂದರೆ ಪ್ರತಿ ಹೋಬಳಿಗೊಂದು ಶಾಲೆಯಲ್ಲಿ 1ನೇ ತರಗತಿಯಿಂದನೇ ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ. ಸೊ ಇಲ್ಲಿ ಇರಾನ್ ಬ್ಯಾನ್ ಮಾಡಿದೆ, ಬಟ್ ನಮ್ಮ ಕರ್ನಾಟಕದಲ್ಲಿ ನಾವು ಇಂಗ್ಲೀಷನ್ನು ತರ್ತಾ ಇದ್ದೀವಿ. ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು ಇದ್ರ ಬಗ್ಗೆ. ಓಕೆ, ಇಲ್ಲಿ ಒಂದು KS ಮೇನ್ಸ್ ಕ್ವಶನ್ ಸಹಿತ ಸೃಷ್ಟಿಯಾಗ್ಬೋದು. 1ನೇ ತರಗತಿಯಿಂದ ಇಂಗ್ಲೀಷ್ ಕಲಿಸುವುದು ಕನ್ನಡ ಭಾಷೆಯ ಬೆಳವಣಿಗೆಗೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕೇಳ್ಬೋದು, ಚರ್ಚಿಸಿ ಅಂತ ಕೇಳ್ಬೋದು. ಸೊ ಅದನ್ನು ಸಹಿತ ಗಮನಿಸಬೇಕು. 28ನೇ ಕ್ವಶನು: ಲೋಕಸಭೆ ಅಧ್ಯಕ್ಷರನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆತನು ರಾಜೀನಾಮೆ ನೀಡಲು ಉದ್ದೇಶಿಸಿದ್ದಲ್ಲಿ ಆತನ ರಾಜೀನಾಮೆ ಪತ್ರವನ್ನು ಉಪಸಭಾಧ್ಯಕ್ಷರಿಗೆ ನೀಡಬೇಕಾಗುತ್ತೆ ಅಂತ ಸರಿಯಾದ ಉತ್ತರ ಆಗುತ್ತೆ. ಬೇರೆ ಆಪ್ಷನ್ಸ್ ಯಾವಂದರೆ ರಾಷ್ಟ್ರಾಧ್ಯಕ್ಷರು ಇಚ್ಛಿಸುವವರೆಗೂ ಅವರು ಅಧಿಕಾರದಲ್ಲಿರ್ಬೋದಾ ಅಂತ, ಅದು ರಾಂಗ್ ಆಗುತ್ತೆ. ಒಂದು, ಅವರ ಚುನಾವಣಾ ವೇಳೆಯಲ್ಲಿ ಸದನದ ಸದಸ್ಯನಾಗಿರಬೇಕೆಂದಿಲ್ಲ, ಆದರೆ ಆತನ ಚುನಾವಣೆಯ ದಿನಾಂಕದಿಂದ 6 ತಿಂಗಳೊಳಗೆ ಅವರು ಸದನದ ಒಬ್ಬ ಸದಸ್ಯರಾಗಿರಬೇಕು, ಅದು ರಾಂಗ್ ಆಗುತ್ತೆ. ಆತನ ಸಹಜ ಅಧಿಕಾರಾವಧಿ ಮುನ್ನವೇ ಸದನವು ವಿಸರ್ಜನೆಗೊಂಡಲ್ಲಿ ಆತನು ತನ್ನ ಅಧಿಕಾರವನ್ನು ಕಳೆದುಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ, ಅದು ಸಹಿತ ರಾಂಗ್ ಆಗುತ್ತೆ. ಯಾಕಂದರೆ ರಾಷ್ಟ್ರಾಧ್ಯಕ್ಷರು ಇವರ ಅಧಿಕಾರಕ್ಕೆ ಬರಲ್ಲ ಒಂದು. ಆಮೇಲೆ ಚುನಾವಣೆ ವೇಳೆ ಆತ ಸದಸ್ಯನಾಗಿರಬೇಕೆಂದಿಲ್ಲ ಅಂತ ಕೇಳಿದರೆ, ಇಲ್ಲ, ಸದಸ್ಯ ಆಗಿರಲೇಬೇಕಾಗುತ್ತೆ. ಲೋಕಸಭೆಯ ಸದಸ್ಯರಲ್ಲೇ ಒಬ್ಬರನ್ನ ಸ್ಪೀಕರ್ ಆಗಿ ಮಾಡ್ತಾರೆ, ಆದ್ದರಿಂದ ಇದು ರಾಂಗ್ ಆಗುತ್ತೆ. ಮತ್ತು ಈ ಸದನ ವಿಸರ್ಜನೆಗೊಂಡಾಗ ಅವರ ಅಧಿಕಾರಾವಧಿ ಏನು ಹೋಗಲ್ಲ, ಅವರು ಸ್ಪೀಕರ್ ಆಗೇ ಇರ್ತಾರೆ. ಇನ್ನೊಂದು ನೋಡೋದಾದರೆ ನೋಡಿ, ಲೋಕಸಭೆಯ ಸ್ಪೀಕರು ಭಾರತ ಸರ್ಕಾರದ ಆದೇಶದ ಆದ್ಯತೆಯಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ, ಆರ್ಡರ್ ಆಫ್ ಪ್ರಿಫರೆನ್ಸ್. ಅಂದರೆ ಈಗ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಂತ ಆರ್ಡರ್ ತೆಗೆದುಕೊಂಡು ಬಂದಾಗ 6ನೇ ಸ್ಥಾನದಲ್ಲಿ ಬರ್ತಾರೆ ಲೋಕಸಭಾ ಸ್ಪೀಕರ್. ನಂತರ ಸದನವು ವಿಸರ್ಜಿಸಿದ ನಂತರ ಲೋಕಸಭಾ ಸ್ಪೀಕರ್ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವುದಿಲ್ಲ
ಬದಲಾಗಿ ಏನಾಗುತ್ತೆ, ಹೊಸದಾಗಿ ರೂಪುಗೊಂಡ ಸದನವು ತನ್ನ ಮೊದಲ ಸಭೆಯನ್ನು ನಡೆಸಿ ಹೊಸ ಸ್ಪೀಕರ್ ಅವರನ್ನು ಆಯ್ಕೆ ಮಾಡುವವರೆಗೂ ಅವರೇ ಅಧಿಕಾರದಲ್ಲಿರ್ತಾರೆ. ಇದು ಗಮನಿಸಬೇಕು. ಮತ್ತು ಭಾರತದ ಮಾಜಿ ರಾಷ್ಟ್ರಪತಿಗಳಾದ ನೀಲಂ ಸಂಜೀವ ರೆಡ್ಡಿ ಅವರು ಮಾತ್ರ ಸ್ಪೀಕರ್ ಆಗಿದ್ದಾಗ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಏಕೈಕ ಸ್ಪೀಕರ್. ಇನ್ನು ಉಳಿದವರೆಲ್ಲ ಸ್ಪೀಕರ್ ಆದಾಗನೇ ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿರ್ತಕ್ಕಂಥವ್ರು. ಇನ್ನು ಇಂಪಾರ್ಟೆಂಟ್ ಏನಂದರೆ, ಇವಾಗಿನ 17ನೇ ಲೋಕಸಭೆಯ ಸ್ಪೀಕರ್ ಯಾರಂದರೆ ಭಾರತೀಯ ಜನತಾ ಪಕ್ಷದ ಓಂ ಬಿರ್ಲಾ ಅವರು ಈಗಿನ ಹಾಲಿ ಸ್ಪೀಕರ್ ಆಗಿದ್ದಾರೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇನ್ನು 29ನೇ ಕ್ವಶನ್ನು, ಈ ಕೆಳಗಿನ ಯಾವ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತ ಕೇಳಿದರೆ ಉತ್ತರ ಪ್ರದೇಶ, ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್. ಅಂದರೆ ಸರಿಯಾದ ಉತ್ತರ ಸಿ ಮತ್ತು ಡಿ ಆಗುತ್ತೆ. ಸಿ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ಎರಡೂ ವಿಧಾನ ಪರಿಷತ್ತನ್ನು ಒಳಗೊಂಡಿಲ್ಲ. ಉತ್ತರ ಪ್ರದೇಶ, ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಇದ್ದಾವೆ. ಹಾಗಾದರೆ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿದ್ದಾವೆ ಅಂದರೆ ಅದು 6 ರಾಜ್ಯಗಳಾಗ್ತವೆ. ಒಂದು ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಆಗುತ್ತೆ. ಒಟ್ಟು 6 ರಾಜ್ಯಗಳು. ಜಮ್ಮು ಕಾಶ್ಮೀರದಲ್ಲಿ ಇತ್ತು ವಿಧಾನ ಪರಿಷತ್, ಬಟ್ ಈಗ ಅದು ರಾಜ್ಯವಾಗಿಲ್ಲ. ಸೊ ಹಂಗಾಗಿ ಜಮ್ಮು ಕಾಶ್ಮೀರ ಬರೋದಿಲ್ಲ. ಕರ್ನಾಟಕಕ್ಕೆ ಬಂದರೆ ಒಟ್ಟು 225 MLA ಸೀಟ್ಸ್ ಮತ್ತು 75 MLC ಸೀಟ್ಸ್ ಅಥವಾ ವಿಧಾನ ಪರಿಷತ್ ಸ್ಥಾನಗಳಿದ್ದಾವೆ. 75 ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಇನ್ನು 30ನೇ ಕ್ವಶನು, ಇಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದು ಟ್ಯಾಗ್ ಲೈನ್ಸ್ ಕೊಟ್ಟಿದ್ದಾರೆ. ಆಯಾ ರಾಜ್ಯಗಳ ಟೂರಿಸಂ ಡಿಪಾರ್ಟ್ಮೆಂಟ್ನ ಟ್ಯಾಗ್ ಲೈನ್ಸು ಮತ್ತು ಆಯಾ ರಾಜ್ಯಗಳು ಕೊಟ್ಟಿದ್ದಾರೆ, ಗಮನಿಸಬೇಕು. ಒಂದು ಗಾಡ್ಸ್ ಓನ್ ಕಂಟ್ರಿ ಅಥವಾ ದೇವರ ಸ್ವಂತ ನಾಡು ಅಂದರೆ ನಮಗೆಲ್ಲ ಗೊತ್ತಿದೆ, ಕೇರಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಗೆ 2 ಆಯಿತು. ಇನ್ನು ಒನ್ ಸ್ಟೇಟ್ ಮೆನಿ ವರ್ಡ್, ಒಂದು ರಾಜ್ಯ ಅನೇಕ ವಿಶ್ವಗಳು ಅಂತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ದ ಆರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ, ಡಿ ಏನಾಗಿದೆ, ಅದು ವಿಸ್ಮಯಕಾರಿ ಭಾರತದ ಹೃದಯ ಅಂತಕ್ಕಂಥದ್ದು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಸರಿಯಾದ ಉತ್ತರ 2ನೇ ಆಪ್ಷನ್ ಆಗುತ್ತೆ. ಸೊ ಇಲ್ಲಿ ನಾನೊಂದು ಲಿಸ್ಟ್ ಕೊಟ್ಟಿದ್ದೀನಿ, ಯಾವ್ಯಾವ ಸ್ಟೇಟಿದ್ದು ಟೂರಿಸಂ ಸ್ಲೋಗನ್ ಅಥವಾ ಟ್ಯಾಗ್ ಲೈನ್ ಯಾವುದಿದೆ ಅಂತ ನೋಡಿ. ಆಂಧ್ರ ಪ್ರದೇಶದ್ದು ದ ಎಸೆನ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅಂತ. ಇನ್ನು ಆಸಾಮ್ದು ಬಂದರೆ ಆಸಾಮ್ ಅಂತ. ಗೋವಾದು ಎ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನೇಷನ್ನು. ಗುಜರಾತದ ಇಂಪಾರ್ಟೆಂಟ್ ಆಗುತ್ತೆ, ವೈಬ್ರೆಂಟ್ ಗುಜರಾತ್ ಅಂತ ಅಮಿತಾಬ್ ಬಚ್ಚನ್ ಅವರು TV ಆ್ಯಡ್ ಕೊಡ್ತಾ ಇದ್ರು, ನೀವೆಲ್ಲ ಗಮನಿಸಿರ್ಬೋದು. ಸೊ ಈ ಥರ ಬೇರೆ ಬೇರೆ ರಾಜ್ಯಗಳಿದ್ದಾವೆ, ನೀವು ಪಾಸ್ ಮಾಡಿ ಎಲ್ಲ ನೋಟ್ ಮಾಡ್ಕೋಬೋದು, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದಷ್ಟು ರಾಜ್ಯಗಳದ್ದು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಒರಿಸ್ಸಾದು ದ ಸೋಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ. ಇನ್ನು ತಮಿಳ್ನಾಡದ್ದು ಎನ್ಚಾಂಟಿಂಗ್ ತಮಿಳ್ನಾಡು. ವೆಸ್ಟ್ ಬೆಂಗಾಲ್ದು ಬ್ಯೂಟಿಫುಲ್ ಬಂಗಾಲ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಇನ್ನು ಕರ್ನಾಟಕದ್ದು ಒನ್ ಸ್ಟೇಟ್ ಮೆನಿ ವರ್ಡ್ಸ್, ಕೇರಳದ್ದು ಗಾಡ್ಸ್ ಓನ್ ಕಂಟ್ರಿ, ಗೋವಾದ್ದು ಸಹಿತ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇಂಡಿಯಾದು ಇಂಟರ್ನ್ಯಾಷನಲ್ ಟ್ಯಾಗ್ ಲೈನ್ ಏನಂದರೆ ಇನ್ಕ್ರೆಡಿಬಲ್ ಇಂಡಿಯಾ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಅತಿಥಿ ದೇವೋಭವ, ಇನ್ಕ್ರೆಡಿಬಲ್ ಇಂಡಿಯಾ ಅಂತಕ್ಕಂಥದ್ದು ನಮ್ಮ ಭಾರತದ ಅಂತಾರಾಷ್ಟ್ರೀಯ ಟ್ಯಾಗ್ ಲೈನ್ ಇದು. ಓಕೆ, ಇವೆಲ್ಲ ನಮ್ಮ ಸ್ಟೇಟ್ ಇಂಡಿಯಾದೊಳಗಡೆ ನಾವು ಟ್ಯಾಗ್ ಲೈನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು 31ನೇ ಕ್ವಶನು, ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಯಾವ್ದ್ಯಾವ್ದು ಇರುತ್ತೆ ಅನ್ನೋದಾದರೆ, ಒಂದು ಗ್ರಾಮ, ಬ್ಲಾಕ್, ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸರ್ಕಾರದ 3 ಶ್ರೇಣಿಯ ವ್ಯವಸ್ಥೆ ಇರುತ್ತೆ. ಓಕೆ ನೋಡಿ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು 1992ರ 73ನೇ ತಿದ್ದುಪಡಿ ಪ್ರಕಾರ ತಂದ್ವಿ. ಅದು ಭಾಗ 9 ಅಂತಕ್ಕಂಥ ಹೊಸ ಒಂದು ಪಾರ್ಟನ್ನು ಆ್ಯಡ್ ಮಾಡ್ತು, ಆರ್ಟಿಕಲ್ 243ರಿಂದ 243 ಓವರೆಗೂ. ಇನ್ನು ಅದೇ ಒಂದು ವರ್ಷದಲ್ಲಿ 74ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಭಾಗ 9A ಏನು ಮಾಡ್ತಾರೆ ಅಂದರೆ, ಮುನ್ಸಿಪಾಲ್ಟೀಸ್ ಬಗ್ಗೆ ಅಥವಾ ನಗರದಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಆರ್ಟಿಕಲ್ 243P ಇಂದ 243ZG ಬರ್ತವೆ. ಇವು ಸಹಿತ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಹಾಗಾದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಬರೋದಾದರೆ ನೋಡಿ, 1957ರಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ಇದನ್ನು ಶಿಫಾರಸು ಮಾಡುತ್ತೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಭಾರತದಲ್ಲಿ. ಆದ್ದರಿಂದ ಅವರನ್ನು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರಿತೀವಿ. ಇವ್ರು ಏನು ಹೇಳ್ತಾರೆ ಅಂದರೆ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಅಂತಕ್ಕಂಥ 3 ಶ್ರೇಣಿ ವ್ಯವಸ್ಥೆಯನ್ನು ಸ್ಥಳೀಯ ಆಡಳಿತವನ್ನು ತರಬೇಕು ಅಂತ ಶಿಫಾರಸನ್ನು ಮಾಡ್ತಾರೆ. ಅದರ ಪ್ರಕಾರ 1959 ಅಕ್ಟೋಬರ್ 2ರಂದು ರಾಜಸ್ಥಾನವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ. ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವುದು ಅನ್ನೋದಾದರೆ ರಾಜಸ್ಥಾನ ಆಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇದರ ನಂತರ ಬಲವಂತರಾಯ್ ಮೆಹ್ತಾರವರ ಸಮಿತಿಯ ನಂತರ ಹಲವಾರು ಸಮಿತಿಗಳನ್ನು ಮಾಡುತ್ತೆ ಭಾರತ ಸರ್ಕಾರವು ಆಯಾ ಕಾಲಕ್ಕೆ ತಕ್ಕಂತೆ. ಅವುಗಳ ಸಮಿತಿಗಳಲ್ಲಿ ಯಾವ ಇಂಪಾರ್ಟೆಂಟ್ ಅನ್ನೋದಾದರೆ, ಅಶೋಕ್ ಮೆಹ್ತಾ ಕಮಿಟಿಯವರು 1977, GVK ರಾವ್ ಕಮಿಟಿ 1985, LM ಸಿಂಘ್ವಿ ಕಮಿಟಿ 1986ರಲ್ಲಿ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು.
ಹಾಗಾದರೆ 2020 ಪ್ರಕಾರ ಈ ವ್ಯವಸ್ಥೆ ಇಲ್ಲದೇ ಇರುವ ರಾಜ್ಯಗಳು ಯಾವ್ಯಾವ ಅಂದರೆ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಮತ್ತು ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂಥ ದೆಹಲಿಗಳಲ್ಲಿ ಮಾತ್ರ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದೀವಿ. ಓಕೆ, ಇನ್ನು 32ನೇ ಕ್ವೆಶನ್ನು, ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲದ ತತ್ವವಾಗಿಲ್ಲ? ಅಲಿಪ್ತ ನೀತಿ, ಶಾಂತಿಯುತ ಸಹಬಾಳ್ವೆ, ಪ್ರತಿಯೊಬ್ಬರ ಭೂಪ್ರದೇಶ ಸಮಗ್ರತೆ ಮತ್ತು ಸಾರ್ವಭೌಮತ್ವದ ಬಗ್ಗೆ ಪರಸ್ಪರ ಗೌರವ ಕೊಡ್ತಕ್ಕಂಥದ್ದು, ಪ್ರತಿಯೊಬ್ಬರ ಆಂತರಿಕ ವಿಷಯಗಳಲ್ಲಿ ಪರಸ್ಪರರು ಮಧ್ಯಪ್ರವೇಶ ಮಾಡದಿರುವಂತಹದ್ದನ್ನು ಪಂಚಶೀಲ ತತ್ವಗಳಲ್ಲಿ ಹೇಳಿದರೆ ಇದರಲ್ಲಿ ಅಲಿಪ್ತ ನೀತಿಯು ಭಾಗವಾಗಿಲ್ಲ. ಹಾಗಾದರೆ ಪಂಚಶೀಲ ತತ್ವ ಅಂದ್ರೇನು ನೋಡಿ. 1954 ಏಪ್ರಿಲ್ 28ರಂದು ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಚೀನಾದ ಪ್ರಧಾನಿಯಾಗಿರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ಜೋ ಎನ್ ಲಾಯಿ ಅವರು ಏನು ಮಾಡ್ತಾರೆ, ಇದಕ್ಕೆ ಒಂದು ಸೈನನ್ನು ಮಾಡ್ತಾರೆ. ಇದರ ಉದ್ದೇಶ ಏನಾಗಿತ್ತಂದರೆ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆಯಿಂದ ಹೊರಬಂದಿರತಕ್ಕಂಥ ಭಾರತ ಮತ್ತು ಚೀನಾದ ಮಧ್ಯೆ ಏನಾಗುತ್ತೆ, ಒಂದು ಶಾಂತಿ ಮತ್ತು ಪರಸ್ಪರ ಅಭಿವೃದ್ಧಿಗೆ ಸಹಕರಿಸುವ ಒಂದು ಉದ್ದೇಶದಿಂದ ಈ ಒಂದು ಪಂಚಶೀಲ ತತ್ವವನ್ನು ತರ್ತಾರೆ. ಬೇರೆ ಎಕ್ಸಾಂಪಲ್ ಕೇಳ್ಬೋದು, ಇದನ್ನು ಮೊದಲು ತಂದಿರ್ತಕ್ಕಂಥವ್ರು ಯಾರಂದರೆ ಇಂಡೋನೇಷ್ಯಾ ದೇಶ ಆಗುತ್ತೆ. ಓಕೆ, ಹಾಗಾದರೆ ಈ ಪಂಚಶೀಲ ತತ್ವಗಳಲ್ಲಿ ಇಲ್ಲದೇ ಇರತಕ್ಕಂಥದ್ದು ಯಾವುದು ಅನ್ನೋದಾದರೆ ಅಲಿಪ್ತ ನೀತಿ ಇದರ ಭಾಗವಾಗಿಲ್ಲ. ಹಾಗಾದರೆ ಯಾವುವು ಅವು 5 ಪಂಚಶೀಲ ತತ್ವಗಳು ಅನ್ನೋದಾದರೆ ನೋಡಿ, ಒಂದನೇದು ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟೋರಿಯಲ್ ಇಂಟೆಗ್ರಿಟಿ ಆ್ಯಂಡ್ ಸೋವರ್ನಿಟಿ. ಎರಡನೇದು ಮ್ಯೂಚುವಲ್ ನಾನ್ ಇಂಟರ್ಫಿಯರೆನ್ಸ್ ಇನ್ ಈಚ್ ಅದರ್ಸ್ ಇಂಟರ್ನಲ್ ಅಫೇರ್ಸ್. ಮೂರನೇದು ಈಕ್ವಲ್ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್ ವರ್ಕಿಂಗ್ ರಿಲೇಷನ್ಶಿಪ್. ನಾಲ್ಕನೇದು ಮ್ಯೂಚುವಲ್ ನಾನ್ ಅಗ್ರಿಗೇಷನ್, ಅಂದರೆ ಒಬ್ಬರ ಮಧ್ಯೆ ಇನ್ನೊಬ್ಬರು ಒಂದು ದಾಳಿಯನ್ನು ಮಾಡದೇ ಇರತಕ್ಕಂಥದ್ದು. ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಅಂದರೆ ಶಾಂತಿಯುತ ಸಹಬಾಳ್ವೆ. ಸೊ ಹೀಗೆ 5 ತತ್ವಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಪಂಚಶೀಲ ತತ್ವ. ಅದರ ಅಲಿಪ್ತ ನೀತಿ ಇದರ ಭಾಗವಾಗಿಲ್ಲ. ಇನ್ನು 33ನೇ ಕ್ವೆಶನ್ನು, ABS ಕಾರ್ಪಸ್ ಯಾವುದಕ್ಕೆ ಒಂದು ಜಾರಿಯಾಗುತ್ತೆ ಅನ್ನೋದಾದರೆ, ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿರಿಸಿದ್ದಾಗ ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅಂತಹ ಬಂಧನ ಕೈಗೊಳ್ಳಲು ಇದ್ದ ಅಧಿಕಾರದ ಬಗ್ಗೆ ತೋರಿಸುವಂತೆ ಆದೇಶ ರೂಪದಲ್ಲಿ ನೀಡೋದು. ನೋಡಿ, ನಮ್ಮ ಭಾರತದಲ್ಲಿ ಒಟ್ಟು 5 ರಿಟ್ಗಳಿದ್ದಾವೆ. ಅದರಲ್ಲಿ ಹೇಬಿಯಸ್ ಕಾರ್ಪಸ್ ಅಂತ. ನೋಡಿ, ಯಾರನ್ನಾರು ಬಂಧಿಸಿದಾಗ 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದೇ ಹೇಬಿಯಸ್ ಕಾರ್ಪಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಇಲ್ಲಿ ಒಟ್ಟು 5 ಇದೇನು ರಿಟ್ಗಳನ್ನ ಕೊಟ್ಟಿದ್ದೀನಿ ನೋಡಿ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಟಿಯೋರರಿ, ಪ್ರೊಹಿಬಿಷನ್ ಮತ್ತು ಕೋವ್ಯಾರಂಟೋ ಅಂತಕ್ಕಂಥ 5 ರಿಟ್ಗಳಿದ್ದಾವೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಅವುಗಳ ಮೀನಿಂಗನ್ನು ಸಹಿತ ನೀವು ಒಂದು ಪಾಸ್ ಮಾಡಿ ನೋಡ್ಕೋಬೋದು. ಓಕೆ, 4ನೇ ಕ್ವೆಶನ್ಗೆ ಹೋಗೋಣ ನೋಡಿ. ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದಟ್ ಇಟ್ ಶುಡ್ ಬಿ ಎಂಡೇವರ್ ಆಫ್ ಎವ್ರಿ ಸ್ಟೇಟ್ ಟು ಪ್ರೊವೈಡ್ ಅಡೆಕ್ವೇಟ್ ಫೆಸಿಲಿಟಿ ಫಾರ್ ಇನ್ಸ್ಟ್ರಕ್ಷನ್ ಇನ್ ದ ಮದರ್ ಟಂಗ್ ಎಟ್ ಪ್ರೈಮರಿ ಸ್ಟೇಜ್ ಆಫ್ ಎಜುಕೇಷನ್. ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃಭಾಷೆಯನ್ನು ಒಂದು ಮೀಡಿಯಮ್ ಆಗಿ ಬಳಸಬೇಕು ಅಂತಕ್ಕಂಥದ್ದು ಯಾವ ಆರ್ಟಿಕಲ್ ಹೇಳುತ್ತೆ ಅನ್ನೋದಾದರೆ ಆರ್ಟಿಕಲ್ 350A ಈ ಒಂದು ಅಂಶವನ್ನು ಹೇಳುತ್ತೆ. ಹಾಗಾದರೆ ನೋಡಿ, ಒಟ್ಟು ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನು ಕರಿತೀವಿ, ಪಾರ್ಟ್ 4ರಲ್ಲಿ ಬರುತ್ತೆ. ಆರ್ಟಿಕಲ್ 36ರಿಂದ 51ವರೆಗೂ. ಅದನ್ನು ಬಿಟ್ಟು ಇನ್ನು 3 ಆರ್ಟಿಕಲ್ಗಳು ಅದೇ ಒಂದು ತೆರನಾಗಿರ್ತಕ್ಕಂಥ ನಿರ್ದೇಶಾತ್ಮಕ ತತ್ವಗಳನ್ನು ಹೇಳುತ್ತೆ ರಾಜ್ಯಗಳಿಗೆ. ಅವ್ಯಾವ ಅಂದರೆ ಆರ್ಟಿಕಲ್ 335ರಲ್ಲಿ ಕ್ಲೇಮ್ಸ್ ಆಫ್ SC/STs ಟು ಸರ್ವಿಸಸ್ ಅಂತಕ್ಕಂಥದ್ದು. ಆರ್ಟಿಕಲ್ 350ರಲ್ಲಿ ಇನ್ಸ್ಟ್ರಕ್ಷನ್ ಇನ್ ಮದರ್ ಟಂಗ್. ಆರ್ಟಿಕಲ್ 351ರಲ್ಲಿ ಡೆವಲಪ್ಮೆಂಟ್ ಆಫ್ ಹಿಂದಿ ಲ್ಯಾಂಗ್ವೇಜ್ ಅಂತ. ನಮಗೆ ಕೇಳಿರ್ತಕ್ಕಂಥದ್ದು ನೋಡಿ, ಕನ್ನಡ ಮೀಡಿಯಮ್ಮು, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮ್ಮು ಒಂದು ಇನ್ಸ್ಟ್ರಕ್ಷನ್ ಮದರ್ ಟಂಗ್ ಆಗಿ ಕಲಿಸ್ಬೇಕನ್ನೋದಾದರೆ ಅದು ಆರ್ಟಿಕಲ್ 350Aದಲ್ಲಿ ಹೇಳುತ್ತೆ. ಆದರೆ ಇದು ಒಂದು ಗಮನಿಸ್ಬೇಕು ನಾವು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸು ಒಂದು ನಾವು ಕಂಪಲ್ಸರಿಯಾಗಿ ಮಾಡಲೇಬೇಕಾದಂಥ ಒಂದು ಆರ್ಟಿಕಲ್ ಅಥವಾ ಒಂದು ಇಂಪ್ಲಿಮೆಂಟೇಷನ್ ಮಾಡಲೇಬೇಕಾದಂಥ ಒಂದು ನಿರ್ದೇಶನಗಳೇನೂ ಆಗಿಲ್ಲ. ಆದ್ದರಿಂದ ಕೆಲವೊಂದು ರಾಜ್ಯಗಳು ಇಂಪ್ಲಿಮೆಂಟ್ ಮಾಡ್ಬೋದು, ಕೆಲವೊಂದು ಮಾಡದೇ ಇರ್ಬೋದು. ಅದಕ್ಕೋಸ್ಕರ ನೋಡಿ, ಈ ಆರ್ಟಿಕಲ್ 350Aಯಲ್ಲಿ ಹೇಳಿದ್ರೂ ಸಹಿತ ನಮ್ಮ ಕರ್ನಾಟಕದಲ್ಲಿ ನಾವು 1ನೇ ತರಗತಿಯಿಂದ ಇಂಗ್ಲೀಷನ್ನು ಕಲಿಸ್ತಾ ಇದ್ದೀವಿ. 2019-20 ಬಜೆಟ್ ಪ್ರಕಾರ 1000 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನ ತೆರೆದಿದ್ದೀವಿ. ಸೊ ಹಾಗಾದರೆ ಆ 350 ಆರ್ಟಿಕಲ್ Aದ ಒಂದು ವಿರುದ್ಧವಾಗಿ ನಾವು ಇಲ್ಲಿ ಕೆಲಸ ಮಾಡಿದಂಗೆ ಆಗುತ್ತೆ. ಸೊ ಆದ್ದರಿಂದ ಏನಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಒಂದು ರಾಜ್ಯಕ್ಕೆ ನಿರ್ದೇಶಗಳನ್ನು ಕೊಡ್ತದೆ ಹೊರತು ಯಾವುದೇ ಒಂದು ಬೈಂಡ್ ಅಥವಾ ಒಂದು ನ್ಯಾಯಾಲಯದಲ್ಲಿ ಹೋಗಿ ಅದನ್ನು ಒಂದು ಸ್ಟ್ರಿಂಜೆಂಟಾಗಿ ಯಾವುದೇ ಒಂದು ರೂಲ್ಸನ್ನು ತರೋದಕ್ಕೆ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, 2020 ಏಪ್ರಿಲ್ 15ರಂದು ಏನು ಮಾಡ್ತಾರೆ, ಆಂಧ್ರ ಪ್ರದೇಶದ ಒಂದು ಹೈಕೋರ್ಟು ಅವರು ಸಹಿತ ಆಂಧ್ರ ಪ್ರದೇಶ ಸರ್ಕಾರ ಸಹಿತ ಇಂಗ್ಲೀಷ್ ಮೀಡಿಯಂ ತರಬೇಕಂತ ಹೋಗಿದೆ. ಅದನ್ನು ಸಹಿತ ಉಚ್ಚ ನ್ಯಾಯಾಲಯ ತಿರಸ್ಕರಿಸಿದೆ.
ಸೊ ಅದರಿಂದ 350A ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ, ಒಂದು ಕಾನ್ಫ್ಲಿಕ್ಟ್ ಜನ್ರೇಟ್ ಆಗಿದೆ ಅಂತಕ್ಕಂಥದ್ದು. ಸೊ ಅದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, ಕಲಂ ಆರ್ಟಿಕಲ್ 350A ಒಂದು ಶಿಕ್ಷಣವನ್ನು, ಪ್ರಾಥಮಿಕ ಶಿಕ್ಷಣವನ್ನು ಆಯಾ ಮಾತೃಭಾಷೆಯಲ್ಲಿ ನೀಡ್ತಕ್ಕಂಥದ್ದು ಅಂತ ಒಂದು ಸಜೆಷನನ್ನು ಕೊಟ್ಟಿದ್ದಾರೆ. ಇನ್ನು ಕ್ವಶನ್ ನಂಬರ್ 35ಗೆ ಹೋಗೋಣ. ಕೆಳಗಿನ ರಾಜ್ಯಗಳನ್ನು ಅವುಗಳ ವಿಸ್ತೀರ್ಣದ ಆರೋಹಣ ಕ್ರಮಕ್ಕೆ ಅನುಗುಣವಾಗಿ ಜೋಡಿಸಿ ಅಂತ ಕೇಳಿದರೆ, ನಮಗೆ ಗೊತ್ತಿದೆ ಪಶ್ಚಿಮ ಬಂಗಾಳ 88,000 ಸ್ಕ್ವೇರ್ ಕಿಲೋಮೀಟ್ರು, ಬಿಹಾರ 94,000, ತೆಲಂಗಾಣ 1,12,000, ಕರ್ನಾಟಕ 1,91,000. ನಮಗೆ ಗೊತ್ತಿರಬೇಕು ಯಾವ್ಯಾವ ರಾಜ್ಯಗಳು ಎಷ್ಟು ವಿಸ್ತೀರ್ಣ, ಅಂದಾಜು ವಿಸ್ತೀರ್ಣ ಆದರೂ ಗೊತ್ತಿರಬೇಕಾಗುತ್ತೆ. ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತಕ್ಕಂಥ, ಯಾವುದು ಯಾವ ರಾಜ್ಯಕ್ಕಿಂತ ಒಂದು ವಿಸ್ತೀರ್ಣದಲ್ಲಿ ಎಷ್ಟು ದೊಡ್ಡದಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ನೋಡಿ ಪಶ್ಚಿಮ ಬಂಗಾಳ ಮೊದಲು ಬರಬೇಕಾಗುತ್ತೆ, ಡಿ, ನೆಕ್ಸ್ಟು ಬಿಹಾರ್, ತೆಲಂಗಾಣ ಮತ್ತು ಕರ್ನಾಟಕ. ಹೀಗೆ DCBA ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ನಮ್ಮ ದೇಶದ ಎಲ್ಲ ರಾಜ್ಯಗಳ ವಿಸ್ತೀರ್ಣವನ್ನು ಇಲ್ಲಿ ಕೊಟ್ಟಿದ್ದೀನಿ. ಅತಿ ದೊಡ್ಡ ರಾಜ್ಯ ಯಾವುದಂದರೆ ರಾಜಸ್ಥಾನ, ನೆಕ್ಸ್ಟು ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಗುಜರಾತ್ ಮತ್ತು 6ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಮತ್ತು ಅತಿ ಚಿಕ್ಕದು ಯಾವುದು ಅನ್ನೋದಾದರೆ ನೋಡಿ ಇಲ್ಲಿ ಲಕ್ಷದ್ವೀಪ ಬರುತ್ತೆ. ಇದು ಯೂನಿಯನ್ ಟೆರಿಟರಿ, ಅತಿ ಕಡಿಮೆ ಒಂದು ವಿಸ್ತೀರ್ಣವನ್ನು ಒಳಗೊಂಡಿರ್ತಕ್ಕಂಥದ್ದು. ರಾಜ್ಯಕ್ಕೆ ಬರೋದಾದರೆ ಗೋವಾ ಅತಿ ಕಡಿಮೆ ವಿಸ್ತೀರ್ಣವನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ಆಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇನ್ನು 36ನೇ ಕ್ವಶನ್ನು, ಪಟ್ಟಿ 1ರಲ್ಲಿ ಕೆಲವೊಂದು ರಾಷ್ಟ್ರಗಳು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಅವುಗಳ ರಾಜಧಾನಿಗಳು ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹಿತ ರಾಜಧಾನಿಗಳು ಅಟ್ಲೀಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬೇರೆ ಬೇರೆ ದೇಶದ ರಾಜಧಾನಿಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಒಂದು ಕೆನಡಾ ನಮಗೆ ಗೊತ್ತಿದೆ, ಒಂದು ಒಟ್ಟಾವಾ, ಅದು ಫೇಮಸ್ ಆಗಿರ್ತಕ್ಕಂಥದ್ದು. ಇನ್ನು ಅರ್ಜೆಂಟೈನಾ, ಬಿಗೆ ಆನ್ಸರು 1 ಆಗುತ್ತೆ, ಬ್ಯೂನಸ್ ಐರಿಸ್ ಆಗುತ್ತೆ. ಕ್ಯೂಬಾಗೆ ಸಿಗೆ 4 ಆಗುತ್ತೆ, ಹವಾನ. ಫಿಜಿಗೆ 3 ಆಗುತ್ತೆ, ಸುವಾ. ಸೊ ಇವು ಸಹಿತ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದ್ದಾವೆ. ಅಟ್ಲೀಸ್ಟ್ ಒಂದು ಅದಕ್ಕೋಸ್ಕರ G20 ಕಂಟ್ರೀಸ್ ಕೊಟ್ಟಿದ್ದೀನಿ ನಾನು, ಇಂಪಾರ್ಟೆಂಟ್ ಕಂಟ್ರೀಸು, ಅವುಗಳ ಕಂಟ್ರೀಸ್ ಮತ್ತು ಅವುಗಳ ರಾಜಧಾನಿಗಳು ಇಲ್ಲಿ ಕೊಟ್ಟಿದ್ದೀನಿ. ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಇಟಲಿದು ರೋಮು, ಜಪಾನ್ದು ಟೋಕಿಯೋ, ಕೊರಿಯಾದು ಸಿಯೋಲ್ ಅಂತ ಇದ್ದಾವೆ. ನೀವು ಪಾಸ್ ಮಾಡಿ ಎಲ್ಲ 20 ರಾಜ್ಯಗಳದ್ದು ಅಟ್ಲೀಸ್ಟ್ ಒಂದು ಸಲ ಗ್ಲಾನ್ಸ್ ಆದರೂ ಮಾಡಿ ನೆನಪಿರ್ತವೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಇನ್ನು 37ನೇ ಕ್ವಶನ್ನು, ಸಂವಿಧಾನದ ಪಾರ್ಟ್ 4A ಭಾಗದಲ್ಲಿ ಅಣಿ ಮಾಡಲಾಗಿರುವಂತೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಎಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ? ನೋಡಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಇಲ್ಲಿ ನಾವು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಏನು ಕರಿತೀವಿ ಅದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದಂಗೆ ಆನ್ಸರ್ ಇದೆ. ಸೊ ಟು ಪ್ರಾಕ್ಟೀಸ್ ಫ್ಯಾಮಿಲಿ ಪ್ಲಾನಿಂಗ್ ಆ್ಯಂಡ್ ಪಾಪ್ಯುಲೇಷನ್ ಕಂಟ್ರೋಲ್ ಅಂತಕ್ಕಂಥದ್ದು ನಮ್ಮ ಭಾರತದ 11 ಮೂಲಭೂತ ಕರ್ತವ್ಯಗಳಲ್ಲಿ ಲಿಸ್ಟ್ ಮಾಡಿಲ್ಲ. ಆದ್ದರಿಂದ ಸರಿಯಾದ ಉತ್ತರ 3ನೇದಾಗುತ್ತೆ. ಟು ಅಪ್ಹೋಲ್ಡ್ ಆ್ಯಂಡ್ ಪ್ರೊಟೆಕ್ಟ್ ದ ಸೊವೆರ್ನಿಟಿ, ಯೂನಿಟಿ, ಇಂಟೆಗ್ರಿಟಿ ಆಫ್ ದ ನೇಷನ್, ಇದು ಪಟ್ಟಿ ಮಾಡಿದ್ದಾರೆ. ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ರೆಸ್ಪೆಕ್ಟಿವ್ ಸ್ಪಿಯರ್ಸ್ ಆಫ್ ಆಕ್ಟಿವಿಟೀಸ್ ಆಫ್ ಇಂಡಿವಿಜುವಲ್ಸ್, ಇದನ್ನು ಪಟ್ಟಿ ಮಾಡಿದ್ದಾರೆ. ಟು ಅಬೈಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ದ ಐಡಿಯಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ದಾರೆ. ಇದು ಸಹಿತ ಮೂಲಭೂತ ಕರ್ತವ್ಯಗಳಲ್ಲಿದೆ. ಆದ್ದರಿಂದ ಸರಿಯಾದ ಉತ್ತರ 3ನೇದು ಇಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ನಾನು 11 ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ನ್ಯಾಷನಲ್ ಫ್ಲಾಗ್ ಮತ್ತು ನ್ಯಾಷನಲ್ ಆ್ಯಂಥಮ್ಗೆ ಗೌರವ ಕೊಡಬೇಕು, ಫ್ರೀಡಮ್ ಫೈಟರ ಒಂದು ತತ್ವ ಆದರ್ಶಗಳನ್ನು ಪಾಲನೆ ಮಾಡಬೇಕು, ನಮ್ಮ ಭಾರತದ ಸಾರ್ವಭೌಮತೆ ಮತ್ತು ಏಕತೆ ಮತ್ತು ಸಮಗ್ರತೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಅಪೋಲ್ಡ್ ಮಾಡಬೇಕು ಅಂತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು 11ನೇ ಮೂಲಭೂತ ಕರ್ತವ್ಯ 2002ರ ಅಮೆಂಡ್ಮೆಂಟ್ ಪ್ರಕಾರ 86ನೇ ಸಂವಿಧಾನದ ತಿದ್ದುಪಡಿ ಪ್ರಕಾರ ತರ್ತಾರೆ. ಏನಂದರೆ 6ರಿಂದ 14 ವರ್ಷಗಳ ಒಳಗಿನ ಮಕ್ಕಳಿಗೆ ಕಡ್ಡಾಯವಾದ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು. ಇದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇನ್ನು 38ನೇ ಕ್ವಶನ್ಗೆ ಹೋಗೋದಾದರೆ ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಎಕ್ಸ್ಪ್ಲೈನ್ಸ್ correctly explains the directive principles of state policy contained in part 4 articles 36 to 51 of the constitution. ಇದು ನೋಡಿ, the positive instructions for the government to work for the attainment of set objectives, ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಧನಾತ್ಮಕ ಸೂಚನೆಗಳನ್ನು ನೀಡ್ತಕ್ಕಂಥದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಅಂತೀವಿ. ಇವುಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ನಾವು ಕೇಳೋ ಹಾಗಿಲ್ಲ. ಇವು ಕೇವಲ ನಿರ್ದೇಶನವನ್ನು ನೀಡ್ತಕ್ಕಂಥವು. ಸರ್ಕಾರಗಳು ಅವುಗಳನ್ನು
ಅಳವಡಿಸ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಒಂದು ರಾಜ್ಯವನ್ನು ಚೆನ್ನಾಗಿ ಆಡಳಿತ ಮಾಡಬೇಕಾದ್ರೆ ಅವುಗಳನ್ನ ಬಳಸ್ಕೊಳ್ಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ಆಗುತ್ತೆ. ಭಾಳಷ್ಟನ್ನು ಅಳವಡಿಸ್ಕೊಂಡಿದ್ದಾರೆ, ಬಟ್ ಅವುಗಳನ್ನ ನ್ಯಾಯಾಲಯಗಳಲ್ಲಿ ಹೋಗಿ ನಾವು ನ್ಯಾಯ ಕೇಳೋಕ್ಕೆ ಆಗೋದಿಲ್ಲ. ಸೊ ಸಂವಿಧಾನದ ಭಾಗ 4ರ ಆರ್ಟಿಕಲ್ 36ರಿಂದ 51ರವರೆಗೆ ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಇದ್ದಾವೆ. ಇವು ಕೇವಲ ಸಲಹಾಪೂರ್ವಕ ಆದೇಶಗಳೇ ಹೊರತು ನ್ಯಾಯಾಲಯದ ಮೂಲಕ ಜಾರಿಗೊಳಿಸೋದಕ್ಕೆ ಬರೋದಿಲ್ಲ. ಇವುಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ. ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಭಾಳಷ್ಟು ಎಕ್ಸಾಮಲ್ಲಿ ಡೈರೆಕ್ಟಿವ್ ಕ್ವಶನ್ ಕೇಳಿದ್ದಾರೆ. ಏನಂದರೆ SDA 2019 ಮತ್ತು FDA 2019 ಎರಡು ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಇವುಗಳಲ್ಲಿ 3 ಭಾಗಗಳು ಬರ್ತವೆ. ಒಂದು ಸಮಾಜವಾದಿ ತತ್ವಗಳು, ಗಾಂಧಿವಾದಿ ತತ್ವಗಳು ಮತ್ತು ಉದಾರ ಬೌದ್ಧಿಕ ತತ್ವಗಳು ಅಥವಾ ಲಿಬರಲ್ ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಆ 36ರಿಂದ 51 ಆರ್ಟಿಕಲ್ಸನ್ನು ಇವುಗಳಲ್ಲಿ ಡಿವೈಡ್ ಮಾಡಿದ್ದಾರೆ, ಕ್ಲಾಸಿಫೈ ಮಾಡಿದ್ದಾರೆ. ಇನ್ನು 39ನೇ ಕ್ವಶನ್ನು, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿನ ಕೆಲವು ನದಿಗಳು ಮಾನ್ಸೂನ್ ಅವಧಿಯಲ್ಲಿ ಪ್ರವಾಹ ಮತ್ತು ಮಣ್ಣಿನ ಸವೆತದಿಂದ ಹೆಚ್ಚಿನ ಹಾನಿಯನ್ನು ಮಾಡ್ತವೆ. ನಮಗೆಲ್ಲ ಗೊತ್ತಿದೆ. ಈ ನದಿಗಳಲ್ಲೊಂದನ್ನು ಬಂಗಾಳದ ದುಃಖದ ನದಿ ಎಂದು ಕರೀತಾರೆ. ಯಾವುದು ಅನ್ನೋದಾದರೆ ಆದಿಗಂಗಾ, ಹೂಗ್ಲಿ, ಸುವರ್ಣರೇಖಾ ಮತ್ತು ದಾಮೋದರ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ದುಃಖದ ನದಿ ಅಥವಾ ಬಂಗಾಳದ ದುಃಖದ ನದಿ ಅಂತ ಕರಿತೀವಿ. ಯಾಕಂದರೆ ಮಳೆಗಾಲದಲ್ಲಿ ಅದು ಅತಿ ಹೆಚ್ಚಿನ ಪ್ರವಾಹವನ್ನು ಉಂಟು ಮಾಡುತ್ತೆ, ಅಲ್ಲಿರೋ ಜನರಿಗೆ ಭಾಳಷ್ಟು ತೊಂದರೆಯನ್ನು ಕೊಡುತ್ತೆ. ಹಾಗಾದರೆ ಇಲ್ಲಿ ಬಂಗಾಳದ ಕೇಳಿದರೆ, ಬೇರೆ ಎಕ್ಸಾಮ್ಸಲ್ಲಿ ಬೇರೆ ರಾಜ್ಯದ ದುಃಖದ ನದಿ ಯಾವುದು ಅಂತ ಕೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಸಾರೋ ಆಫ್ ಬೆಂಗಾಲ್ ದಾಮೋದರ ನದಿ, ಬಿಹಾರದ ದುಃಖದ ನದಿ ಕೋಸಿ ನದಿ, ಒಡಿಶಾದ ದುಃಖದ ನದಿ ಮಹಾನದಿ, ಆಸಾಂನ ದುಃಖದ ನದಿ ಬ್ರಹ್ಮಪುತ್ರ ಮತ್ತು ಇನ್ನಿತರ ಫೇಮಸ್ ರಿವರ್ಸ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ, ನೀವು ನೋಡ್ಬೋದು. 40ನೇ ಕ್ವಶನು, ಭಾರತಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕರು ಆ ಕಾಲದ ಕೆಲವು ಘಟನೆಗಳ ಬಗ್ಗೆ ಮಾಡಿರುವ ನಮೂದುಗಳು ವಿವಿಧ ಸಾಮ್ರಾಜ್ಯಗಳ ಕಾರ್ಯವೈಖರಿಯ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸ್ತವೆ. ಹೌದು, ಅವರು ಬಂದು ಇಲ್ಲಿನ ಒಂದು ಸ್ಥಿತಿಗತಿಗಳನ್ನು ನೋಡಿ ಅವರು ಬರೆದಿರ್ತಕ್ಕಂಥ ಒಂದು ಸೋರ್ಸಸ್ಸಿಂದ ನಾವು ಇವತ್ತಿನ ಇತಿಹಾಸವನ್ನು ತಿಳಿದುಕೊಳ್ತಾ ಇದ್ದೀವಿ. ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಅಂಥವರಲ್ಲಿ ಭಾರತಕ್ಕೆ ಭೇಟಿ ಇತ್ತ ಮೊದಲನೆಯ ಚೀನಿ ಯಾತ್ರಿಕ ಯಾರು ಅನ್ನೋದಾದರೆ ಅದು ಫಾಹಿಯಾನ್, ಹುಯೆನ್ಸಾಂಗ್, ಐಜಾಂಗ್, ಲೀ ಡೆವಾನ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಫಾಹಿಯಾನ್ ಆಗುತ್ತೆ. ಚೀನಾ ಯಾತ್ರಿಕರು ಹಲವಾರು ಜನ ಭಾರತಕ್ಕೆ ಭೇಟಿ ಕೊಡ್ತಾರೆ. ಹಾಗಾದರೆ ಮೊದಲನೇದಾಗಿ ಚೀನಾ ಯಾತ್ರಿಕರು ಭಾರತಕ್ಕೆ ಬಂದವರು ಯಾರು ಅಂದರೆ ಅವರು ಫಾಹಿಯಾನ್ ಅಂತಕ್ಕಂಥವ್ರು. ಇವರು 390 AD 412ರಲ್ಲಿ ಗುಪ್ತರ ದೊರೆಯಾಗಿದ್ದಂಥ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನೆ. ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು ಫಾಹಿಯಾನನು ಯಾರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಅಂತ, ಅಥವಾ ಯಾವ ಒಂದು ಡ್ಯೂರೇಷನಲ್ಲಿ ಅಂದರೆ 399ರಿಂದ 412ರಲ್ಲಿ. ಸೊ ಹಾಗಾದರೆ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ಪ್ರಮುಖ ಟ್ರಾವೆಲರ್ಸ್ ಯಾರು ಅನ್ನೋದಾದರೆ ನೋಡಿ, ಇಲ್ಲಿ ಕೊಟ್ಟಿದ್ದೇನೆ ಒಂದು ಲಿಸ್ಟು. ಸೊ ನೋಡಿ, ಹುಯೆನ್ಸಾಂಗ್ ಬರ್ತಾರೆ, ಫಾಹಿಯಾನ್ ಇದ್ದಾರೆ, ಮೆಗಸ್ತಾನಿಸ್ ಇದ್ದಾರೆ, ನಿಕೋಲೋ ಕೌಂಟಿ ಮತ್ತು ಮಾರ್ಕ್ ಪೋಲೋ, ಅಬ್ದುಲ್ ರಜಕ್ ಇವರೆಲ್ಲ ಇದ್ದಾರೆ. ನೀವು ಪಾಸ್ ಮಾಡಿ ಅವರ ಒಂದು ಡೀಟೇಲ್ಸನ್ನು ಬರ್ಕೋಬೋದು. ಇನ್ನು 41ನೇ ಕ್ವಶನ್ ನೋಡೋಣ ನೋಡಿ. ಭಾರತದಲ್ಲಿನ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಲವಾರು ಸವಾಲುಗಳನ್ನು ಹಾಕ್ತಾರೆ. ಹಾಗಾದರೆ ಫ್ರೆಂಚರು ಹಾಕಿದ ಸವಾಲು ಈ ಕೆಳಗಿನ ಯಾವ ಯುದ್ಧದಿಂದ ಕೊನೆಗೊಂಡಿತು? ನೋಡಿ, ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಹಲವಾರು ಒಂದು ಯುದ್ಧಗಳಾಗ್ತವೆ. ಸೊ ಅಲ್ಲಿ ಯಾವ ಒಂದು ಯುದ್ಧದಿಂದ ಫ್ರೆಂಚರು ಸೋಲ್ತಾರೆ ಅಂತಕ್ಕಂಥದ್ದು. ವಾಂಡಿವಾಶ್ ಕದನ, ಬಕ್ಸಾರ್ ಕದನ, ಶ್ರೀರಂಗಪಟ್ಟಣ ಕದನ, ಪ್ಲಾಸಿ ಕದನ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ವಾಂಡಿವಾಶ್ ಕದನ. ಈ ಒಂದು ಕದನದಲ್ಲಿ ಫ್ರೆಂಚರು ಸೋಲ್ತಾರೆ. ಸೊ ನೋಡಿ, ವಾಂಡಿವಾಶ್ ಕದನವು ತಮಿಳುನಾಡಿನಲ್ಲಿರುವ ವಂದವಾಸಿ ಕೋಟೆಯನ್ನು ಸ್ವಾಧೀನಪಡಿಸಿಕೊಳ್ಳಲು ಫ್ರೆಂಚರು ಮಾಡಿದ ಪ್ರಯತ್ನವಾಗಿತ್ತು. ಇದನ್ನು 3ನೇ ಕರ್ನಾಟಕ ಯುದ್ಧ ಅಂತಲೂ ಕರಿತೀವಿ. ಬ್ರಿಟಿಷರ್ ಮತ್ತು ಫ್ರೆಂಚರ ನಡುವೆ ನಡೆದಿರತಕ್ಕಂಥ ಯುದ್ಧ ಆಗುತ್ತೆ. ಇದು 7 ವರ್ಷವರೆಗೂ ನಡೆಯುತ್ತೆ. 1758ರಿಂದ 1763ವರೆಗೂ ಈ ಒಂದು ಯುದ್ಧದಲ್ಲಿ ಬ್ರಿಟಿಷರು ವಿಜಯವನ್ನು ಗಳಿಸ್ತಾರೆ. ಫ್ರೆಂಚ್ ಜನರಲ್ ಆಗಿದ್ದಂಥವರು ಕೌಂಟ್ ಡಿ ಲ್ಯಾಲಿ ಅಂತಕ್ಕಂಥವ್ರು, ಬ್ರಿಟಿಷ್ ಲೆಫ್ಟಿನೆಂಟ್ ಆಗಿದ್ದಂಥವರು ಸರ್ ಐರ್ಕೂಟ್ ಅವರು. ಇವು ಸಹಿತ ಇಂಪಾರ್ಟೆಂಟ್ ಆಗ್ತವೆ. ಇನ್ನು 42ನೇ ಕ್ವಶನು, 2 ಪಟ್ಟಿ ಕೊಟ್ಟಿದ್ದಾರೆ. ಕರ್ನಾಟಕದ ಜಿಲ್ಲೆಗಳನ್ನು ಒಂದು ಪಟ್ಟಿಯಲ್ಲಿ ಮತ್ತು ಅವುಗಳು ಯಾವ ವಿಭಾಗಗಳಿಗೆ ಬರ್ತವೆ ಅಂತಕ್ಕಂಥದ್ದನ್ನು ಇನ್ನೊಂದು ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಈಗ ಶಿವಮೊಗ್ಗ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ ಅನ್ನೋದಾದ ನೋಡಿ, ಬೆಂಗಳೂರು ವಿಭಾಗದಲ್ಲಿ, ವಿಜಯಪುರ ಬೆಳಗಾವಿ ಭಾಗದಲ್ಲಿ, ರಾಯಚೂರು ಗುಲ್ಬರ್ಗ ವಿಭಾಗದಲ್ಲಿ ಮತ್ತು ಉಡುಪಿ ಮೈಸೂರು ವಿಭಾಗದಲ್ಲಿ ಬರುತ್ತೆ. ಆದ್ದರಿಂದ ಸರಿಯಾದ ಉತ್ತರ ಯಾವುದಾಗುತ್ತೆ? 2ನೇದಾಗುತ್ತೆ. ಹಾಗಾದರೆ ನೆನ್ಪಿಡೋದು ಹೇಗೆ? ಸೊ ಇಲ್ಲಿ
ನಾನು ಕರ್ನಾಟಕದ ವನ್ಯಜೀವಿ ಧಾಮಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾದ್ರೆ ನಾವು ಒಂದು ಮ್ಯಾಪನ್ನು ಬಳಸಿದ್ವಿ. ಸೊ ಅಲ್ಲಿ ಕರ್ನಾಟಕವನ್ನು 4 ವಿಭಾಗಗಳಾಗಿ ಆಡಳಿತವನ್ನು ಮಾಡ್ತೀವಿ. ಆ ವಿಭಾಗಗಳಲ್ಲಿ ಯಾವ ಜಿಲ್ಲೆಗಳು ಬರ್ತಾವಂತ ಆ ಒಂದು ಅಧ್ಯಯನದಲ್ಲಿ ನಾವು ನೋಡಿದ್ವಿ. ಸೊ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು 4 ವಿಭಾಗಗಳಿದ್ದಾವೆ. ಕಲಬುರಗಿ ವಿಭಾಗ ಇಲ್ಲಿ ಬರುತ್ತೆ, ಒಟ್ಟು 6 ಜಿಲ್ಲೆಗಳು. ಮತ್ತು ಬೆಳಗಾವಿ ವಿಭಾಗ ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಬೆಂಗಳೂರು ಮತ್ತು ಮೈಸೂರು ವಿಭಾಗ. ಆ ವಿಭಾಗಗಳಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತಾವಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಲಿಸ್ಟು. ಫಸ್ಟು 6 ಜಿಲ್ಲೆಗಳು ಗುಲ್ಬರ್ಗ ವಿಭಾಗದಲ್ಲಿ, ನೆಕ್ಸ್ಟು ವಿಜಯಪುರದಿಂದ ಉತ್ತರ ಕನ್ನಡದವರೆಗೂ ಬೆಳಗಾವಿ, ದಾವಣಗೆರೆಯಿಂದ ರಾಮನಗರದವರೆಗೂ ಬೆಂಗಳೂರು, ಉಡುಪಿಯಿಂದ ಚಾಮರಾಜನಗರ ಜಿಲ್ಲೆಗಳು ಯಾವುದರಲ್ಲಿ ಬರ್ತಾವೆ ಅಂದರೆ ಮೈಸೂರು ವಿಭಾಗದಲ್ಲಿ. ಓಕೆ, ಇವುಗಳನ್ನ ಪಾಸ್ ಮಾಡಿ ನೀವು ನೋಟ್ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಜಿಲ್ಲೆಗಳು ಯಾವ ಒಂದು ವಿಭಾಗದಲ್ಲಿ ಬರ್ತಾವಂತ ಈ ಮ್ಯಾಪಲ್ಲೂ ಸಹಿತ ನೋಡ್ಬೋದು ನೀವು. ಸೊ ಇನ್ನು 43ನೇ ಕ್ವಶನ್ನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಂದಿರಾ ಪಾಯಿಂಟ್ ಈಸ್ ಲೊಕೇಟೆಡ್ ಇನ್ ಕನ್ಯಾಕುಮಾರಿ. ಇಂದಿರಾ ಪಾಯಿಂಟ್ ಈಸ್ ದ ಸೌದರ್ ಮೋಸ್ಟ್ ಟಿಪ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಬಿ ಓನ್ಲಿ. ನೋಡಿ, ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿಲಿ ಬರಲ್ಲ, ಬಟ್ ಇಂದಿರಾ ಪಾಯಿಂಟು ನಮ್ಮ ಭಾರತದ ದಕ್ಷಿಣ ತುದಿಯಾಗಿದೆ. ಎಲ್ಲಿ ಬರುತ್ತೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇಂದಿರಾ ಪಾಯಿಂಟ್ ಇದೆ. ಸೊ ಅಂಡಮಾನ್ ನಿಕೋಬಾರ್ನ ಕೆಳಗಡೆ ದಕ್ಷಿಣ ಭಾಗದಲ್ಲಿ ಇಲ್ಲಿ ಇಂದಿರಾ ಪಾಯಿಂಟ್ ಬರುತ್ತೆ. ಇದು ಇಂದಿರಾ ಪಾಯಿಂಟ್ ಈಸ್ ಎ ವಿಲೇಜ್ ಅಂತಕ್ಕಂಥದ್ದು, ಅದು ನಿಕೋಬಾರ್ ಡಿಸ್ಟಿಕ್ಕಲ್ಲಿ ಬರುತ್ತೆ. ಗ್ರೇಟ್ ನಿಕೋಬಾರ್ ಐಲ್ಯಾಂಡಿನ ಒಂದು ಭಾಗ ಆಗಿದೆ. ಇದು ಭಾರತದ ಸದರ್ನ್ ಮೋಸ್ಟ್ ಪಾರ್ಟ್ ಅಂತಲೇ ಕರಿಬೋದು. ಇದನ್ನು ಇನ್ನೊಂದು ಹೆಸರು ಏನಂದರೆ ಪಿಗ್ಮೇಲಿಯನ್ ಪಾಯಿಂಟ್ ಅಥವಾ ಪಾರ್ಸನ್ ಪಾಯಿಂಟ್ ಅಂತಲೂ ಕರೀತಾರಂತೆ. ಸೊ ಇದನ್ನು ಯಾರ ಒಂದು ಹೆಸರಿನ ಮೇಲೆ ಇಟ್ಟರು ಅಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿದ್ದ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರ ಒಂದು ಹೆಸರಿನ ಮೇಲೆ ಈ ಒಂದು ಇಂದಿರಾ ಪಾಯಿಂಟನ್ನು ಇಟ್ಟಿದ್ದಾರೆ. ಇಲ್ಲಿ ಒಂದು ಲೈಟ್ ಹೌಸ್ ಇದೆ ಅಂತಕ್ಕಂಥ, ಇಲ್ಲಿ ನೋಡಿ ಎಡಭಾಗದಲ್ಲಿ ಕಾಣಿಸುತ್ತೆ. ಇನ್ನು 44ನೇ ಕ್ವಶನ್ನು, ವಿಶ್ವ ಆರ್ಥಿಕ ಫೋರಮ್ ಮೇಲೆ ಕೇಳಿದ್ದಾರೆ, ವರ್ಲ್ಡ್ ಎಕನಾಮಿಕ್ ಫೋರಮು. ವಿಚ್ ಆಫ್ ದ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ on 25th January 2018 has announced the launching of a new global center for cyber security in a bid to safeguard the world from hackers and growing data breaches, especially for nation states ಅಂದರೆ ಅದು ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗುತ್ತೆ. ಸೊ ಇಲ್ಲಿ ಸೆಕ್ಯೂರಿಟಿ ಹ್ಯಾಕರ್ ಅಂದರೆ ಸಿಸ್ಟಮಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕದ್ದು ಅದನ್ನು ಮಿಸ್ಯುಟಿಲೈಸ್ ಮಾಡ್ತಕ್ಕಂಥವ್ರನ್ನ ಸೆಕ್ಯೂರಿಟಿ ಹ್ಯಾಕರ್ಸ್ ಅಂತ ಕರಿತೀವಿ. ಸೊ ಅದನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು ಏನು ಮಾಡ್ತಾರೆ, ಇಲ್ಲಿ ಒಂದು 25 ಜನವರಿ 2018ರಲ್ಲಿ ಒಂದು ಸೈಬರ್ ಸೆಕ್ಯೂರಿಟಿ ಮೇಲೆ ಗ್ಲೋಬಲ್ ಸೆಂಟರ್ನ ಸ್ಥಾಪನೆ ಮಾಡ್ತಾರೆ. ಅದು ಯಾವುದರಲ್ಲಿ ಸಂಬಂಧಪಟ್ಟಿದ್ದು ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಯಾವ ಒಂದು ಟೆಕ್ನಾಲಜಿನ ಬಳಸ್ಕೊಳ್ತಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IoT ಅಂತೀವಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ರೋಬೋಟಿಕ್ಸ್ ಬಗ್ಗೆ. ಇನ್ನು 45ನೇ ಕ್ವಶನ್ನು, ಇಲ್ಲಿ ಕೆಲವೊಂದು ಭಾಷೆಗಳನ್ನ ಕೊಟ್ಟಿದ್ದಾರೆ. ಮೇಲಿನ ಭಾಷೆಗಳಲ್ಲಿ ಯಾವ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅಧಿಕೃತ ಭಾಷೆಗಳು ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆರ್ ದ ಲ್ಯಾಂಗ್ವೇಜ್ ಇನ್ ವಿಚ್ ಆಲ್ ಅಫಿಷಿಯಲ್ ಯುನೈಟೆಡ್ ನೇಷನ್ ಡಾಕ್ಯುಮೆಂಟ್ಸ್, ಈ UNOದ ಡಾಕ್ಯುಮೆಂಟ್ಸ್ ಎಲ್ಲ ಆ ಒಂದು ಭಾಷೆಗಳಲ್ಲಿ ಪ್ರಿಂಟ್ ಆಗ್ತವೆ. ಯಾವ್ಯಾವ ಅಂದರೆ ಅರೇಬಿಕ್, ಚೈನೀಸ್, ಇಂಗ್ಲೀಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್ ಆಗುತ್ತೆ. ಸೊ ಆದ್ದರಿಂದ ನೋಡಿ, ABCDFH ಆಗುತ್ತೆ, E ಇಲ್ಲ, ಜರ್ಮನ್ ಬರಲ್ಲ ಮತ್ತು G ಉರ್ದು ಬರಲ್ಲ. ಇವೆರಡು ಬಿಟ್ಟು ಮಿಕ್ಕಿದ್ವೆಲ್ಲ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗ್ತವೆ. ಇನ್ನು ಕಮ್ಯುನಿಕೇಷನ್ ಲ್ಯಾಂಗ್ವೇಜಸ್ ಯಾವ ಅಂದರೆ ಇಂಗ್ಲೀಷ್ ಮತ್ತು ಫ್ರೆಂಚ್ ಆಗುತ್ತೆ, UNOದ ಕಮ್ಯುನಿಕೇಷನ್ ಲ್ಯಾಂಗ್ವೇಜಸ್. 46ನೇ ಕ್ವಶನ್ನು, ಇಲ್ಲಿ ಕೆಲವೊಂದು ಭಾರತೀಯ ಆಸ್ತಿಕ ತತ್ವಶಾಸ್ತ್ರೀಯ ಚಿಂತನಾ ಶಾಲೆಗಳನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ಪ್ರತಿಪಾದಕರು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 4ನೇದಾಗುತ್ತೆ. ನೋಡಿ, A ಸಾಂಖ್ಯ ಅಂತಕ್ಕಂಥದ್ದು ಕಪಿಲ್ ಅವರಿಗೆ, ಮತ್ತು B 2ಕ್ಕೆ ಸಂಬಂಧಪಡುತ್ತೆ ಯೋಗ ಅಂತಕ್ಕಂಥದ್ದು ಪತಂಜಲಿ ಅವರಿಗೆ ಪ್ರತಿಪಾದಕರಾಗ್ತಾರೆ, ಮತ್ತು ನ್ಯಾಯ ಗೌತಮ, ವೈಶೇಷಿಕ ಕಣದ ವೇದಾಂತ ಶಂಕರಾಚಾರ್ಯರು. ಸರಿಯಾದ ಉತ್ತರ 4 ಆಗುತ್ತೆ. ಇನ್ನು 47ನೇ ಕ್ವಶನ್ನು, ಎ ಲೆನ್ಸ್ ಇಮ್ಮರ್ಸ್ಡ್ ಇನ್ ಎ ಲಿಕ್ವಿಡ್ ಬಿಕಮ್ಸ್ ಇನ್ವಿಜಿಬಲ್. ಅಂದರೆ ಒಂದು ಲೆನ್ಸನ್ನು ಒಂದು ಲಿಕ್ವಿಡಲ್ಲಿ ಹಾಕಿದಾಗ ಅದು ಇನ್ವಿಜಿಬಲ್ ಆಗುತ್ತೆ, ಕಾಣಿಸೋದೇ ಇಲ್ಲ. ಯಾಕೆಂದರೆ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಈಸ್ ಈಕ್ವಲ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್. ಆ ಲಿಕ್ವಿಡ್ ಮತ್ತು ಆ ಲೆನ್ಸ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ, ಒಂದೇ ಆಗಿರುತ್ತೆ. ಈ ಮಸೂರದ ವಕ್ರೀಭವನ ಸೂಚಕ ಸೇಮ್ ಆಗಿರುತ್ತೆ, ಸಮನಾಗಿರುತ್ತೆ. ಆವಾಗ ಅದು ಆ ಲೆನ್ಸನ್ನು ಅದರಲ್ಲಿ ಇಮ್ಮರ್ಸ್ ಅಥವಾ ಅದರಲ್ಲಿ ಅದ್ದಿದಾಗ ಅದು ಕಾಣಿಸೋದೇ ಇಲ್ಲ. ಸೊ ಅದು ಇಲ್ಲಿ ನೋಡಿ, ಇಲ್ಲೊಂದು ಗ್ಲಾಸನ್ನು ಒಳಗಡೆ ಇಮ್ಮರ್ಸ್ ಮಾಡಿದ್ದಾರೆ, ಆಗಲೂ ಸಹಿತ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಇದು ಏನಾಗುತ್ತೆ, ಈ ಮಾಧ್ಯಮ ಮತ್ತು ಈ ಗ್ಲಾಸ್ ಎರಡರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಆಗುತ್ತೆ. ಸೊ ಇನ್ನು 48ನೇ ಕ್ವಶನ್ಗೆ ಹೋಗೋಣ. ಗೊರಿಲ್ಲಾ ಸಮರದ
ಮರಾಠ ಯುದ್ಧ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು? ಮಲಿಕ್ ಅಂಬರ್, ಅಬ್ದುಲ್ ರಜಾಕ್, ಇಬ್ರಾಹಿಂ ಆದಿಲ್ ಶಾ, ರುಮಿ ಖಾನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಗೆರಿಲ್ಲಾ ಯುದ್ಧ ಅಂದರೆ ಏನು ಅಂತ ನೋಡೋಣ. ಗೆರಿಲ್ಲಾ ಯುದ್ಧ ಕಲೆ ಅಂದರೆ ಇದು ಒಂದು ಸಣ್ಣ ಪಡೆಯು ಸಾಕಷ್ಟು ಸಂಖ್ಯೆಯಲ್ಲಿರುವ ಸಶಸ್ತ್ರ ದೊಡ್ಡ ಸೈನ್ಯವನ್ನು ಅಥವಾ ಶಸ್ತ್ರಸಜ್ಜಿತ ದೊಡ್ಡ ಸೈನ್ಯವನ್ನು ಹಲವಾರು ವಿಧದ ಯುದ್ಧ ತಂತ್ರಗಳಿಂದ ಸೋಲಿಸ್ತಕ್ಕಂಥದ್ದು. ನೋಡಿ, ಒಂದು ಚಿಕ್ಕ ಪಡೆ ಇರುತ್ತೆ, ಅವರು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಹಲವಾರು ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಸೈನ್ಯವನ್ನೇ ಸೋಲಿಸ್ತಾರೆ. ಅದನ್ನು ಗೆರಿಲ್ಲಾ ಯುದ್ಧ ಕಲೆ ಅಂತ ಕರಿತೀವಿ. ಅದನ್ನು ಮೊದಲು ಬಳಸಿರ್ತಕ್ಕಂಥವ್ರು ಯಾರು ಅಂದರೆ ಅಹಮದ್ ನಗರದ ಸುಲ್ತಾನರ ಪ್ರಧಾನಮಂತ್ರಿ ಆಗಿದ್ದಂತಹ ಮಲಿಕ್ ಅಂಬರ್. ಸೊ ಅದಕ್ಕೋಸ್ಕರ ಈತನನ್ನು ಗೆರಿಲ್ಲಾ ಯುದ್ಧದ ಪ್ರವರ್ತಕ ಅಂತ ಕರಿತೀವಿ. ಸೊ ಈ ಯುದ್ಧವನ್ನೇ ಮರಾಠ ರಾಜರು ಅಳವಡಿಸ್ಕೊಳ್ತಾರೆ. ಅದರಲ್ಲೂ ಶಿವಾಜಿಯು ಈ ಗೆರಿಲ್ಲಾ ಯುದ್ಧದಲ್ಲಿ ಬಹಳಷ್ಟು ಪರಿಣಿತಿಯನ್ನು ಹೊಂದಿರ್ತಾನೆ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು, ಈ ಗೆರಿಲ್ಲಾ ಯುದ್ಧದ ಒಂದು ತಂತ್ರವನ್ನು ಮರಾಠರು ಯಾರಿಂದ ಪಡೆದರು ಅಂದರೆ ಅಹಮದ್ ನಗರದ ಸುಲ್ತಾನ ಪ್ರಧಾನಮಂತ್ರಿ ಆಗಿದ್ದ ಮಲಿಕ್ ಅಂಬರ್ನಿಂದ. ಇನ್ನು 49ನೇ ಕ್ವಶನು, ಈ ಕೆಳಗಿನ ದೆಹಲಿ ಸುಲ್ತಾನರಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿದ್ದು ಲಕ್ಷ್ ಬಕ್ಷ್ ಅಂದರೆ ಲಕ್ಷಗಳನ್ನು ನೀಡುವವನು ಎಂದು ಖ್ಯಾತನಾಗಿದ್ದವನು ಯಾರು ಅಂತ ಕೇಳಿದರೆ ಇಲ್ತಮಿಷ್, ಬಲ್ಬನ್, ಮೊಹಮ್ಮದ್ ಬಿನ್ ತುಘಲಕ್, ಕುತುಬುದ್ದೀನ್ ಐಬಕ್ ಅಂತ ಕೇಳಿದರೆ ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್ ಆಗುತ್ತೆ. ಯಾಕಂದರೆ ನೋಡಿ, ಈತನು ಭಾಳಷ್ಟು ಒಂದು ದಕ್ಷಿಣೆಯನ್ನು ಬೇರೆ ಬೇರೆಯವರಿಗೆ ಒಂದು ದತ್ತಿಯನ್ನು ಕೊಡ್ತಕ್ಕಂಥ, ಅಧಿಕ ಮೊತ್ತದ ದತ್ತಿಯನ್ನು ನೀಡ್ತಕ್ಕಂಥ ಒಂದು ರಾಜ ಆಗಿದ್ದ. ಆದ್ದರಿಂದ ಕುತುಬುದ್ದೀನ್ ಐಬಕ್ನನ್ನು ಲಕ್ಷ್ ಬಕ್ಷ್ ಅಥವಾ ಲಕ್ಷಗಳನ್ನು ನೀಡುವವನು ಅಂತ ಕರಿತಾ ಇದ್ರು. ಈತನು ಅಂದರೆ ಕುತುಬುದ್ದೀನ್ ಐಬಕನು ದೆಹಲಿಯ ಗುಲಾಮಿ ಸುಲ್ತಾನರ ವಂಶದ ಸ್ಥಾಪಕನಾಗಿದ್ದಾನೆ. ದೆಹಲಿಯಲ್ಲಿ ಕುತುಬ್ ಮಿನಾರ್ ಒಂದು ನಿರ್ಮಾಣ ಮಾಡಿದ್ದು ಈತನ ಅಂತ. ಈತನ ಕಾಲದಲ್ಲಿ ಅದು ಆರಂಭ ಆಯಿತು, ಯಾವುದು ಕುತುಬ್ ಮಿನಾರು. ಸೊ ಇದನ್ನು ಮುಗಿಸ್ತಿರ್ತಕ್ಕಂಥವ್ರು ಇಲ್ತಮಿಷು ಕುತುಬ್ ಮಿನಾರ್ನ ಕಂಪ್ಲೀಟ್ ಮಾಡ್ತಾನೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಕುತುಬ್ ಮಿನಾರ್ನ ಯಾರು ಸ್ಟಾರ್ಟ್ ಮಾಡಿದ್ರು ಅಂದರೆ ಕುತುಬುದ್ದೀನ್ ಐಬಕ್ ಮತ್ತು ಇಲ್ತಮಿಷ್ ಅಂತಕ್ಕಂಥವನು ಅದನ್ನು ಮುಗಿಸ್ತಾನೆ. ಹಾಗಾದರೆ ಈ ಕುತುಬ್ ಮಿನಾರ್ಗೆ ಈತನಿಂದ ಆ ಹೆಸರು ಬಂತ ಅಂದರೆ ಇಲ್ಲ, ಅಲ್ಲಿ ಒಬ್ಬ ಸೂಫೀಸ್ ಅಂತ ಇರ್ತಾನೆ, ಆತನ ಹೆಸರು ಸಹಿತ ಕುತುಬ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ಆ ಒಂದು ಮಿನಾರ್ಗೆ ಕುತುಬ್ ಮಿನಾರ್ ಅಂತ ಹೆಸರಿಡ್ತಾರೆ. ಇನ್ನು ಇವತ್ತಿನ ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ, 2018ರ ಪ್ರಶ್ನೆ ಪತ್ರಿಕೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ನ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಅದರ ಮೊದಲನೇ ಭಾಗದಲ್ಲಿ 1ರಿಂದ 50ನೇ ಕ್ವಶನ್ನ ಸವಿಸ್ತರವಾಗಿ ನಾವು ಡೀಟೇಲ್ಸ್ನ ಕಲಿತಾ ಬರ್ತಾ ಇದ್ದೀವಿ. ಸೊ ಅದರ ಒಂದು 50ನೇ ಕ್ವಶನ್ ಏನಿದೆ, ದ ಒರಿಜಿನಲ್ ಮಾಂಟ್ರಿಯಲ್ ಪ್ರೋಟೋಕಾಲ್ ವಾಸ್ ಅಗ್ರೀಡ್ ಆನ್ 16th September 1987 ಆ್ಯಂಡ್ ಎಂಟರ್ಡ್ ಇನ್ ಟು ಫೋರ್ಸ್ ಆನ್ 1989 1st January. ಇಟ್ ಈಸ್ ಎ ಲ್ಯಾಂಡ್ಮಾರ್ಕ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಡಿಸೈನ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ನ ಯಾಕೆ ತಂದರು ಅಂತ ಕೇಳಿದ್ದಾರೆ. ನೋಡಿ, ಕ್ವಶನ್ ಭಾಳ ಲೆಂತಿ ಆಗಿರೋದ್ರಿಂದ ಕನ್ಫ್ಯೂಷನ್ ಆಗ್ಬೋದು, ನಿಧಾನಕ್ಕೆ ಓದಬೇಕಾಗುತ್ತೆ. ಆನ್ಸರ್ ಯಾವುದಂದರೆ ರೆಡ್ಯೂಸ್ ದ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್. ಅಂದರೆ ಓಝೋನ್ ಲೇಯರನ್ನು ಕುಗ್ಗಿಸ್ತಕ್ಕಂಥ, ಅದನ್ನು ಹಾಳು ಮಾಡ್ತಕ್ಕಂಥ ಯಾವ ಒಂದು ಸಬ್ಸ್ಟೆನ್ಸಸ್ ಇದ್ದಾವೆ ಅವುಗಳ ಉತ್ಪಾದನೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ 1987ರಲ್ಲಿ ಮಾಂಟ್ರಿಯಾಲ್ ಪ್ರೋಟೋಕಾಲ್ನ ತರ್ತಾರೆ. ಓಕೆ, ಸೊ ಮಾಂಟ್ರಿಯಾಲ್ ಪ್ರೋಟೋಕಾಲ್ ವಾತಾವರಣದಲ್ಲಿನ ಓಝೋನ್ ಪದರದ ರಕ್ಷಣೆಗಿರುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಇದನ್ನು ಕೆನಡಾದ ಮಾಂಟ್ರಿಯಾಲ್ನಲ್ಲಿ 1987 ಸೆಪ್ಟೆಂಬರ್ 16ರಂದು ಒಪ್ಪಂದಕ್ಕೆ ಬರ್ತಾರೆ. ಅದನ್ನು ಭಾರತವು 1992ರಲ್ಲಿ ಇದಕ್ಕೆ ಒಂದು ಸೈನ್ ಮಾಡುತ್ತೆ, ಈ ಪ್ರೋಟೋಕಾಲ್ಗೆ. ಸೊ ಇದಕ್ಕೆ ಈ ಒಂದು ಪ್ರೋಟೋಕಾಲ್ ಪ್ರಕಾರ ಯಾವುಗಳ ಒಂದು ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು ಅನ್ನೋದಾದರೆ CFCಸು, HCFCs ಅಂದರೆ ಹೈಡ್ರೋ ಕ್ಲೋರೋ ಫ್ಲೂರೋ ಕಾರ್ಬನ್ಸು ಮತ್ತು HBFCsಗಳನ್ನು ಒಂದು ಅವುಗಳ ಉತ್ಪಾದನೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಒಪ್ಪಂದ ಈ ಒಂದು ಮಾಂಟ್ರಿಯಾಲ್ ಪ್ರೋಟೋಕಾಲಲ್ಲಿದೆ. ಓಕೆ, ಹೀಗೆ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಏನು ಮಾಡ್ತಾ ಇದ್ದೀವಿ. 2018ರ SDA ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 50 ಪ್ರಶ್ನೆಗಳನ್ನು ಭಾಳಷ್ಟು ವಿಸ್ತಾರವಾಗಿ ವಿವರಣೆಯೊಂದಿಗೆ ನೋಡಿದ್ವಿ. ಭಾಳಷ್ಟು ಯೂಸ್ಫುಲ್ ಆಗಿತ್ತು ಅಂದ್ಕೊಳ್ತೀನಿ, ಯಾಕಂದರೆ ನಿಮಗೆ ಒಂದೊಂದು ಕ್ವಶನಲ್ಲೂ ಎಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಾಯಿತು ಅಂದ್ಕೊಳ್ತೀನಿ. ಇದರಿಂದ ಮುಂದಿನ ಒಂದು ಎಕ್ಸಾಮ್ಗಳಲ್ಲಿ ನಿಮಗೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಿಗೆ ಬರ್ತಕ್ಕಂಥ ಹಲವಾರು ಕ್ವಶನ್ಗಳಿಗೆ ಭಾಳಷ್ಟು ಯೂಸ್ಫುಲ್ ಆಗ್ಬೋದು ಅಂದ್ಕೊಳ್ತಾ, ಮುಂದಿನ ವೀಡಿಯೋದಲ್ಲಿ ನಾನು 51ನೇ ಕ್ವಶನಿಂದ 100ನೇ ಕ್ವಶನ್ವರೆಗೂ ಮತ್ತು ಇದೇ ಥರನೇ ಸವಿಸ್ತರವಾಗಿ ಒಂದು ಎಕ್ಸ್ಪ್ಲನೇಷನನ್ನು ನೋಡ್ತಾ ಬರೋಣ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.